ಭಾಷಣಗಳು ಯೂಟ್ಯೂಬಲ್ಲಿ ಲಭ್ಯ ಇದ್ದಾವೆ. ಅವ್ರು ಮಾತಾಡೋದನ್ನು ನೀವೆಲ್ಲ ಕೇಳೇ ಇರ್ತೀರ. ಅವರು ಈಗ ಜನವಾದಿ ಮಹಿಳಾ ಸಂಘಟನೆಯ ರಾಜ್ಯದ ಉಪಾಧ್ಯಕ್ಷೆಯಾಗಿದ್ದಾರೆ. ನಮಗೆ ಅವರ ಸ್ಥಾನಗಳಿಗಿಂತಲೂ ನಮಗೆ ನೀಲಕ್ಕ ನಮ್ಮ ಎದೆಯಲ್ಲಿ ತುಂಬ ಎತ್ತರದ ಸ್ಥಾನವನ್ನು ಪಡ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಬೀದರ್ ಜಿಲ್ಲೆ ಬಸವ ಕಲ್ಯಾಣದಲ್ಲಿ 1966ರಲ್ಲಿ ಹುಟ್ಟಿರುವಂತಹ ನೀಲಕ್ಕ ಅವರು ವಿದ್ಯಾರ್ಥಿ ದಿನಗಳಲ್ಲೇ ಸ್ಟೂಡೆಂಟ್ಸ್ ಮೂಮೆಂಟಲ್ಲಿ ವಿದ್ಯಾರ್ಥಿ ಚಳವಳಿಯಲ್ಲಿ ತೊಡಕೊಂಡಿದ್ದಂಥವರು. ನಂತರನೂ ಸಹ ಬರವಣಿಗೆಯನ್ನು ಮಾಡ್ತಾ ಹೋರಾಟವನ್ನು ಮಾಡ್ತಾ ಆ ಹೋರಾಟದ ಜೀವನದಲ್ಲೇ ಎನ್ ಕೋದಂಡರಾಮ್ ಎನ್ನುವ ಒಬ್ಬ ಬಾಳ ಸಂಗಾತಿಯನ್ನೂ ಸಹ ಪಡ್ಕೊಂಡು ಪ್ರೇಮ ವಿವಾಹ ಆಗಿರೋರು ನೀಲಕ್ಕ. ಸೊ ಬಾಳ ಸಂಗಾತಿಯನ್ನು ಅವರಿಗೆ ಚಳುವಳಿನೇ ಕೊಟ್ಟಿದೆ ಅಂತ ಹೇಳ್ಬೋದು. ಅದನ್ನು ಮುಂದುವರಿಸ್ತಾ ಅವರು ನಂತರದಲ್ಲಿ ತೊಗರಿ ಬೆಳೆಗೆ ಬೆಂಬಲ ಬೆಲೆ ಸಿಗಬೇಕು ಅಂತ ನಡೆದ ರೈತ ಪರ ಹೋರಾಟದಲ್ಲಿ ಜೈಲು ಸೇರಿದವಾಗ ಆ ಜೈಲಿನ ದಿನಗಳ ಬಗ್ಗೆ ಒಂದು ಪುಸ್ತಕವನ್ನು ಪ್ರಕಟ ಮಾಡಿದ್ದಾರೆ, ಜೈಲಿನ ಕಥನ ಮಾಡಿದ್ದಾರೆ. ಇದು ಉಳಿದ ಅವರ ಸಾಹಿತ್ಯಿಕ ಕೃತಿಗಳ ಜೊತೆಗೆ ಇದು ತುಂಬ ಮುಖ್ಯ, ಇದು ಹೇಳಬೇಕು ಅಂತ ಅನಿಸಿದ್ರಿಂದ ನಾನು ಹೇಳ್ತಾ ಇದ್ದೀನಿ. ಬೀದರ್ ಜಿಲ್ಲಾ ಮಹಿಳಾ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ಸಹ ವಹಿಸಿದ್ರು. ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಸದಸ್ಯರಾಗಿದ್ದರು. ವರದಕ್ಷಿಣೆಗೋಸ್ಕರ ನಡೆಯುವಂತಹ ದೌರ್ಜನ್ಯ, ಕೊಲೆ, ಮಕ್ಕಳ ಮೇಲೆ ನಡೆಯೋ ಲೈಂಗಿಕ ಹಿಂಸೆ, ಹೆಣ್ಮಕ್ಳ ಮೇಲೆ ನಡೆಯುವ ಲೈಂಗಿಕ ಹಿಂಸೆ, ಇಂಥ ನಾನಾ ಪ್ರಕರಣಗಳನ್ನು ಕೈಗೆತ್ತಿಕೊಂಡು ಹೋರಾಟ ಮಾಡೋದ್ರಲ್ಲಿ ಕೇನಿಲ್ಲ ಮುಂಚೂಣಿಯಲ್ಲಿದ್ದಾರೆ ಅಂತ ಹೇಳ್ಬೋದು. ಅದ್ರ ಬಗ್ಗೆ ನಮ್ಮಂಥ ಸಾಕಷ್ಟು ಜನ ಬರೀತೀವಿ. ಇವರು ಅಲ್ಲಿ ಹೋಗಿ ಎದುರುಗಡೆ ನಿಂತು ಧರಣಿ ಮಾಡಿ ಪ್ರತಿಭಟನೆ ಮಾಡಿ ಒಳಗಡೆ ಆಫೀಸಲ್ಲಿ ಕೂತಿರೋರನ್ನ ಹೊರಗೆ ಬರೋಂಗೆ ಮಾಡ್ತಾರೆ. ಅದು ಕೇನಿಲ್ಲ ಅವರ ತಾಕತ್ತು ಅಂತ ಹೇಳ್ಬೋದು. ಅವರು ಸದ್ಯಕ್ಕೆ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ನರೇಗಾ ಇದೆಯಲ್ಲ ಅದನ್ನು ತುಂಬ ಚೆನ್ನಾಗಿ ಗುಲ್ಬರ್ಗ ಜಿಲ್ಲೆಯಲ್ಲಿ ಇಂಪ್ಲಿಮೆಂಟ್ ಮಾಡಿ ಸಾವಿರಾರು ಮಹಿಳೆಯರಿಗೆ ದಿನಗೂಲಿ ಸಿಗೋ ಹಾಗೆ ಉದ್ಯೋಗ ಸಿಗೋ ಹಾಗೆ ಮಾಡಿದ್ದಾರೆ. ಅಂಥ ನಮ್ಮ ನೀಲಕ್ಕ ಇವಾಗ ಮಹಿಳಾ ಚಳುವಳಿಯ ಕುರಿತ ಮಾತುಗಳನ್ನು ಅಥವಾ ನಮ್ಮ ಪ್ರಶ್ನೆಗಳನ್ನು ಒಂದೊಂದಾಗಿ ಉತ್ತರಿಸ್ತಾರೆ ಅಂತಲೇ ನಾನು ಭಾವಿಸಿದ್ದೀನಿ. ಮಹಿಳಾ ಚಳುವಳಿನೇ ಯಾಕೆ ಫಸ್ಟ್ ತಗೊಂಡ್ರು ಅಂತ ನಿಮಗೆ ಅನ್ನಿಸ್ಬೋದು. ಇವರು ಮೇಡಮ್ಮು ಅದಕ್ಕೆ ಹೆಣ್ಮಕ್ಳಿಗೆ ಜಾಸ್ತಿ ಸ್ಥಾನ ಕೊಡಬೇಕು ಅಂತ ವಿಮೆನ್ಸ್ ಮೂಮೆಂಟ್ ಫಸ್ಟ್ ತಗೊಂಡಿದ್ದಾರೆ ಅಂತ ಅನಿಸಿರ್ಬೋದು ನಿಮಗೆ. ಅದಲ್ಲ, ನಾವು 50% ಇರೋ ಮಹಿಳೆಯರು ನಡೆಸ್ತಾ ಇರುವಂಥ ಹೋರಾಟ ಯಾರ ಕಣ್ಣಿಗೂ ಬಿದ್ದೇ ಇಲ್ಲ. ತುಂಬ ಜನ ಚಳುವಳಿಗಳ ಬಗ್ಗೆ ಮಾತಾಡೋರು, ಕರ್ನಾಟಕದ ಚಳುವಳಿಗಳು, ಭಾರತದ ಚಳುವಳಿಗಳು ಅಂತ ಮಾತಾಡೋರು ಸಹ ಮಹಿಳಾ ಚಳುವಳಿಗಳ ಬಗ್ಗೆ ಮಾತಾಡೋದೇ ಇಲ್ಲ. ಎಲ್ಲಿದೆ ಮಹಿಳಾ ಚಳುವಳಿ ಅಂತಲೇ ಕೇಳ್ತಾರೆ. ಮಹಿಳಾ ಚಳುವಳಿ ಅಂದರೆ ಉಳಿದ ಚಳುವಳಿಗಳ ಥರ ಇರೋಕ್ಕಾಗಲ್ಲ. ಅದನ್ನು ಈಗ ನೀಲಕ್ಕ ಹೇಳ್ತಾರೆ. ಯಾರನ್ನು ನಮ್ಮ ಹೊಟ್ಟೆಯಿಂದ ಹೆತ್ತಿದೀವೋ, ಯಾರನ್ನು ನಮ್ಮ ಜೊತೆ ಇಟ್ಕೊಂಡು ಬದುಕ್ತೀವೋ, ಯಾರಿಂದ ನಾವು ಹುಟ್ಟು ಬಂದಿದ್ದೀವೋ ಅವ್ರ ವಿರುದ್ಧ ಏನು ಕತ್ತಿ ತಗೊಂಡು ಚಳುವಳಿ ಮಾಡೋಕ್ಕಾಗತ್ತಾ ನಾವು? ಸೊ ಈ ಚಳುವಳಿಯ ರೂಪ ಸ್ವರೂಪಗಳು ತುಂಬ ಭಿನ್ನವಾಗಿರ್ತವೆ. ಆದ್ರೂ ಸಹ ಇದು ಅದೃಶ್ಯವಾಗಿಯೇ ಇದೆ. ಅದೃಶ್ಯವಾಗಿರುವಂತಹ ನಿರಂತರ ನಡೀತಲೇ ಬಂದಿರುವಂತಹ ನಾನಾ ಸ್ವರೂಪಗಳನ್ನು ಹೊಂದಿರುವಂತಹ ಮಹಿಳಾ ಚಳುವಳಿಗೆ ಅದಕ್ಕಾಗಿಯೇ ಮೊದಲ ಪ್ರಾಶಸ್ತ್ಯವನ್ನು ಕೊಟ್ಟು ಮೊದಲು ಕೆ ನೀಲಾ ಅವರಿಂದ ಈ ಸಂವಾದವನ್ನು ಅಥವಾ ಈ ಡಿಸ್ಕಷನನ್ನು ಶುರು ಮಾಡ್ಬೋದು ಅಂತ ಅನಿಸುತ್ತೆ. ಮೊದಲನೇದಾಗಿ ಮೇಡಮ್, ಭಾರತದಲ್ಲಿ ಮಹಿಳಾ ಚಳುವಳಿ ರೂಪುಗೊಂಡಿರುವ ಬಗೆನ ಸಂಕ್ಷಿಪ್ತವಾಗಿ ನೀವು ಹೇಳ್ತೀರಾ ಅಂತ ಭಾವಿಸಿದ್ದೀನಿ. ಸಭಿಕರೆಲ್ಲ ಸ್ವಲ್ಪ ಮಾತಾಡೋದು ನಿಲ್ಲಿಸಬೇಕು. ನೀವು ಮುಂದಿನ ಸಲಲ್ಲಿ ಕೂತು ಫೋನಲ್ಲಿ ಮಾತಾಡ್ತಾ ಇದ್ರೆ ಮೇಡಮ್ ಮಾತಾಡೋದು ಹೆಂಗೆ ಕೇಳುತ್ತೆ? ಸ್ವಲ್ಪ ಸೈಲೆಂಟ್ ಆಗಿರಬೇಕು. ಹೊರಗಡೆ ತುಂಬ ವಿಶಾಲವಾದ ಜಾಗ ಇದೆ, ಬೇಕಾದ್ರೆ ಅಲ್ಲಿ ಹೋಗಿ ಮಾತಾಡ್ಬೋದು. ಸಭೆಯೊಳಗೆ ಕೂತಿರೋರು ದಯವಿಟ್ಟು ಶಾಂತ ರೀತಿಯಿಂದ ಇರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಮೇಡಮ್, ಇವಾಗ ನಿಮಗೆ ಅವಕಾಶ. ಅನುಪಮ ಅವರು ಮಾತಾಡುವಾಗ ನೀಲಾ ಹಂಗೆ ಮಾಡಿದ್ರು, ನೀಲಾ ಹಿಂಗೆ ಮಾಡಿದ್ರು, ಒಳಗಿರೋ ಆಫೀಸರನ್ನು ಹೊರಗೆ ಕರೆದ್ರು, ಬರ್ತಾರೆ, ಹೋರಾಟ ಮಾಡ್ತಾರೆ ಅಂತ ಹೇಳಿದ್ರು. ಅದ್ಯಾವುದು ನೀಲಾ ಅಲ್ಲ. ನೀಲಾ ಯಾವ ಚಳುವಳಿ ಒಳಗೆ ಬೆಳೆದು ಬಂದಾಳು, ಯಾವ ಚಳುವಳಿ ಒಳಗೆ ದಲಿತ, ದಮನಿತ, ಎಲ್ಲ ರೀತಿಯ ಹಕ್ಕುಗಳಿಂದ ವಂಚಿತರಾದಂಥ ಬಹುದೊಡ್ಡ ಸಮುದಾಯವನ್ನು ಸಂಘಟಿಸುವಂಥ ಹೊಣೆಗಾರಿಕೆ ಯಾವ ಚಳುವಳಿ ನಿಭಾಯಿಸೋದೋ ಆ ಚಳುವಳಿಯ ಸಾಗರದ ಒಂದು ಹನಿಯಾಗಿ ನಾನು ಬಂದಿದ್ದೀನಿ. ಹಾಗಾಗಿ ಈ ಎಲ್ಲವೂ ಸಹಿತ ಆ ಚಳುವಳಿ ಮಾಡಿದ ಪ್ರತಿಕ್ರಿಯೆ ಮಾತ್ರ ಆಗಿರ್ತದೆ ಅಂಥೇಳಿ ನಾನು ನಿಮ್ಗೆ ಹೇಳಲಿಕ್ಕೆ ವಿನಂತಿ ಮಾಡ್ತೀನಿ. ನನ್ನ ಮೊಮ್ಮಗ ಹಿಂಗೆ ಕೈ ಮಾಡ್ಲತ್ತಾನೆ, ಚಂದ ಮಾತಾಡಾಯಿ ಅಂತ. ಓಕೆ, ಆ್ಯಕ್ಚುಲಿ ಆತ್ಮೀಯರೇ, ಮೊದಲನೇದಾಗಿ ನಾನು ಮೇ ಸಾಹಿತ್ಯ ಮೇಳ ಸಂಘಟಿಸ್ತಾ ಇರುವಂಥ ಎಲ್ಲ ಸಂಘಟಕರಿಗೂ ಮನದುಂಬಿ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಇದೊಂದು ದೊಡ್ಡ ಸಬ್ಜೆಕ್ಟು ಮತ್ತು ಇದು ಮಹಿಳಾ ಚಳುವಳಿ ಅಂದ ಕೂಡಲೇ
ನಾನು ಮಹಿಳಾ ಚಳವಳಿ ಒಳಗೆ ಬಂದೀನಿ ಅನ್ನೋ ಕಾರಣಕ್ಕಾಗಿ ಅಷ್ಟೇ ನಾನು ಮಾತಾಡ್ತೀನಿ ವಿನಃ, ಆದರೆ ಮಹಿಳಾ ಚಳವಳಿ, ಮಹಿಳಾ ಪ್ರಶ್ನೆ ಇದು ಕೇವಲ ಮಹಿಳಾ ಲೋಕದ ಅಲ್ಲ, ಇದೊಂದು ರಾಜಕೀಯ ಪ್ರಶ್ನೆ, ಇದು ಸಮಗ್ರ ಸಮಾಜಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ. ಇದು ಇಡೀ ಸಮಾಜ ಹೀಗೇನೆ ತಗೋಬೇಕು ಅಂಥೇಳಿ ನಾನು ಆಗ್ರಹಿಸ್ತೀನಿ. ಇನ್ನು ಭಾರತದ ಒಳಗೆ ಮಹಿಳಾ ಚಳವಳಿ ಬಂದಿದ್ದು ಒಂದು 2 ದಿನ ಮಾತಾಡಬೇಕಾಗ್ತದೆ ಏನೋ ಗೊತ್ತಿಲ್ಲ. ಆದರೆ ಲಡಾಯಿ ಪ್ರಕಾಶನಕ್ಕೆ ನಾನು ಧನ್ಯವಾದ ಹೇಳ್ತೀನಿ. ಒಂದು ಒಳ್ಳೆ ಪುಸ್ತಕ ಅವರು ಪ್ರಿಂಟ್ ಮಾಡ್ಯಾರ, ಭಾರತೀಯ ಮಹಿಳಾ ವಿಮೋಚನೆಯ ಆಂದೋಲನ, ಕನಕ್ ಮುಖರ್ಜಿ ಬರೆದಂಥದ್ದನ್ನು ರಾಹು ಅವರು ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ಇದನ್ನು ಇನ್ನೂ ವಿಸ್ತರಿಸೋದು ಅಗತ್ಯ ಅದ, ಆ ಮಾತು ಬೇರೆ. ನಿಮಗೆಲ್ರಿಗೂ ಗೊತ್ತದ, ನಮ್ಮ ದೇಶ ಅನ್ನೋದು ಇವತ್ತಿನ ತನಕ ನಾವು ಒಂದು ದೇಶವಾಗಿ ಕಟ್ಕೊಳ್ಳಿಕ್ಕೆ ಸಾಧ್ಯ ಆಗಿಲ್ಲ. ಇನ್ನು ಹೆಣ್ಮಕ್ಳ ಬದುಕಿನ ಗತಿ ಏನಾಗಬೇಡ ಹೇಳ್ರಿ. ಇವತ್ತಿಗೂ ನಮ್ಮ ದೇಶಕ್ಕಿರುವಂಥ ಒಬ್ಬ ಪ್ರಧಾನಿ ತಾಯಿ ಹೊಟ್ಟೆಯಿಂದ ನಾನು ಹುಟ್ಟಿಲ್ಲ ಅಂತ ನಂಗೆ ಈಗ ಅನ್ನಿಸ್ತದ ಅಂತ ಹೇಳಿಬಿಡ್ತಾರೆ. ಪ್ರಧಾನಿ ಆಗಿದ್ದಂಥವ್ರು 10 ವರ್ಷ ತಾಯಿ ಬದುಕಿದ್ದಾಗ ಈ ಮಾತಾಡೋ ಧೈರ್ಯ ಮಾಡಿಲ್ಲ. ತಾಯಿ ಸತ್ತ ಮೇಲೆ ಹೇಳ್ತಾರೆ ಅವರು, ನಾನು ತಾಯಿ ಹೊಟ್ಟೆಯಿಂದ ಹುಟ್ಟಿಲ್ಲ ಅಂತ ಅನ್ನಿಸ್ತದ, ದೇವರೇ ಡೈರೆಕ್ಟ್ ನನಗೆ ಇಲ್ಲಿ ಕಳಿಸ್ಬಿಟ್ಟಾರ ಅಂತ ಹೇಳಿ. ಇದರ ಅರ್ಥ ಏನು ಅಂತ ಕೇಳಿದ್ರೆ, ಯಾವ ಮೌಲ್ಯ ಭಾರತ ದೇಶದ ಒಳಗೆ ಇವತ್ತಿಗೂ ಮಹಿಳಾ ವಿರೋಧಿ, ದಲಿತ ದಮನಿತ ವಿರೋಧಿ, ಶ್ರಮಿಕ ವಿರೋಧಿ ಮೌಲ್ಯಗಳು ಇದಾವಲ್ಲ, ಈ ಮೌಲ್ಯಗಳನ್ನು ಕಾಪಾಡುವಂಥ, ಪೋಷಿಸುವಂಥ, ಹೆಣ್ಣು ಮಕ್ಕಳ ಮನಸ್ಸಿನ ಒಳಗೂ ಇದನ್ನು ಹಾಕುವಂಥ, ತನ್ನ ವಿರೋಧಿ ಮೌಲ್ಯ ತಾನು ಸುಖಿಸುವ ರೀತಿ ಒಳಗೆ, ಸುಖಿಸುವ ದಿಕ್ಕಿನ ಒಳಗೆ ಒಂದು ಚಟುವಟಿಕೆ ನಿರಂತರವಾಗಿ ಈ ದೇಶದೊಳಗೆ ನಡೆದದ. ಆರಂಭದ ಒಳಗೆ ನಿಮಗೆ ಎಲ್ರಿಗೂ ಗೊತ್ತದ, ನಾನು ಹೆಚ್ಚು ವಿವರಕ್ಕೆ ಹೋಗೋದಿಲ್ಲ. ಈ ದೇಶ ಅತ್ಯಂತ ಊಳಿಗಮಾನ್ಯ ವ್ಯವಸ್ಥೆ ಒಳಗೆ, ಪಾಳೆಗಾರಿ ವ್ಯವಸ್ಥೆ ಒಳಗೆ, ಜೀವ ಅಂತೇ ತಿಳಿಲಾರ್ದಂಥ ಒಂದು ಸಮಾಜದ ಒಳಗೆ ನಾವು ಬಂದಿದ್ದೀವಿ ಭಾರತದ ಒಳಗೆ. ಇನ್ನು ದುಡಿಯೋವರಿಗಂತೂ ಅತ್ಯಂತ ಕೆಟ್ಟದಾಗಿ ಹುಳುಗಳ ರೀತಿಯಲ್ಲಿ ನಡೆಸ್ಕೊಂಡಂಥ ದೇಶ ನಮ್ಮದಿಲ್ಲಿ. ಬಲಾಢ್ಯವರು, ಇದ್ದವರು, ಗೆದ್ದವರು, ಕದ್ದವರು ಎಲ್ಲ ಸೇರ್ಕೊಂಡು ಯಾವಾಗ ಕಿರೀಟ ಇಟ್ಟು ಮೆರೆದ್ರು, ಯಾವಾಗ ಕುರ್ಚಿ ಮೇಲೆ ಕೂತು ಮೆರೆದ್ರು, ಯಾವಾಗ ಮತ್ತೇನೋ ಆಗಿ ಮೆರೆದ್ರು, ಊರೊಳಗೆ ಸಿಕ್ಕರು ಊರಿನ ಗುತ್ತಿಗೆಯನ್ನು ಹಿಡ್ಕಂಡೇ ಅವರು ಮೆರೆದ್ರು. ಬಟ್ ಪ್ರತಿಪಾದನೆ ಮಾಡಿದ ಸಿದ್ಧಾಂತ ಮಾತ್ರ ಒಂದೇ. ಅದು ಯಾವುದು ಅಂತ ಕೇಳಿದ್ರೆ, ಅದು ಸಮಸ್ತ ಶ್ರಮಿಕ ಜನತೆಯ ಒಂದು ಭಾಗವೇ ಆದಂಥ, ದುಡಿಮೆಗೆ ಇನ್ನೊಂದು ಹೆಸರೇ ಆದಂಥ ಮಹಿಳೆಯನ್ನು ಎಲ್ಲ ರೀತಿಯಿಂದ ನುಂಗಿ ನೊಣದು ಹಾಕಲಿಕ್ಕೆ ಬೇಕಾದಂಥ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡ್ಕೊಂಡು ಬಂದರು. ಅದರ ಭಾಗವಾಗಿಯೇ ಸತಿ ಪದ್ಧತಿ ಬಂತು, ಅದರ ಭಾಗವಾಗಿಯೇ ಸಣ್ಣ ಕೂಸುಗಳ ಮದುವೆ ಇರ್ಬೋದು, ಅದರ ಭಾಗವಾಗಿಯೇ ಮನೆಯೊಳಗೆ ಬಿಟ್ಟಿ ದುಡಿಮೆಗೆ ನೀವು ಇನ್ನೂ ಹಿಂದಕ್ಕೆ ಹೋಗ್ತೀರಿ ಅಂದ್ರೆ ಜಾಗತಿಕ ಮಟ್ಟದೊಳಗೆ ನಮಗೆ ಎಂಗೆಲ್ಸ್ ಮಾರ್ಕ್ಸು ಈ ಮಾತನ್ನು ಹೇಳ್ತಾರೆ. ಯಾವಾಗ ಹೆಣ್ಣುಮಕ್ಕಳನ್ನು ಉತ್ಪಾದನಾ ಸಂಬಂಧದಲ್ಲಿ ಏನು ದೊಡ್ಡ ವ್ಯತ್ಯಾಸವನ್ನು ಮಾಡಿದ್ರು, ಹೆಣ್ಣುಮಕ್ಕಳ ಕೈಯಿಂದ ಎಲ್ಲ ಉತ್ಪಾದನಾ ಇವುಗಳನ್ನು ಕಸ್ಕೊಂಡ್ರು, ಒಂದು ಆರ್ಥಿಕ ಇದನ್ನು ಕಸ್ಕೊಂಡ್ರು, ಆಕೆಯನ್ನು ಸಂಪೂರ್ಣ ಆರ್ಥಿಕ ದುರ್ಬಲ ಮಾಡಿ ಒಂದು ಮನೆಗೆ, ಒಂದು ಮೂಲೆಗೆ, ಮಕ್ಕಳು ಹೆರುವ ಯಂತ್ರಕ್ಕೆ ಸೀಮಿತ ಮಾಡಿದ್ರು. ಆ ಸಂದರ್ಭಗಳೆಲ್ಲವೂ ಸಹಿತ ಎಂಗೆಲ್ಸ್ ಹೇಳೋದನ್ನು ನಾನು ನಿಮಗೆ ನೆನಪು ಮಾಡುವ ಅವಶ್ಯಕತೆ ಇಲ್ಲ. ನಿಮಗೆಲ್ಲರಿಗೂ ಗೊತ್ತದ, ಇಲ್ಲಿ ಸೇರಿದಂಥ ಜನ ನೀವು ಪ್ರಾಜ್ಞರಿದ್ದೀರಿ. ಪ್ರಶ್ನೆ ಏನು ಅಂದ್ರೆ, ಭಾರತ ದೇಶದ ಒಳಗೆ ಸ್ವಾತಂತ್ರ್ಯ ಚಳುವಳಿಕಿನ ಮೊದಲು ಭಾರತದೊಳಗೆ ಹೆಣ್ಮಕ್ಕಳು ಇಂಥದೇ ನೋವುಗಳದು ದೊಡ್ಡ ಪಟ್ಟಿನಿ ಅದ. ಮಹಿಳಾ ಚಳವಳಿ ಯಾವತ್ತೂ ಸಮಸ್ತ ಮಹಿಳೆಯರನ್ನು ಒಂದೇ ತಕ್ಕಡಿಯಲ್ಲಿ ಇಟ್ಟು ನೋಡಿಲ್ಲ. ಅಲ್ಪಸಂಖ್ಯಾತ, ದಲಿತ, ಹಿಂದುಳಿದ, ಶ್ರಮಿಕ, ಬೇರೆ ಬೇರೆ ರೀತಿಯ ಮಹಿಳೆಯರ ಸಂಕಟಗಳನ್ನು ಇಲ್ಲಿಯ ಮಹಿಳಾ ಚಳವಳಿ ಅಧ್ಯಯನ ಮಾಡ್ಕೊಂಡು ಬಂದಿದ್ದನ್ನು ನಾವು ನೋಡ್ತೀವಿ. ಆದರೆ ಯಾವಾಗ ಈ ದೇಶದ ಒಳಗೆ ಹೆಣ್ಮಕ್ಳದ್ದು ಇಷ್ಟೆಲ್ಲ ಕಷ್ಟಗಳು ಇದ್ವಲ್ಲ, ಆವಾಗ ಅಲ್ಲೊಂದು ಇಲ್ಲೊಂದು ಸಮಾಜ ಸುಧಾರಣಾ ಚಳುವಳಿಗಳು ನಡೆದಿದ್ದು ಸಹಿತ ನಾವು ನೋಡ್ತೀವಿ. ಆ್ಯಕ್ಚುಲಿ ಆರಂಭದೊಳಗೆ ದೊಡ್ಡ ಪ್ರಮಾಣದಲ್ಲಿ ಪುರುಷರು ಮಹಿಳೆಯರ ಸಮಾನತೆ ಸಂಬಂಧಪಟ್ಟಂಗೆ ಅವರ ಶಿಕ್ಷಣಕ್ಕೆ, ಅವರದ್ದು ಆರೋಗ್ಯದ ಪ್ರಶ್ನೆ ಇದೆಲ್ಲ ಎತ್ಕೊಂಡು ಅಲ್ಲಿ ಇಲ್ಲಿ ಕೆಲಸ ಮಾಡಿದ್ದನ್ನು ನಮಗೆ ಉದಾಹರಣೆಗಳು ಬೇಕಾದಷ್ಟು ಸಿಗ್ತಾವೆ ಭಾರತ ದೇಶದೊಳಗೆ. ಆದ್ರೆ ಆ್ಯಕ್ಚುಲಿ ಹೆಣ್ಣು ಮಕ್ಕಳು ಅಂತ ಹೇಳಿದ್ರೆ ಮನೆಯೊಳಗೆ ಇರಬೇಕು ಅಂತಿದ್ದಾಗ, ಯಾವಾಗ ಸಮಾಜದ್ದು ಆರ್ಥಿಕದ ಒಂದು ಢಾಂಚಾ, ಆರ್ಥಿಕ ವ್ಯವಸ್ಥೆಯನ್ನು ಪಲ್ಲಟ ಆಗ್ತಾ ಹೋದಂಗೆ ಚಳುವಳಿಗಳು ಸಹಿತ ಆರಂಭ ಆದವು. ದೊಡ್ಡ ಮಟ್ಟದಲ್ಲಿ ಚಳುವಳಿ ಆರಂಭ ಆದವು. ನಮ್ಮ ದೇಶದೊಳಗೆ 16ನೇ ಶತಮಾನ 17ನೇ ಶತಮಾನದಲ್ಲಿನೇ
ಕಿಸಾನ್ ಚಳುವಳಿ ಅಂದರೆ ರೈತರ ಚಳುವಳಿಗಳು, ಕಾರ್ಮಿಕರ ಚಳುವಳಿಗಳು ಆರಂಭ ಆದವು. ಈ ಚಳುವಳಿ ಒಳಗೆಲ್ಲ ಹೆಣ್ಣು ಮಗಳಿಗೆ ಹೆಣ್ಣು ಬಾರ್ಗಿ ನಿನಗೇನು ಗೊತ್ತಾಗ್ತದ, ಮನೆ ಒಳಗೆ ಬಿದ್ದಿರು, ಹೊಡೆದಂಗೆ ಹೊಡೆಸ್ಕ, ಬೈದಂಗೆ ಬೈಸ್ಕೊ ಅಂತ ಯಾವ ಹೆಣ್ಮಕ್ಳಿಗೆ ಹೇಳ್ತಿದ್ರು, ಆ ಹೆಣ್ಣುಮಕ್ಕಳು ಸಹಿತ ಚಳುವಳಿಯಲ್ಲಿ ಭಾಗವಹಿಸಿದ ಇತಿಹಾಸದ ದಾಖಲೆಗಳು ನಮ್ಮ ಮುಂದೆ ಇದಾವ. ನಾವು ಅದು ಗಮನಿಸಬೇಕು. ಸೊ ಬರ್ತಾ ಬರ್ತಾ ಈ ದೇಶದ ಒಳಗೆ ಬ್ರಿಟಿಷರು ಬಂದರು, ಅವ್ರಿಗಿಂತಲೂ ಮೊದಲು ಅನೇಕ ಜನರು ಬಂದರು. ಈ ವಸಾಹತುಶಾಹಿ ಒಳಗೆ ನಮ್ಮ ದೇಶ ಏನು ಕಷ್ಟಕ್ಕೆ ಒಳಗಾಗ್ತಾ ಹೋದಂಗ ಅನೇಕ ಬದಲಾವಣೆಗಳು ಬರ್ತಾ ಹೋದವು. ಅದು ಅಭಿವೃದ್ಧಿ ನೆಪದ ಬದಲಾವಣೆಗಳಾದವು ಮತ್ತು ಬೇರೆ ಬೇರೆ ರೀತಿಯ ಬದಲಾವಣೆಗಳಾದವು. ಆ ಬದಲಾವಣೆಗಳು ಆಗ್ತಾ ಹೋದಂಗ ನಮ್ಮ ಹೆಣ್ಣು ಮಕ್ಕಳ ಜೀವನದ ಒಳಗೂ ಸಹಿತ ಅನೇಕ ಪರಿವರ್ತನೆಗಳು ಬದಲಾವಣೆಗಳು ಬರಲಿಕ್ಕೆ ಶುರು ಆದವು. ಇದೊಂದು ಚರಿತ್ರೆ ಅದ. ನಾವು ಇವತ್ತಿನ ಮಹಿಳಾ ಚಳುವಳಿಯನ್ನು ಯಾರು ಹಾಸನ್ ಪ್ರಕರಣದಲ್ಲಿ ಯಾರಷ್ಟು ಜನ ಪ್ರತಿಕ್ರಿಯೆ ಮಾಡ್ಯಾರ, ಅದು ಮಾತ್ರ ಮಹಿಳಾ ಚಳುವಳಿ ಅಂತ ನಾವು ಹೀಗೆಲ್ಲ ನೋಡ್ತೀವಿ. ಹಂಗಿರೋದಿಲ್ಲ. ಮಹಿಳಾ ಚಳುವಳಿ ಅಥವಾ ಯಾವುದೇ ಒಂದು ಚಳುವಳಿಗೆ ಒಂದು ದೀರ್ಘಕಾಲದ ಪರಂಪರೆ ಇರ್ತದ. ಅದು ಕೊಂಡಿಗಳು ಹೋಗಿ 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 ಎಲ್ಲಿಗೆ ನಿಲ್ತವ ಅಂತ ನೀವು ಕೇಳಿದ್ರ, ಆದಿಮ ಕಾಲದಲ್ಲಿ ದೇವಿ ಪ್ರಸಾದ್ ಚಟ್ಟೋಪಾಧ್ಯಾಯರು ಹೇಳುವ ಪ್ರಕಾರ ಅವಾಗೇನು ಮಹಿಳೆಯರೇ ಮಾನ್ಯರಾಗಿದ್ದಂಥ ಕಾಲ ಇತ್ತು, ಆ ತರುವಾಗ ಏನು ಮಹಿಳೆಯರಿಗೆ ಮೂಲೆಗೆ ತಳ್ಳುದಂಥ ಕಾಲ ನಡೀತು. ಆವಾಗ 1, 2 ಮನೆ ಒಳಗೂ ಮನೆ ಹೊರಗೂ ಎಲ್ಲೆಲ್ಲಿ ಈ ಪ್ರತಿಭಟನೆಗಳು ಎದ್ದು ಬಂದವೋ ಅಲ್ಲಿ ಅದೆಲ್ಲದರ ಜೊತೆಗೂ ಇವತ್ತಿನ ಚಳುವಳಿ ಲಿಂಕ್ ಇರ್ತದೆ. ಪರಂಪರೆಯ ಕೊಂಡಿ ಇಲ್ಲದೆ ಒಂದು ಚಳುವಳಿ ಬದುಕಿ ಬರೋದಿಲ್ಲ. ಅದೊಂದು ಸೆಪ್ರೇಟ್ ಒಂದು ಉದ್ಭವ ಆಗೋದಿಲ್ಲ. ಸೊ ಹಾಗಾಗಿ ಭಾರತದ ಒಳಗೂ ಸಹಿತ ಮಹಿಳೆಯರ ಸಂಬಂಧಪಟ್ಟಂಗ ಅತ್ಯಂತ ವೈಜ್ಞಾನಿಕವಾಗಿ ಮತ್ತು ಸಮಗ್ರ ವಿಮೋಚನೆಯ ದೃಷ್ಟಿಯಿಂದ ಕ್ರಮೇಣ ಚಳುವಳಿಗಳು ನಮ್ಮಲ್ಲಿ ಬೆಳೆದು ಬಂದವು. ನನಗೆ ಬಹಳ ಖುಷಿ ಆಗೋದು ಏನು ಅಂತ ಕೇಳಿದ್ರೆ, ನಮ್ಮಲ್ಲಿ ಕೆಲವು ಜನ ಅವರವ್ರ ಪ್ರದೇಶದಲ್ಲಿ ಸಣ್ಣ ಸಣ್ಣ ಸೊಸೈಟಿಗಳು ಕಟ್ಕೊಂಡ್ರು, ಮಹಿಳಾ ಕ್ಲಬ್ಗಳು ಕಟ್ಕೊಂಡ್ರು, ಬೇರೆ ಬೇರೆ ರೀತಿಯ ಅನೇಕ ನಾವು ಹೆಸರುಗಳನ್ನು ನೋಡ್ತೀವಿ. ಆ್ಯಕ್ಚುಲಿ ನಮ್ಮ ಇದರಲ್ಲಿ 1999ರಲ್ಲಿ ಒಂದು ಚೌಹಾರ್ ದಂಗೆ ಅಂತಾಯಿತು. 1963ರಿಂದ 1800ರಲ್ಲಿ ಸನ್ಯಾಸಿಗಳ ದಂಗೆ ನಡೀತು. 1829ರಿಂದ 31ರವರೆಗೆ ವಹಾಬಿ ದಂಗೆ ನಡೀತು ನಮ್ಮಲ್ಲಿ. 30ರಿಂದ ತಿತುಮೀರ್ ದುರಿಣತ್ವದ ನೇತೃತ್ವದಲ್ಲಿ ಒಂದು ಬರ್ಸಾತಿನ ಒಂದು ದಂಗೆಯನ್ನು ನಡೀತು. 1855-57 ತರುವಾಯ ಸಂತಾಲರ ದಂಗೆ, ಆಮೇಲೆ ಬಿರ್ಷಾ ದಂಗೆ, ಇಂಥ ಎಲ್ಲ ದೊಡ್ಡ ಮಟ್ಟದ ಹೋರಾಟಗಳು ನಮ್ಮಲ್ಲಿ ನಡೆದು. ಈ ಹೋರಾಟದಲ್ಲಿ ಮಹಿಳೆ ಮೈನಸ್ ಇರಲಿಲ್ಲ. ನೀವು ಕೇರಳದಲ್ಲಿ ಒಂದು ದೊಡ್ಡ ಹೋರಾಟವನ್ನು ನಾವು ನೋಡ್ತೀವಿ. ಹೆಣ್ಣು ಮಕ್ಕಳು ಕಾಡಿಗೆ ಹೋಗಿ ಕಟ್ಟಿಗೆ ತಂದ್ರೇ ಅವ್ರಿಗೆ ಶಿಕ್ಷೆ ಕೊಡ್ತಿದ್ರು. ಆವಾಗ ಹೆಣ್ಣು ಮಕ್ಕಳು ದೊಡ್ಡ ಪ್ರಮಾಣದ ದಂಗೆ ಎದ್ದಿದ್ದು ಇವತ್ತಿಗೂ ದಾಖಲೆ ಅದ. ಅಂದರೆ ನಮ್ಮ ಹೆಣ್ಣು ಮಕ್ಕಳು ಮನೆಯಿಂದ ಹಿಡ್ಕೊಂಡು ತಾವು ಕೆಲಸ ಮಾಡುವ ಜಾಗದವರೆಗೂ ಅದು ನನಗೆ ಇಲ್ಲಿ ನೀವು ಎಕ್ಸಾಂಪಲ್ ತಗೋಬೋದು, ನಾನಾ ರೀತಿಯ ಪ್ರತಿಭಟನೆಗಳನ್ನು ವ್ಯಕ್ತ ಮಾಡಿದ್ದನ್ನು ನಾವು ನೋಡ್ತೀವಿ. ಅದೇ ಸಂದರ್ಭದೊಳಗೆ ಈ ಎಲ್ಲ ಹೋರಾಟಗಳು ಮಡುಗಟ್ಟಿ ಒಂದು ಆಂದೋಲನದ ಸ್ವರೂಪವನ್ನು ಕಟ್ಟಿಕೊಟ್ಟು ಒಂದು ತೀವ್ರತೆಯನ್ನು ಏನು ಉಂಟು ಮಾಡಿದ್ವೋ 1857ರಲ್ಲಿ ಒಂದು ಪ್ರಥಮ ಸ್ವಾತಂತ್ರ್ಯ ಹೋರಾಟವನ್ನು ನಡೀತು ಅಂತನ್ನೋದು ನಮಗೆ ನೆನಪಿಡ್ಲಿಕ್ಕೆ ಸಾಧ್ಯ ಆಗಬೇಕು. ಸೊ ಅದರಲ್ಲಿ ದೊಡ್ಡ ಪ್ರಮಾಣದಲ್ಲಿ ಬೇರೆ ಬೇರೆ ಪ್ರದೇಶದಲ್ಲಿ ಈ ಚಳುವಳಿಗೆ ಪೂರಕವಾದ ರೀತಿಯಲ್ಲಿ ಮಹಿಳೆಯರು ಭಾಗವಹಿಸಿದಾರ ಅನ್ನೋದು ನಮಗೆ ಗೊತ್ತಾಗಬೇಕು. ಇದೇ ಸಂದರ್ಭದಲ್ಲಿ ದೇಶ ತುಂಬ ಸಣ್ಣ ಪುಟ್ಟ ಸಾಮಾಜಿಕ ಸುಧಾರಣೆಗಳು ಆರಂಭ ಆದವು. ಸಣ್ಣ ಸಣ್ಣ ಸಂಘಟನೆಗಳು ಕಟ್ಕೊಂಡ್ರು, ಕೆಲವು ಪತ್ರಿಕೆಗಳು ತಂದರು, ವಿವಾಹದ ವಿರುದ್ಧ ಧ್ವನಿ ಎತ್ತಿದ್ರು. ಇದರಲ್ಲಿ ಪುರುಷರು ಇದ್ದರು ಮತ್ತು ಕ್ರಮೇಣ ಮಹಿಳೆಯರು ಸಹಿತ ಭಾಗವಹಿಸಲಿಕ್ಕೆ ಶುರು ಮಾಡಿದ್ರು. ನಾವು ಸಾವಿತ್ರಿಬಾಯಿ ಫುಲೆ, ಜ್ಯೋತಿಬಾ ಫುಲೆ ಆದಿಯಿಂದ ಹಿಡ್ಕೊಂಡು ಅನೇಕ ಜನ ಇದರ ಪಟ್ಟಿಯಲ್ಲಿ ಬರ್ತಾರೆ. ಸರಳಾದೇವಿ ಚೌಧುರಾಣಿ ಇರ್ಬೋದು, ಪಂಡಿತ ರಮಾಬಾಯಿ ಇರ್ಬೋದು, ಸ್ವರ್ಣಕುಮಾರಿ ದೇವಿ ಇರ್ಬೋದು. ಆ್ಯಕ್ಚುಲಿ ಇವರೆಲ್ಲರೂ ಅಸಂಖ್ಯ ಜನ, ಒಬ್ಬಿಬ್ಬರ ಹೆಸರು ಮಾತ್ರ ಅಲ್ಲ, ಅಸಂಖ್ಯ ಜನ ಈ ಚಳುವಳಿಯಲ್ಲಿ ಮಹಿಳೆಯರ ಮತದಾನದ ಹಕ್ಕಿಗಾಗಿ, ಶಿಕ್ಷಣಕ್ಕಾಗಿ, ಇನ್ನೊಂದು ಪ್ರಶ್ನೆಗಳನ್ನ ಎತ್ಕೊಂಡು, ಒಂದು ಸ್ತರದ ಮಹಿಳೆಯರ ಪ್ರಶ್ನೆಗಳನ್ನ ಎತ್ಕೊಂಡು ಧ್ವನಿ ಎತ್ತಲಿಕ್ಕೆ ಶುರು ಮಾಡಿದ್ರು 19ನೇ ಶತಮಾನದ ಸಂದರ್ಭದ ಒಳಗ. ಆದ್ರೆ ಕ್ರಮೇಣ ಏನಾಯ್ತು, ಸಮಗ್ರ ಮಹಿಳೆಯರ ಪ್ರಶ್ನೆ ಅಂತ ಇಲ್ಲಿ ಬಂದಾಗ ಯಾವಾಗ ಈ ಕಣ್ಣೋಟ ಬಂತು ಅಂತ ಕೇಳಿದ್ರ, ಇಡೀ ಭಾರತದಲ್ಲಿ ಯಾವಾಗ ಜಗತ್ತಿನಾದ್ಯಂತ ಒಂದು ಬದಲಾವಣೆಯ ಬಿರುಗಾಳಿ ಬೀಸ್ತು. ಯಾವಾಗ 1905ರಲ್ಲಿ ಒಂದು ರಷ್ಯಾದಲ್ಲಿ ಒಂದು ಪ್ರಥಮ ಕ್ರಾಂತಿ ನಡೀತು. ಆವಾಗ ಇದೇನು ಅದಲ್ಲ, ಏನಿದು, ಎಲ್ಲ ಮಹಿಳೆಯರ ಬಗ್ಗೆ ಮಾತಾಡ್ತಾರೆ. ಆವಾಗ ಮಹಿಳೆ ಸಮಾಜದ ಪ್ರಶ್ನೆಗಳನ್ನ ಎತ್ಕೊಂಡು ಗಲ್ಲಿಗೆ ಹೋಗ್ಲಿಕ್ಕೂ ಸಿದ್ಧ ಇದ್ದಾಳ ಅಂದ್ರ
ಸಂಸತ್ತಿಗೆ ಯಾಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಪ್ರಶ್ನೆಗಳೆಲ್ಲವೂ ಸಹಿತ ಕೇಳಲಿಕ್ಕೆ ಶುರುವಾದವು. ಅಂದ್ರೆ ಮನೆ ನಿರ್ವಹಣೆಯಿಂದ ಹಿಡ್ಕೊಂಡು ಸಮಾಜದ ಎತ್ತುವಂಥ ಪ್ರಶ್ನೆಗಳ ಒಳಗ ಮಹಿಳೆ ದೊಡ್ಡ ಪ್ರಮಾಣದಲ್ಲಿ ಭಾಗವಹಿಸ್ತಾಳ ಅಂತ ಆದ್ರೆ ಆ ಮಹಿಳೆಯನ್ನ ಅವಳ ಸಮಗ್ರ ಹಕ್ಕುಗಳ ಸಂಬಂಧಪಟ್ಟಂಗ ಚರ್ಚೆ ಆರಂಭ ಆದು ನೋಡ್ರಿ. ಅಲ್ಲಿವರೆಗೆ ಸಣ್ಣ ಬೇರೆ ಬೇರೆ ಅಂಶಗಳೆಲ್ಲ ಇದ್ದು, ಆದ್ರೆ ಯಾವಾಗ 1917, 1910, 8, 5 ಈ ಸಂದರ್ಭದಲ್ಲಿ ಮಹಿಳೆಯ ಸಮಗ್ರ ಹಕ್ಕಿನ ಪ್ರಶ್ನೆ ಬಂದಾಗ ಭಾರತದ ಒಳಗೂ ಸಹಿತ ಈ ಪ್ರಶ್ನೆ ಎದ್ದು ಬಂತು. ಆವಾಗ ಒಂದು ಸ್ತರದ ಮಹಿಳೆಯರ ಬಗ್ಗೆ ಚರ್ಚೆ ಆಗ್ತಾ ಇರುವಂಥ ಭಾರತದ ಒಳಗ ಅತ್ಯಂತ ತಳಹಂತದಲ್ಲಿರುವಂಥ ಸಮಸ್ತ ಮಹಿಳೆಯರ ಪ್ರಶ್ನೆಗಳು ಪ್ರಧಾನ ನೆಲೆಗೆ ಬಂದು ಹೆಂಗ್ ಬಂದು ಅಂತ ಕೇಳಿದ್ರ, ಭಾರತದ ಒಳಗ ರೈತ ಆಂದೋಲನ ಆರಂಭ ಆಯಿತು ಮತ್ತು ಕಾರ್ಮಿಕ ಆಂದೋಲನ ಆರಂಭ ಆಯಿತು. ಗಿರಣಿ ಕಾರ್ಮಿಕರದು ದೊಡ್ಡ ದೊಡ್ಡ ಹೋರಾಟಗಳ ನಡೆದು, ಬೇರೆ ಬೇರೆ ಕಾರ್ಮಿಕರ ಹೋರಾಟಗಳ ನಡೆದು, ಆ ಹೋರಾಟದಲ್ಲಿ ಮತ್ತು ಆ ಕೆಲಸ ಮಾಡೋ ಕ್ಷೇತ್ರದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಹೆಣ್ಣುಮಕ್ಕಳು ಇದ್ರು. ಈ ಆರ್ಥಿಕ ಪ್ರಶ್ನೆಯೊಂದಿಗೆ ಸಾಮಾಜಿಕ ಪ್ರಶ್ನೆಯನ್ನು ಎತ್ಕೊಳ್ಬೇಕಾದಂಥ ತುರ್ತು ಮತ್ತು ಬೇರೆ ಬೇರೆ ರೀತಿಯ ಇವುಗಳನ್ನ ಒತ್ತಡವನ್ನ ಉಂಟು ಮಾಡಿದಂತ ಆ ಸಂದರ್ಭದ ಚಟುವಟಿಕೆಗಳು ನಾವು ನೋಡ್ತೀವಿ. ಒಂದ್ ನಿಮಿಷ, ಅದನ್ನ ಇದೆಲ್ಲ ಆಯ್ತು. ಮಹಿಳಾ ಚಳವಳಿ ಅಂತಂದ್ರೆ ಬೇರೆ ಚಳವಳಿಗಳಲ್ಲಿ ಮಹಿಳೆಯರು ಇದು ಮಾಡಿರೋದಾಯ್ತು. ಮಹಿಳಾ ಇಶ್ಯೂಗಳನ್ನೇ ಇಟ್ಕೊಂಡು ನಾವೇನು ಭಾರತದಲ್ಲಿ ಮೊದಲನೇ ಹಂತ, ಎರಡನೇ ಹಂತದ ಚಳವಳಿ ನಡೀತು ಅಂತ ಇದೆಯಲ್ಲ, ಒಂದು ಘನತೆಯ ಬದುಕಿಗಾಗಿ, ಮಹಿಳೆಯ ಹಕ್ಕಿಗಾಗಿ, ಅದು ಆಸ್ತಿಯ ಹಕ್ಕಿಗಾಗಿ, ಅದನ್ನೆಲ್ಲ ಕಾನೂನಲ್ಲಿ ಬಂದರೂ ಸಹ ಅದೆಲ್ಲ ಬಂದಿರಲಿಲ್ಲ. ಅತ್ಯಾಚಾರ ಮತ್ತು ದೌರ್ಜನ್ಯದ ಹೊತ್ತಿಂದನೇ ಮಹಿಳಾ ಚಳವಳಿ ಭಾರತದಲ್ಲಿ ಶುರುವಾಯಿತು. ಅದ್ರ ಬಗ್ಗೆ ನೀವು ಒಂಚೂರು ಬೆಳಕು ಚೆಲ್ಬೋದಾ ಅಂತ. ನಾವು ಮಥುರಾ ಪ್ರಕರಣ ಇರ್ಬೋದು, ಶಾಬಾನು ಇರ್ಬೋದು, ಅದರಿಂದ ನಮ್ದು ನಿಜವಾಗಿ ಮಹಿಳಾ ಚಳವಳಿಯ ಇದು ಹೆಜ್ಜೆಗುರುತುಗಳನ್ನ ಗುರುತಿಸ್ಕೋಬೇಕಾಗುತ್ತೆ. ಎಸ್, ಅನುಪಮ ಹೇಳಿದ್ದು ಬಹಳ ಕರೆಕ್ಟು. ನಾನು ಇದಕ್ಕೆ ಲಿಂಕ್ ಆಗಿ ಯಾಕೆ ಆ ಮಾತು ಹೇಳಿದೆ ಅಂದ್ರೆ, ಭಾರತದ ಮಹಿಳಾ ಚಳವಳಿ ಬಗ್ಗೆ ಅನೇಕ ವಿಮರ್ಶೆಗಳಿದ್ದಾವ. ಮಹಿಳಾ ಚಳವಳಿ ಒಂದು ವರ್ಗದ ಮಹಿಳೆಯರನ್ನ ಮಾತ್ರ ಪ್ರತಿನಿಧಿಸ್ತದೆ, ಉಳಿದಿದ್ದನ್ನು ಪ್ರತಿನಿಧಿಸಲ್ಲ ಅನ್ನೋ ಮಾತು ಅದಲ್ಲ. ಸೊ ಹಾಗಿಲ್ಲ. ಭಾರತದಲ್ಲಿ ಬೆಳೆದು ಬಂದಂಥ ಮಹಿಳಾ ಚಳವಳಿ ಈ ಎಲ್ಲ ವೈಜ್ಞಾನಿಕ ಆರ್ಥಿಕ ಸಮಾನತೆ, ಸಾಮಾಜಿಕ ನ್ಯಾಯ ಮತ್ತು ಲಿಂಗತ್ವದ ಪ್ರಶ್ನೆ ಇವೆಲ್ಲ ಪ್ರಧಾನವಾಗಿ ಎತ್ಕೊಂಡು ದೇಶದಾದ್ಯಂತ ಹೋರಾಟಗಳ ಆರಂಭ ಆದವು. ಹಂಗೆ ಆರಂಭ ಆಗುವಾಗ AIWC ಅಂತದನ್ನು ಹುಟ್ಕಂತು, NFIW ಹುಟ್ಕಂತು, ಆಮೇಲೆ ಅಖಿಲ ಭಾರತ ಜನ್ಮವಾದಿ ಮಹಿಳಾ ಸಂಘಟನೆ ಎಡ್ವಾ ಅಂತನ್ನೋದನ್ನು ಹುಟ್ಕಂತು. ಸೊ ಎಡ್ವಾದಂಥ NFIWದಂಥ ಸಂಘಟನೆಗಳು ಮಥುರಾ ಪ್ರಕರಣ ಇರ್ಬೋದು, ಸತಿ ಪದ್ಧತಿ ಪ್ರಕರಣ ಇರ್ಬೋದು, ಮತ್ತೆಲ್ಲೂ ನಡೆದಂಥ ಬೇರೆ ಪ್ರಕರಣಗಳಿರ್ಬೋದು, ಈ ಎಲ್ಲ ಪ್ರಕರಣಗಳಿಗೂ ಸಹಿತ ಒಂದು ಸರಿಯಾದ ಕಣ್ಣೋಟದಿಂದ ಇಶ್ಯೂವನ್ನು ಕೈಗೆತ್ಕೊಂಡು ಹೋರಾಟ ಮಾಡಲಿಕ್ಕೆ ನಮಗೆ ಸಾಧ್ಯ ಆಯಿತು. ದೇಶದಾದ್ಯಂತ ನೀವು ನೋಡಿ, ಈವನ್ ಕರ್ನಾಟಕದಲ್ಲೇ ನೋಡಿರ್ಬೋದು, ಪಾರ್ವತಿ ಪ್ರಕರಣ ಇರ್ಬೋದು, ಇಲ್ಲಿ ಕುಷ್ಟಗಿ ಶರಣಮ್ಮನ ಪ್ರಕರಣ ಇರ್ಬೋದು, ನಮ್ಮಲ್ಲಿ ಇಬ್ಬರು ಗಂಡ ಹೆಂಡತಿಯನ್ನು ಬತ್ತಲೆ ಮಾಡಿ ಗಿಡಕ್ಕೆ ಕಟ್ಟಿ ಹೊಡೆದಂಥ ಪ್ರಕರಣ ಇರ್ಬೋದು. ಈ ಎಲ್ಲ ಪ್ರಕರಣಗಳಿಗೂ ಸಹಿತ ಕ್ರಮೇಣ 1981ರ ತರುವಾಯ, ಆ್ಯಕ್ಚುಲಿ 81ಕ್ಕೂ ಮೊದಲು ಪ್ರತಿ ರಾಜ್ಯದ ಒಳಗೂ ಈ ಅಂಶಗಳನ್ನು ಇಟ್ಕೊಂಡು ಮಹಿಳಾ ಸಂಘಟನೆಗಳು ಆರಂಭ ಆಗಿದ್ವು. ಮಹಿಳಾ ಆತ್ಮರಕ್ಷಣಾ ಸಮಿತಿ ಇರ್ಬೋದು, ಆ ತೆಲಂಗಾಣದಲ್ಲಿ ಆಂಧ್ರ ಪ್ರದೇಶದಲ್ಲಿ ಮಹಿಳಾ ಸಂಗಮ ಆರಂಭ ಆಗಿತ್ತು, ಕೇರಳದಲ್ಲಿ, ಮಹಾರಾಷ್ಟ್ರದಲ್ಲಿ ಎಲ್ಲ ಕಡೆಗೂ ಈ ಸಮಾಜವಾದಿ ಚಳುವಳಿಯ ಹಿನ್ನೆಲೆಯಲ್ಲಿ ಮಹಿಳೆಯ ಆಸ್ತಿಯ ಹಕ್ಕಿನ ಪ್ರಶ್ನೆಯನ್ನು ಇಟ್ಕೊಂಡು, ಸಮಗ್ರ ಮಹಿಳೆಯರ ಪ್ರಶ್ನೆಯನ್ನು ಇಟ್ಕೊಂಡು ಏನು ಚಳುವಳಿ ಆರಂಭ ಆಯಿತೋ ಆ ಚಳುವಳಿ ಭಾರತದಲ್ಲಿ ಒಂದು ದೇಶ ಮಟ್ಟದ ಚಳುವಳಿಯಾಗಿ ಬಂತು. ಅನುಪಮ, ಹಂಗೆ ಬಂದಂಥ ಚಳುವಳಿ ದೇಶ ತುಂಬ ದಲಿತ, ದಮನಿತ, ಅಲ್ಪಸಂಖ್ಯಾತ, ಕೃಷಿ ಕೂಲಿ ಕಾರ್ಮಿಕರು, ರೈತ ಎಲ್ಲ ಮಹಿಳೆಯರ ಪ್ರಶ್ನೆಗಳನ್ನು ಎತ್ಕೊಂಡು ತನ್ನ ಶಕ್ತಿ ಸಾಮರ್ಥ್ಯಕ್ಕೆ ಅನುಸರಿಸಿ ದೊಡ್ಡ ಪ್ರಮಾಣದಲ್ಲಿ ಎದ್ದು ಹೋರಾಟ ಮಾಡಿದ ಸಲುವಾಗಿನೇ ಆ್ಯಕ್ಚುಲಿ ರಿಸರ್ವೇಷನ್ ಬಿಲ್ ಸಂಬಂಧಪಟ್ಟಂಗೆ ಗೀತಾ ಮುಖರ್ಜಿ ಅವರೇನು ಇದನ್ನು ಬರೆದು ಕೊಟ್ಟರು. ಆವಾಗ ದೇಶ ತುಂಬ ಮಹಿಳೆಯರಿಗೂ ರಾಜಕೀಯದಲ್ಲಿ ರಿಸರ್ವೇಷನ್ ಬೇಕು ಅನ್ನುವಂಥದ್ದಕ್ಕೆ ಒಂದು ದೊಡ್ಡ ಶಕ್ತಿಯನ್ನು ಬರಲಿಕ್ಕೆ ಸಾಧ್ಯ ಆಯಿತು. ಅದಕ್ಕೂ ಮೊದಲು ಹೆಣ್ಮಕ್ಳಿಗೆ ಯಾಕೆ ರಾಜಕೀಯ, ಹೆಣ್ಮಕ್ಳಿಗೆ ಯಾಕೆ ಅಧಿಕಾರ, ಹೆಣ್ಮಕ್ಳಿಗೆ ಬೇಕಾಗಿಲ್ಲ ಅನ್ನೋದೇ ಈ ದೇಶದ ಒಳಗೆ ಇತ್ತು. ಹೌದು ಮೇಡಮ್. ಅದ್ರ ಜೊತೆಗೆ ಸಾಹಿತ್ಯನೂ ಕೂಡ ಮಹಿಳೆಯರ ಪರವಾಗಿ ಧ್ವನಿ ಎತ್ತಿತು. ಕೊಪ್ಪಳದಲ್ಲೇ ಇರೋದ್ರಿಂದ ನಾವು ಬಂಡಾಯ ಸಾಹಿತ್ಯ ಶುರುವಾಗಿದ್ದೇ ಕುದುರೆಮೋತಿ ಪ್ರಕರಣದ ಇದನ್ನು ಪಡ್ಕೊಂಡು, ದಲಿತ ಚಳವಳಿ ಹುಣಸಿಕೋಟೆ ಅನ್ಸೂಯಮ್ಮಂಗಾಗಿರೋ ಅತ್ಯಾಚಾರ ಪ್ರಕರಣವನ್ನು ಎತ್ಕೊಂಡು ಅದರ ವಿರುದ್ಧ ಹೋರಾಟ ನಡೆಸಿದೆ. ಎಲ್ಲ ಚಳವಳಿಗಳು ಮಹಿಳೆಯರ ಪರವಾಗಿ ಹೋರಾಟ ನಡೆಸಿದ್ದಾವೆ. ಆದರೆ ಇತ್ತೀಚೆಗೆ ಮಹಿಳಾ ಚಳವಳಿಯಲ್ಲಿ ಒಂದು ಏನು ಕೇಳಿ ಬರ್ತಾ ಇದೆ ಅಂತಂದರೆ, ನಾವು ಯಾವ ಐಡೆಂಟಿಟಿಗಳನ್ನು ಶೋಷಿತ ಐಡೆಂಟಿಟಿ ಅಥವಾ ಒಡೆಯುತ್ತೆ ಅಂತ ಅಂದ್ಕೊಂಡಿದ್ವಲ್ಲ, ಧಾರ್ಮಿಕ ಐಡೆಂಟಿಟಿಗಳು, ಅದನ್ನೇ ಇಟ್ಕೊಂಡು ಕ್ರೈಸ್ತ ಮಹಿಳಾ ಸಂಘಟನೆ, ಇಸ್ಲಾಮಿಕ್ ಫೆಮಿನಿಸಮ್ ಅಥವಾ ಜಮಾತೆ ಇಸ್ಲಾಮಿ ಮಹಿಳಾ ಸಂಘಟನೆ, ಲಿಂಗಾಯತ ಮಹಿಳಾ ಸಭಾ,
ವಿಪ್ರ ಮಹಿಳಾ ಸಂಘಟನೆ, ಈ ಥರ ಯಾವ ಐಡೆಂಟಿಟಿಗಳು ನಮ್ಮನ್ನು ನಾವು ಒಡೆಯುತ್ತೆ ಅಂತ ಅಂದ್ಕೊಂಡಿದ್ದೀವೋ ಅದೇ ಐಡೆಂಟಿಟಿಗಳನ್ನು ಇಟ್ಕೊಂಡು ಇವತ್ತು ಹೆಣ್ಮಕ್ಳು ಸಂಘಟಿತರಾಗೋದನ್ನು ನಾವು ನೋಡ್ತಾ ಇದ್ದೀವಿ. ಮರಾಠ ಮುಕ್ತಿ ಮೋರ್ಚಾದಲ್ಲಿ ಲಕ್ಷಾಂತರ ಮರಾಠ ಮಹಿಳೆಯರು ರಿಸರ್ವೇಷನನ್ನು ಕೊಡಬಾರ್ದು ದಲಿತರಿಗೆ ಅಂತ ಹೇಳಿ ಸಂಘಟಿತರಾದರು. ಅಂದರೆ ಈ ಒಂದು ವಿಪರ್ಯಾಸವನ್ನು ನಾವೇನು ನೋಡ್ತಿದ್ದೀವಲ್ಲ, ಇದನ್ನು ನಾವು ಮುಟ್ಟಿ ನೋಡ್ಕೊಳ್ಬೇಕು ಅಂತ ಅನಿಸುತ್ತೆ. ಮತ್ತು ನಾವು ಧರ್ಮ ಮತ್ತು ರಾಜಕಾರಣ ಹೆಣ್ಮಕ್ಳನ್ನ ಒಡೆದಿದೆ, ಜಾತಿ ಹೆಸರಲ್ಲಿ ಧರ್ಮದ ಹೆಸರಲ್ಲಿ ನೀವು ನಮ್ಮನ್ನು ಒಡಿತೀರಾ, ನಾವು ಇಶ್ಯೂ ಬೇಸ್ಡ್ ಆಗಿ ಸೇರ್ತೀವಿ ಅಂತ ಅಂದ್ಕೊಂಡಿದ್ದೀವಿ. ಆದರೆ ಧರ್ಮದ ಒಳಗೂ ಸಹ ಶಾಬಾನು ಅವಳು ತನಗೆ ಸಿಗಬೇಕಾಗಿರೋ ಇದ್ದತ್ತಿಗೋಸ್ಕರ ಹೋರಾಡಿದ್ಲು, ಅದನ್ನು ನಾವು ಮಹಿಳಾ ಸಂಘಟನೆಗಳು ಬೆಂಬಲ ಮಾಡಿದ್ದೀವಿ. ಮತ್ತು ಉಳಿದ ಶಬರಿಮಲೆ ಪ್ರಕರಣದಲ್ಲೂ ಸಹ ನಾವೆಲ್ಲ ದೇವಸ್ಥಾನಕ್ಕೆ ನಾನು ನೀವು ಹೋಗೋರಲ್ಲ, ಆದರೆ ನಾವು ದೇವಸ್ಥಾನದೊಳಗೆ 18 ಮೆಟ್ಲು ಹತ್ತಿ ಹೋಗಬೇಕು ಅಂತ ಹೆಣ್ಮಕ್ಳು ಹೇಳಿದವಾಗ ಅದನ್ನು ನಾವು ಮಹಿಳಾ ಸಂಘಟನೆಗಳು ಬೆಂಬಲ ಮಾಡಿದ್ದೀವಿ. ಹಿಜಾಬನ್ನು ನನಗೆ ಹಕ್ಕಿದೆ ಅಂತ ಹೇಳಿದವಾಗ ನಾವು ಬೆಂಬಲ ಮಾಡಿದ್ದೀವಿ. ಅಂದರೆ ಧರ್ಮ ನಮ್ಮನ್ನು ಒಡೆಯುತ್ತೆ ಅಂತ ಹೇಳಿದ್ರೂ ಸಹ ಬಹುಸಂಖ್ಯಾತ ಮಹಿಳೆಯರನ್ನು ದೇವರು ಮತ್ತು ಧರ್ಮ ಅನ್ನುವ ಭಾವುಕ ಅಂಶಗಳು ಹಿಡಿದಿಟ್ಕೊಂಡ್ಬಿಟ್ಟಿದ್ದಾವೆ 90%ಗಳಲ್ಲಿ. ಈ ಒಂದು ವಿಪರ್ಯಾಸನ ನೀವು ತುಂಬ ವರ್ಷದಿಂದ ಮಹಿಳಾ ಚಳವಳಿಯಲ್ಲಿರೋರು, ಇದು ನಮ್ಮನ್ನೆಲ್ಲ ಚುಚ್ತಿದೆ ಮೇಡಮ್. ಈ ವಿಪರ್ಯಾಸನ ಅಥವಾ ಈ ಒಂದು ಕಾಂಟ್ರಡಿಕ್ಷನನ್ನು ನಾವು ಹೆಂಗೆ ಮೀರ್ಕೊಳ್ಳೋಕ್ಕೆ ಆಗುತ್ತೆ? ಅಂದರೆ ಧರ್ಮದ ಒಳಗಡೆ ಇದ್ದು ಕ್ರಿಟಿಕಲ್ ಇನ್ಸೈಡರ್ಸ್ ಆರ್ ಆಲ್ಸೋ ಇಂಪಾರ್ಟೆಂಟ್. ಒಳಗಡೆ ಇದ್ದು ಇವತ್ತು ಆಯೇಷಾ ಫರ್ಜಾನ ಬಂದಿದ್ರೆ ಹೇಳಿರೋರು, ನಾನು ಅದನ್ನು ಹೇಳೋಕ್ಕೆ ಅಂತಲೇ ನಾನು ಇದನ್ನು ಸುತ್ಕೊಳ್ತೀನಿ ಅಂತ ಹೇಳೋರು. ನಿನ್ನೆ ಸುಧೀರ್ ಕುಮಾರ್ ಮರಳಿ ನಾನು ಹಿಂದೂ ಅಂತ ಹೇಳೋಕ್ಕೆ ನಾನು ಕುಂಕುಮ ಇಟ್ಕೊಳ್ತೀನಿ ಅಂತ ಹೇಳೋರು. ಸೊ ನಾನು ನನ್ನ ಜಾತಿ ಧರ್ಮದ ಜೊತೆ ಗುರುತಿಸ್ಕೊಂಡೇ ನನ್ನ ಮಹಿಳಾ ಐಡೆಂಟಿಟಿನ ಎತ್ತಿ ಹಿಡಿಯೋದು ಹೆಂಗೆ? ಇದು ತುಂಬ ಕಷ್ಟ ಅಲ್ವಾ? ಕಾಂಟ್ರಡಿಕ್ಟರಿ ಅಲ್ವಾ? ನಿಮಗೇನು ಅನಿಸುತ್ತೆ? ಆ್ಯಕ್ಚುಲಿ ಸ್ವಾತಂತ್ರ್ಯದ ನಂತರ ಮಹಿಳಾ ಚಳುವಳಿ ಏನು ಬೆಳೆದು ಬಂತು, ಈ ಮಹಿಳಾ ಚಳುವಳಿಯ ಒಳಗಿನ ಸಮಾನತೆಯ ಆಶಯಗಳೇನಿದ್ವು, ಏನಿದ್ವು ಆಶಯಗಳು? ಯಾವ ಸಮಾಜ ಸಂಪೂರ್ಣ ಶೋಷಣೆ ರಹಿತವಾದಂಥ ಸಮಾಜ ಬರ್ತದೋ ಆ ಸಮಾಜದಲ್ಲಿನೇ ಮಹಿಳೆಗೆ ಸಮಾನತೆ ಸಿಗಲಿಕ್ಕೆ ಸಾಧ್ಯ, ಇಲ್ಲಾಂದರೆ ಸಾಧ್ಯ ಇಲ್ಲ ಅಂತು. ಅಂದರೆ ಮಹಿಳಾ ಪ್ರಶ್ನೆ ಇಡೀ ಸಮಾಜದ ಅಸಮಾನತೆಯ ಪ್ರಶ್ನೆಯೊಂದಿಗೆ ಜೋಡಿಸ್ಕೊಂಡಿದ್ದಕ್ಕಾಗಿ ಇದು ಯಾರಿಗೆ ಥ್ರೆಟ್ ಕೊಟ್ಟಂಗಾಯಿತು? ಯಾರು ಸಮಾಜದ ಸಂಪತ್ತನ್ನು ತಮ್ಮ ಕೈವಶ ಮಾಡ್ಕೊಂಡಿದ್ರು, ಅದನ್ನು ರಕ್ಷಿಸಿಕೊಳ್ಳುವ ಸಲುವಾಗಿಯೇ ಇಷ್ಟೆಲ್ಲ ಅಸಮಾನತೆ ಹುಟ್ಟ ಹಾಕಿದ್ರು. ಸೊ ಅವರಿಗೆ ಇದೊಂದು ದೊಡ್ಡ ಭಯ ಬಂತು. ಈ ಹೆಂಗಸರು ಎಲ್ಲ ಹೆಣ್ಣು ಮಕ್ಕಳ ಪ್ರಶ್ನೆಯನ್ನು ಇಟ್ಕೊಂಡು ಒಂದು ಅಡ್ರೆಸ್ ಮಾಡುವಾಗ ನಮ್ಮ ಸಂಪತ್ತನ್ನು, ನಾವೇನು ಖಾಸಗಿ ಸಂಪತ್ತು ನಮ್ಮಲ್ಲಿ ಇಟ್ಕೊಂಡಿದ್ದೀವಿ, ಅದಕ್ಕೆ ಧಕ್ಕೆ ಬರ್ತದೆ ಅಂತ ಗೊತ್ತಾಗಿ ಅದನ್ನು ರಕ್ಷಿಸ್ಕೊಳ್ಳಿಕ್ಕೆ ಮೊದಲೇ ಅವರು ಧರ್ಮ ಮತ್ತು ದೇವರು, ಕೇವಲ ಧರ್ಮ ಅಲ್ಲ, ಧರ್ಮ ಮತ್ತು ದೇವರು ಎರಡನ್ನೂ ತಮ್ಮ ಟೇಕೆಯನ್ನಾಗಿ ಇಟ್ಕೊಂಡ್ರು. ಅಂದರೆ ತಮ್ಮ ರಕ್ಷಿಸಿಕೊಳ್ಳುವ ಒಂದು ಇದಾಗಿ ಹತ್ಯಾರಾಗಿ ಇಟ್ಕೊಂಡ್ರು. ಹಂಗೆ ಇಟ್ಕೊಂಡಾಗ ಪ್ರತಿ ಸತಿ ಅವರು ಅದನ್ನು ಬಳಸಿದಾರ. ಹೆಂಗೆ ಬಳಸುವಾಗ ಏನು ಮಾಡಿದ್ರು ಅಂತ ಕೇಳಿದ್ರ, ಜನರ ಮಧ್ಯದಲ್ಲಿ ಅವರು ನಂಬುವಂತಹ ಧರ್ಮ ಮತ್ತು ದೇವರ ಹೆಸರಿನೊಳಗೆ ವಿಭಜನೆ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಫಾರ್ ಎಕ್ಸಾಂಪಲ್, ಹಿಂದುತ್ವ ಮತ್ತು ಹಿಂದೂ ಇವೆರಡರಲ್ಲಿ ವ್ಯತ್ಯಾಸ ಗೊತ್ತಾಗಲಾರದ ರೀತಿಯಲ್ಲಿ ಇವತ್ತು ವರ್ಕ್ ಮಾಡಿದ್ದಾರೆ. ಅದನ್ನೇ ಮಹಿಳೆಯರ ಒಳಗೂ ಇಳಿಸ್ಬಿಟ್ಟಾರ. ನೀವು ಯಾರು ದೇವರನ್ನು ನಂಬ್ತೀರಿ ನೋಡ್ರಿ, ಇವರು ಆ ದೇವರನ್ನೇ ನಂಬಲ್ಲ. ನೀವ್ಯಾರು ಹಿಂದೂ ಧರ್ಮಕ್ಕೆ ಧಕ್ಕೆ ಬಂತು. ಈ ರೀತಿ ಪ್ರತಿಯೊಂದು ಧರ್ಮ, ನಾಟ್ ಓನ್ಲಿ ಹಿಂದೂ, ಜಗತ್ತಿನ ಧರ್ಮದ ನೆಲೆಗಳಿಗೆ ಆರಂಭದಲ್ಲಿ ಒಂದು ಬೇರೆ ರೀತಿಯ ಬದಲಾವಣೆಯ ವಿಚಾರಗಳನ್ನು ಇಡುವಂಥ ದೃಷ್ಟಿಕೋನ ಇದ್ದಾಗಲೂ ಅದೊಂದು ಸಂಸ್ಥೀಕರಣಗೊಂಡು ಬರ್ತಾ ಹೋದಂಗೆ ಅದು ಪ್ರತಿಗಾಮಿ ನೆಲೆಯಲ್ಲಿ ಹೋಗಿ ನಿಲ್ತದೆ. ಹಾಗಾಗಿ ಸಂಪೂರ್ಣ ಮಹಿಳಾ ಸಮಾನತೆಯ ನೆಲೆಯಲ್ಲಿ ಅದು ನಿಲ್ಲದಿಲ್ಲ. ಹಾಗಾಗಿನೇ ಕ್ರಿಶ್ಚಿಯನ್ ಇರ್ಬೋದು, ಇಸ್ಲಾಂ ಇರ್ಬೋದು, ಮತ್ತು ಇನ್ನು ಬೇರೆ ಯಾವುದನ್ನೇ ಇರ್ಬೋದು, ಧರ್ಮದ ಒಂದು ಹತ್ಯಾರಿನಲ್ಲಿ ಅವರನ್ನು ಬಂಧಿಸಲಿಕ್ಕೆ ಪ್ರಯತ್ನ ಪಡ್ತಾರೆ. ಫಾರ್ ಎಕ್ಸಾಂಪಲ್, ಅನುಪಮ, ನಿಮಗೂ ಗೊತ್ತು, ಎಲ್ರಿಗೂ ಗೊತ್ತು, NPR NRC CAA ಬಂತು. ಈ ದೇಶದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ನಡೀತು. 2ನೇ ಸ್ವಾತಂತ್ರ್ಯ ಆಂದೋಲನ ಅಂತ ಹೋರಾಟ ನಡೆಸಿದ್ವಿ ನಾವು. ಅವಾಗ ಸಾವಿರ ಅಲ್ಲ, ಲಕ್ಷ ಸಂಖ್ಯೆಯಲ್ಲಿ ಮುಸ್ಲಿಂ ಮಹಿಳೆಯರು ರಸ್ತೆಗೆ ಬಂದರು. ಸುಮಾರು ಕಡೆಗೆ ನಾನು ಅಡ್ರೆಸ್ ಮಾಡ್ಲಿಕ್ಕೆ ಹೋಗಿದ್ದೀನಿ. ಮುಸ್ಲಿಂ ಬಾಂಧವರಿಗೆ ಕೈ ಮುಗಿದು ನಾನು ಕೇಳಿದ್ದೀನಿ, ಅಣ್ಣ NPR NRC CAA ತಕ್ಕೊಂಡ ತಕ್ಷಣ, ವಾಪಸ್ ಹೋದ ತಕ್ಷಣ ನೀವು ನಮ್ಮ ಸಹೋದರಿಯರನ್ನ ಎಲ್ಲಿ ಕಳಿಸ್ತೀರಿ ಅಂತ ನಂಗೆ ಗೊತ್ತು, ಮತ್ತವರಿಗೆ ಅಡುಗೆ ಮನೆಗೆ ಕಳಿಸ್ತೀರಿ. ನೀವು ಖಂಡಿತ ಸಮಾಜದ ನಂಟಿಗೆ ಅವರನ್ನು ಬಿಡಲ್ಲ. ಸಮಾಜದೊಂದಿಗಿನ ಸಂಪರ್ಕವನ್ನು ಡಿಸ್ಲಿಂಕ್ ಮಾಡಿನೇ ಮಹಿಳೆಯರನ್ನು ಮೂಲೆಗೆ ತಳ್ಳುವಂಥ ಆಲೋಚನಾ ಕ್ರಮಗಳು ಕೇವಲ ಒಂದು ಸಮುದಾಯದಲ್ಲಿ ಅಲ್ಲ, ಒಂದು ಧರ್ಮದಲ್ಲಿ ಅಲ್ಲ, ಎಲ್ಲ ಧಾರ್ಮಿಕ ನೆಲೆ ಒಳಗೆ ಇದು ನಡೀತದೆ. ಇದು ನಂಬರ್ 1 ಅನುಪಮ. ಹೆಚ್ಚು ವಿಸ್ತರಿಸಲಿಕ್ಕೆ ಹೋಗೋದಿಲ್ಲ. ಆದರೆ
ಮಹಿಳೆಯರನ್ನ ಒಡೆಯುವ ಸಲುವಾಗಿ ಶೋಷಣಾರಹಿತ ಸಮಾಜನ ನಿರ್ಮಾಣ ಮಾಡಬಾರದು ಅನ್ನುವ ಸಲುವಾಗಿ ಎಲ್ಲೆಲ್ಲಿ ಒಡಿಬೇಕು ಅಲ್ಲಲ್ಲಿ ಕತ್ತರಿಸ್ತಾರೆ, ಒಡಿತಾರೆ, ಐಕ್ಯತೆ ಬರಲಾದ ರೀತಿಯಲ್ಲಿ ಮಾಡ್ತಾರೆ. ಇದು ಸಮಾಜದ ಸಂಪತ್ತಿನ ಠೇಕೆದಾರರು ಯಾರಿದಾರಲ್ಲ ಅವರು ಮಾಡುವಂಥ ಬಹುದೊಡ್ಡ ಷಡ್ಯಂತ್ರ. ಫಾರ್ ಎಕ್ಸಾಂಪಲ್, ಈಗ ನೋಡ್ರಿ, ನಾನು ದೇವರಿಂದ ಹುಟ್ಟಿ ಬಂದಿದ್ದೀನಿ ಅಂತ ಹೇಳಿ ಕಾರಣ ಏನು ಅಂದ್ರೆ ಈ ಸಂಪತ್ತು, ಈ ಅಧಿಕಾರ ನನ್ನ ಕೈಯಿಂದ ಹೋಗಿಬಿಟ್ರ ಹೆಂಗಿದು ಅಂತ ಭಯ ಬಿದ್ದೆ ಇವತ್ತು ನನಗೆ ದೇವರೇ ಕಳಿಸಿಬಿಟ್ಟ ಇಲ್ಲಿ ಅಂತ ಹೇಳಲಿಕ್ಕೆ ಶುರು ಮಾಡ್ಯಾರ. ಸೊ ಇದು ಜನರಿಗೆ ಗೊತ್ತಾಗಬಾರ್ದು ಅನ್ನೋ ಸಲುವಾಗಿ ಮೊದಲು ಬಳಸಿದ್ದು ಯಾರಿಗೆ ಅಂದರೆ, ದಯವಿಟ್ಟು ನಾವು ಗಮನಿಸಬೇಕು, ಮೊದಲು ಬಳಸಿದ್ದು ನಮ್ಮ ಮಹಿಳೆಯರಿಗೆ, ನಮ್ಮ ಹೆಣ್ಣು ಮಕ್ಕಳಿಗೆ. ಇವತ್ತಿಗೂ RSS ಒಳಗಡೆ ದುರ್ಗಾವಾಹಿನಿ ಅಂತ ಮಾಡಿದ್ರು. ದುರ್ಗಾವಾಹಿನಿಯ ಮೂಲಕ ಏನನ್ನು ಕ್ಲಾಸ್ ಕೊಟ್ಟರು ಅವರಿಗೆ? ಹಿಂದೂ ಧರ್ಮ ಅಪಾಯದಲ್ಲಿ ಅದ. ಮೊದಲೇನು ಹೇಳಿದ್ರು? ಮಾತೆಯರೇ, ಸೀತೆ, ಸಾವಿತ್ರಿ, ಮಂಡೋದರಿ ಹಂಗ ಮನೆ ಒಳಗಿರಬೇಕು, ಬೆಂಕಿಯಾಗ ಹಾಕಿದ್ರು ಸಾಯ್ಬೇಕು, ಕಾಡಿಗೆ ಬಿಟ್ಟರು ಹೋಗಬೇಕು. ನೀವು ಅಂದರೆ ನೀವು ಎಂತಹ ಇದರ ಹೆಣ್ಣು ಮಕ್ಕಳು ಪತಿವ್ರತ ಮಹಿಳೆಯರು ಅಂತ ಹೇಳ್ತಿದ್ರು. ಅದೇ ಮಹಿಳೆಯರನ್ನ ಬರ್ತಾ ಬರ್ತಾ ರಾಜಕೀಯ ವಿದ್ಯಮಾನಗಳು ಬದಲಾಗ್ತಾ ಹೋದಂಗ, ಚಳುವಳಿಗಳು ಹೆಚ್ಚಾಗ್ತಾ ಹೋದಂಗ ಮನೆ ಒಳಗೆ ಕಳಿಸಿದ ಮಹಿಳೆಯನ್ನ ಹುರಿದುಂಬಿಸಿ ಹೊರಗೆ ಎಳತ್ತಂದ್ರು. ಏನು ಹೇಳಿದ್ರು? ನೀವು ದುರ್ಗಿ, ನೀವು ಮಹಾ ದುರ್ಗಿಯರಾಗಬೇಕು, ಕಾಳಿಯರಾಗಬೇಕು, ಬೇರೆಯವರು ನಮ್ಮ ಮೇಲೆ ಇವತ್ತು ಎದಗ್ಲತ್ತಾರ, ನೀವು ಅವ್ರನ್ನ ಕೊಚ್ಚಿ ಈ ದೇಶವನ್ನು ರಕ್ಷಿಸಬೇಕು ಅಂತ ಹೇಳಲಿಕ್ಕೆ ಶುರು ಮಾಡಿದ್ರು. ಅಂದರೆ ಅರ್ಥ ಇಷ್ಟೇ ಅನುಪಮ, ಏನು ಗೊತ್ತಾ, ಈ ಯಾರು ಮ್ಯಾಲ್ ಆಳುವ ವರ್ಗದವ್ರು ಇದ್ದಾರೋ, ಮ್ಯಾಲ್ ಕೂತಾರೋ, ಮನೆ ಒಳಗೂ ಹಂಗೆ ಅದ. ಮನೆ ಒಳಗೆ ಏನದ? ಮಹಿಳಾ ಸಂಘಟನೆ ಕರೀರಿ, ನೀವು ಕರೆದಾಗ ಏನು ಹೇಳ್ತಾರ? ಈ ಮನೆಯೊಳಗೆ ಪೂಜೆ ನೀನೇ ಮಾಡಬೇಕು, ಈ ಮನೆಯೊಳಗೆ ನೆಂಟ್ರಿಗೆ ನೀನೇ ಕರಿಬೇಕು, ಬಂದವರಿಗೆಲ್ಲ ನೀನೇ ಮಾಡಬೇಕು. ಮನೇನ ದೇವರುಗಳು ನಮ್ಮ ಕುತ್ತಿಗೆಗೆ ಅದಾವ, ಬರೀ ಹೊರಗಿನವರಲ್ಲ. ಮನೇನ ದೇವರು ಪೂಜೆ ಮಾಡಿ ಅದು ಮಾಡಿ ಇದು ಮಾಡಿ ಎಲ್ಲ ಮಾಡ್ಕೊಂಡು ಬರಬೇಕು. ಅದನ್ನೂ ಬರ್ಲಿಕ್ಕೆ ಸಾಧ್ಯ ಆಗ್ಲಾರ್ದಂಥದ್ದು ವ್ಯವಸ್ಥೆ ಇವತ್ತಿಗೂ ನಮ್ಮ ಸುತ್ತಮುತ್ತ ಮಾಡ್ಯಾರ. ಇಷ್ಟೇ ಏನಂದ್ರೆ ಧರ್ಮದ ಹೆಸರಿನ ದುರ್ಬಳಕೆ ಮತ್ತು ದೇವರು ಅನ್ನುವ ಮೌಢ್ಯದ ಕೇಂದ್ರ ಇದೆಯಲ್ಲ, ಈ ಕೇಂದ್ರವನ್ನ ಮತ್ತೆ ಯಾರು ಮನಸ್ಸಿನೊಳಗೆ ಗಟ್ಟಿ ಮಾಡ್ತಾರ ಅಂದ್ರೆ ಮಹಿಳೆಯರ ಮನಸ್ಸಿನೊಳಗೆ ಗಟ್ಟಿ ಮಾಡ್ತಾರ. ನಮ್ಮ ಮುಂದಿನ ಸವಾಲು ಏನು ಅಂದ್ರೆ ಇದನ್ನು ಹೇಗೆ ನಾವು ಅಡ್ರೆಸ್ ಮಾಡ್ತೀವಿ, ಇದನ್ನು ಹೇಗೆ ನಾವು ಅವ್ರು ಹೇಳುವ ಧರ್ಮ ಯಾವುದು, ನಿಜವಾದ ಧರ್ಮ ಯಾವುದು, ನಮ್ಮ ಜನತೆಯ ದೇವರುಗಳು ಯಾವುವು, ಅವರು ಸೃಷ್ಟಿ ಮಾಡ್ತಾ ಇರುವಂಥ ದೇವರುಗಳು ಯಾವುವು. ಈಗ ದೇವರುಗಳ ಸಂಘ ಕಟ್ಟಬೇಕು ನಾವು, ಗೊತ್ತಾಯ್ತಲ್ಲ? ದೇವರುಗಳ ಸಂಘ. ನಮ್ಮೂರು ಹುಲಗಮ್ಮ, ಯಲ್ಲಮ್ಮ, ಮರಿಗಮ್ಮ, ಚೌಡಮ್ಮ ನಮಗೇನು ಮಾಡಿಲ್ಲ, ಆದ್ರೆ ಎಲ್ಲಿಂದ ಬಂದ್ಬಿಡ್ತಾರೆ ನೋಡ್ರಿ ಇವರು ಮಾತ್ರ ನಮಗೆ ಎಂಜಲ್ ಎಲಿ ಮ್ಯಾಗ ಉಳ್ಳಾಡುವಂತಾರ, ಅವ್ರದ್ದು ಹೊಲಸು ತಿನ್ನುವಂತಾರ, ಮತ್ತೇನೇನೋ ಮಾಡುವಂತಾರ, ಎಲ್ಲೆಲ್ಲ ಹೋಗುವಂತಾರ, ನಮ್ಮ ಹೆಂಡತಿಯನ್ನೆಲ್ಲ ನಮ್ಮ ಮನೆ ಮಕ್ಕಳನ್ನೆಲ್ಲ ದೇವದಾಸಿಯರಾಗಿ ಮಾಡುವಂತಾರ. ಇದು ಅದ ನೋಡ್ರಿ. ಇದರ ಒಳಗಿನ ಈ ಮಹಿಳಾ ವಿರೋಧಿ, ದುಡಿಯುವ ಜನರ ವಿರೋಧಿ ಅಂಶಗಳನ್ನು ನಾವು ನಮ್ಮ ಮಹಿಳೆಯರಿಗೆ ಮನನ ಮಾಡುವ ದಿಕ್ಕಿನಲ್ಲಿ ಹೊಸ ಆಲೋಚನಾ ಕ್ರಮದಲ್ಲಿ ನಾವು ಚಳುವಳಿಗಳನ್ನು ಕಟ್ಟಬೇಕಾಗ್ತದೆ. ಸಮ ಗಮನಿತ ಮಹಿಳೆಯರ ಭಿನ್ನ ವಿಭಿನ್ನ ಪ್ರಶ್ನೆಗಳನ್ನು ನಾವಿವತ್ತು ಮುನ್ನೆಲೆ ತರಬೇಕಾಗ್ತದೆ. ಸಾಮಾಜಿಕ ಪ್ರಶ್ನೆ ಅಂತ ಆದಾಗ ಅವತ್ತು ಆರಂಭದಲ್ಲಿ ಕೇವಲ ಒಂದು ಹಂತದ ಸಾಮಾಜಿಕ ಪ್ರಶ್ನೆ ಇತ್ತು. ಇವತ್ತು ಅಸಂಖ್ಯ ಭಿನ್ನ ವಿಭಿನ್ನ ಸಾಮಾಜಿಕ ಪ್ರಶ್ನೆಗಳ ಜೊತೆಗೆ ಸಂಕೀರ್ಣ ಇದಾವ್ರಿ, ಇಲ್ಲ ಅಂತ ಹೇಳಲಿಕ್ಕಾಗಲ್ಲ. ನಾನು ಎಲೆಕ್ಷನ್ ನಿಂತು MLA ಆಗಬೇಕು ಅಂದ್ರೆ ಊರೊಳಗೊಂದು ಲಕ್ಷ್ಮಿ ಗುಡಿ ಕಟ್ಟೇಬೇಕು, ನಾನು ಹನುಮಂಜರ ಗುಡಿ ಕಟ್ಟೇಬೇಕು, ಇಲ್ಲಾಂದ್ರೆ MLAನೇ ಮಾಡೋದಿಲ್ಲ ಅನ್ನುವಂಥ ಸ್ಥಿತಿ ನಿರ್ಮಾಣ ಆದಾಗ ಮಹಿಳಾ ಚಳುವಳಿಯ ಮುಂದೆ ಇವತ್ತು ಸವಾಲ್ ಇರೋದು ಏನು ಅಂತ ಕೇಳಿದ್ರ, ಸಮಸ್ತ ದುಡಿಯುವ ಜನತೆಯನ್ನು ಮುನ್ನೆಲೆಗೆ ತರ್ತಾ ನಮ್ಮ ಮಹಿಳೆಯರ ತಲೆ ಒಳಗೂ ಸೇರ್ಕೊಂಡಂತ ಅವರ ವಿರೋಧಿ ಮೌಲ್ಯಗಳು ಏನಿದಾವೋ, ಇಲ್ಲಿ ಹೆಣ್ಣು ಮತ್ತು ಗಂಡು ಅಂತ ಪ್ರಶ್ನೆ ಇಲ್ಲ, ಅವರ ವಿರೋಧಿ ಮೌಲ್ಯಗಳೇನಿದಾವೋ ಅದನ್ನು ನಾವು ಹೊರಗೆ ತರಲಿಕ್ಕೆ ಪ್ರಯತ್ನ ಪಡಬೇಕು ಆಗ್ತದೆ. ಆ ಕಾರಣದಿಂದ ಅಕ್ಕಮಹಾದೇವಿ ಹೇಳಿದ ವಚನ ನನಗೆ ಯಾವತ್ತಿಗೂ ಪ್ರಮುಖ ಅಂತ ಅನ್ನಿಸ್ತದೆ. ಹೆಣ್ಣು ಹೆಣ್ಣಾದಡೆ ಗಂಡಿನ ಸೂತಕ, ಗಂಡು ಗಂಡಾದಡೆ ಹೆಣ್ಣಿನ ಸೂತಕ, ಮನದ ಸೂತಕ ಹಿಂಗಿದಡೆ ತನುವಿನ ಸೂತಕಕ್ಕೆ ತೆರಹುಂಟೆ, ಮುನ್ನಿಲ್ಲದ ಸೂತಕಕ್ಕೆ ಜಗಮರುಳಾಯಿತು ಎನ್ನ ದೇವ ಚೆನ್ನ ಮಲ್ಲಿಕಾರ್ಜುನನೆಂಬ ಗರುವಂಗೆ ಜಗವೆಲ್ಲ ಹೆಣ್ಣು ನೋಡ ಅನಂತ ಮಾತು. ಇವತ್ತು ಹಾಸನದಲ್ಲಿ ಪ್ರಶ್ನೆ ಅದಲ್ಲ. ಸೊ ಇವತ್ತು ಈ ಮನದ ಸೂತಕವನ್ನ ನಾವು ತೆಗೆದು ಹಾಕಲಾರ್ದೇನೆ ಮತ್ತು ಇಡೀ ಸಮಾಜದ ಸಂಪೂರ್ಣ ಸಮಾನತೆ ಕಡೆಗೆ ನಾವು ಒಟ್ಟಾಗಿ ಹೋಗ್ಲಾರ್ದೇನೆ ಇಂಡಿಪೆಂಡೆಂಟ್ ಮಹಿಳೆಗೆ ಒಂದು ಸ್ವಾತಂತ್ರ್ಯ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಒಂದು ವಿಚಾರ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇದ್ದಂಗೆ ಸ್ವಯಂ ಸೇವಕಿಯರ ಸಂಘ ಯಾಕಿಲ್ಲ ಅಲ್ವಾ? ಇದೊಂದು ಪ್ರಶ್ನೆ ನಾವು ಕೇಳ್ಕೊಳ್ಬೇಕು. 100 ವರ್ಷ ಆಯಿತು, ಹೆಣ್ಮಕ್ಳದ್ದು ಇನ್ನೊಬ್ರು ಆ ಥರ ನೀವು ಸಂಘ ಮಾಡಿ ಮನೆಗೂ ಅಲ್ವಾ ಸರ್? ಇದನ್ನು ನಾವು ಎತ್ತಿ ಕೇಳಬೇಕು, ಆ ಹೆಣ್ಮಕ್ಳಿಗೆ ಕೇಳಬೇಕು. ನಾನಂತೂ ತುಂಬ ರೈಟ್ ವಿಂಗಲ್ಲಿರೋರಿಗೆ ಅಲ್ರಿ, ನೀವು
ಹೆಣ್ಮಕ್ಳಿಗೆ ಯಾಕ್ರಿ ಸಂಘ ಮಾಡಿಲ್ಲ ಅಂತ ನಾನು ನೇರವಾಗಿ ಕೇಳ್ತೀನಿ. ಇದನ್ನು ನಾವು ಎತ್ತಿ ತೋರಿಸ್ಬೋದು ಅಂತ ಕಾಣುತ್ತೆ. ಮತ್ತೊಂದು ನೀವು ಆಗಲೇ ಹೇಳ್ದಂಗೆ ಸಾಕಷ್ಟು ಮಹಿಳೆಯರು ಒಂದು ಉನ್ನತೀಕರಣ ಹೊಂದಿರೋ ಮಹಿಳೆಯರೂ ಸಹ ಹಾಂ 1936 ಶುರುವಾಗಿದೆಯಂತೆ. ಬಟ್ ಅದು ಎಲ್ಲಿ ತನಕ ಇದೆಯೋ ನಮಗೆ ಗೊತ್ತಿಲ್ಲ. ನಮಗೇನಾದ್ರೂ ಯಾರದ್ದು ಸಂಚಾಲಕಿಯರು ಯಾರೋ ಕಾಣ್ತಾ ಇಲ್ಲ ಇವಾಗ. ಎನಿವೆ, ನಮ್ಮ ಮುಂದಿನ ಪ್ರಶ್ನೆ ಏನಂದರೆ, ಮೇಡಮ್ ಕೂತ್ಕೊಳ್ಳಿ ಪರವಾಗಿಲ್ಲ. ಮುಂದಿನ ಪ್ರಶ್ನೆ ಏನಂತಂದರೆ, ವಿಮೆನ್ಸ್ ಮೂಮೆಂಟ್ಗೆ ಒಂದು ಬ್ಯಾಕ್ಲ್ಯಾಶ್ ಇದೆ. ಆ ಬ್ಯಾಕ್ಲ್ಯಾಶ್ ಎಲ್ಲಿಂದ ಬರುತ್ತೆ ಅಂದರೆ ನಮ್ಮ ಕುಟುಂಬದ ಒಳಗಿಂದನೇ ಬರುತ್ತೆ. ಯಾಕೆಂದರೆ ಎಲ್ಲ ಸಮಾಜಕ್ಕೋಸ್ಕರ ಕನಸೋರು, ಸಮಾಜನ ವಿರೋಧಿಸೋರು ಎಲ್ಲರೂ ಸಹ ಜೆಂಡರ್ ಪ್ರಶ್ನೆ ಬಂದರೆ ಎಲ್ಲರೂ ಒಂದೇ. ಅದು ಆ ಸ್ಕೇಲ್ ಹಿಡಿದು ಬಿಟ್ರೆ ಅದರೊಳಗೆ ಆ ಸ್ಕೇಲ್ ಹಿಡಿದು ಪಾಸ್ ಆಗೋರು ಭಾಳ ಎಲ್ಲರೂ ನಪಾಸೆ. ನಿಮಗೆ ಗೊತ್ತಿದೆ ಮೇಡಮ್. ಅಂದರೆ ಮನೆಯ ಹೊರಗಡೆ ಏನನ್ನೇ ಮಾತಾಡಿದರೂ ಸಹ, ವಿಮೆನ್ಸ್ ಮೂಮೆಂಟಿನ ಮಾತಾಡಿದರೂ ಸಹ ಮನೆಯಲ್ಲಿ ಅದರದ್ದು ಬ್ಯಾಕ್ಲ್ಯಾಶ್ ಇದೆ. ಮನೆಗೆ ಹೋಗಿ ಮತ್ತು ಅದಕ್ಕೆ ಎಲ್ಲ ಅಂಟ್ಕೊಂಡಿರೋದಿದೆ. ಈ ಒಂದು ಬ್ಯಾಕ್ಲ್ಯಾಶನ್ನು ವಿಮೆನ್ಸ್ ಮೂಮೆಂಟು ಹೆಂಗೆ ನಿವಾರಿಸ್ಕೊಳ್ಬೇಕು. ಮತ್ತು ಎರಡನೇದಾಗಿ ಮಹಿಳೆಯರಿಗೆ ನಾವು ಒಡ್ಕೊಂಡ್ಬಿಟ್ಟಿದ್ದೀವಿ. ಅಂಗನವಾಡಿಯವರು, ಆಶಾ ಕಾರ್ಯಕರ್ತೆಯರು, ಗಿರಣಿ ಇದರವರು, ದಲಿತ ಮಹಿಳಾ ಸಂಘಟನೆಗಳು, ಜಾತಿ ಅಷ್ಟೇ ಅಲ್ಲ, ಈವನ್ ಐಡಿಯಾಲಜಿಕಲ್ ಬೇಸ್ಡ್ ಸಂಘಟನೆಗಳಲ್ಲೂ ಜನವಾದಿಯಲ್ಲಿ ಒಂದು ಸ್ವಲ್ಪ, AMSS ಅಲ್ಲಿ ಒಂದು ಸ್ವಲ್ಪ, ಇದರಲ್ಲಿ ಒಂದು ಸ್ವಲ್ಪ ಈ ಒಡ್ಕೊಂಡು ಬಿಟ್ಟಿದ್ದೀವಲ್ಲ ನಾವು. ಐಡಿಯಾಲಜಿಕಲ್ ಬೇಸಿಸಲ್ಲೂ ನಾವು ಒಡೆದೋಗಿದ್ದೀವಿ. ಕುಟುಂಬದಲ್ಲೂ ಸಹ ನಮಗೆ ಬ್ಯಾಕ್ಲ್ಯಾಶ್ ಇದೆ. ಸೊ ಇದನ್ನು ನಾವು ಮೀರ್ಗಳಕ್ಕೆ ನಮಗೆ ನಿಮ್ಮ ಪ್ರಾಕ್ಟಿಕಲ್ ಉದಾಹರಣೆ ಕೊಡಬೇಕು, ಥಿಯರಿ ಬೇಡ. ನಿಮ್ಮ ಕೊನೆ ಪ್ರಶ್ನೆ ಮೇಡಮ್, ಆಮೇಲೆ ತುಂಬ ಜನ ಇದ್ದಾರೆ ನಿಮಗೆ ಪ್ರಶ್ನೆ ಕೇಳಕ್ಕೆ. ಎರಡನೇ ಪ್ರಶ್ನೆಗೆ ನಾನು ಹೇಳಿ ಮೊದಲನೇ ಪ್ರಶ್ನೆಗೆ ಬರ್ತೀನಿ. ಒಂದೇದಾಗಿ ಅಂಗನವಾಡಿ, ಆಶಾ, ಬಿಸಿಯೂಟ, ಕಟ್ಟಡ ಕಾರ್ಮಿಕ, ಇನ್ನೊಂದು ಮತ್ತೊಂದು ಎಲ್ಲ ಸಂಘಟನೆಗಳು ಅವರವರ ಕೆಲಸ ಮಾಡ್ತಾ ಇರುವಂತಹ ಕ್ಷೇತ್ರದ ಪ್ರಶ್ನೆಗಳನ್ನ ಆರ್ಥಿಕ ಸಾಮಾಜಿಕ ಎಲ್ಲ ಪ್ರಶ್ನೆಗಳು ಒಂದಿಗೆ ನಾವು ಅಲ್ಪಸಂಖ್ಯಾತ ಸಬ್ ಕಮಿಟಿ ಮತ್ತು ದಲಿತ ಸಬ್ ಕಮಿಟಿ ಮತ್ತು ಬೇರೆ ಬೇರೆ ರೀತಿಯ OBC ಸಬ್ ಕಮಿಟಿ ಅಂತ ಮಾಡಿ ಪ್ರತಿ ಸರ್ತಿಗೆ ನಾವು ಅದನ್ನು ಚರ್ಚೆ ಮಾಡಿ ಆ ಕ್ಷೇತ್ರದ ಪ್ರಶ್ನೆಗಳೆಲ್ಲವೂ ಪ್ರಧಾನವಾಗಿ ತಗೊಳ್ಳಿಕ್ಕೆ ಮಾತಾಡ್ತೀವಿ. ಹಂಗೆ ಅದು ಅಂದರೆ ಸಾಮಾಜಿಕ ಪ್ರಶ್ನೆ ಆಧರಿಸಿಯೂ ಒಂದು ಸಂಘಟನೆ ಈ ರೀತಿ ಮಾಡಬೇಕು. ಮತ್ತು ಬೇರೆ ಬೇರೆ ಸಂಘಟನೆಗಳು ಇದ್ದವು, ಅವು ಭಿನ್ನ ಅಂದರೆ ಬೇರೆ ಬೇರೆ ಅಂತ ಅಲ್ಲ. ನಾನು ನೀವು ಏನೋ ಶಬ್ದ ಬಳಸಿದ್ರಿ, ಹೀಗೆ ಒಡೆದಿತ್ತು ಅಲ್ಲ ಅದು. ಅವರು ಐಕ್ಯತೆ ಒಂದು ಇಶ್ಯೂ ಬೇಸ್ಡ್ ಒಂದು ಕಡೆಗೆ ಖಂಡಿತ ಬರಲಿಕ್ಕೆ ಸಾಧ್ಯ ಅದ, ಬರ್ತಿದಾರ ಅನೇಕ ಸಂದರ್ಭದಲ್ಲಿ. ಈಗ ನೀವು ವರ್ಷಕ್ಕೊಂದು ಸರ್ತಿ ಹೋರಾಟ ಕರೆ ಕೊಟ್ಟಾಗ ಭಾರತ ಬಂದು ಇನ್ನೊಂದು ಮತ್ತೊಂದು 60 80 90% ಈ ಎಲ್ಲ ಮಹಿಳೆಯರು ಬೀದಿಗೆ ಬರ್ತಾರೆ, ಎಲ್ಲ ಮಹಿಳೆಯರು. ಆದರೆ ನಮಗಿವತ್ತು ಇರಬೇಕಾದ ಪ್ರಶ್ನೆ ಏನು ಅಂತ ಕೇಳಿದ್ರೆ, ಆರ್ಥಿಕ ಪ್ರಶ್ನೆಯನ್ನು ಆಧರಿಸಿ ಬಂದಂಥ ಮಹಿಳೆಯರ ಒಳಗೆ ಸಾಮಾಜಿಕ ಪ್ರಶ್ನೆ, ವರ್ಗ ಪ್ರಶ್ನೆ, ರಾಜಕೀಯ ಪ್ರಶ್ನೆಗಳನ್ನು ಎಷ್ಟು ಅವರು ಅರ್ಥ ಮಾಡ್ಕೊಂಡಿದ್ದಾರ, ಎಷ್ಟು ಇವತ್ತು ತಮ್ಮ ನಿಜವಾದ ಶತ್ರು ಯಾರು, ತಮ್ಮ ನಿಜವಾದ ಮಿತ್ರ ಯಾರು ಅಂತ ತಿಳ್ಕೊಳ್ಳಿಕ್ಕೆ ಅವರಿಗೆ ಸಾಧ್ಯ ಆಗ್ಯದ ಇಲ್ಲ. ಆರ್ಥಿಕ ಪ್ರಶ್ನೆಯಲ್ಲಿ ಬಾವುಟ ಹಿಡ್ಕೊಂಡು ಬರ್ತಾರ, ಓಟ್ ಹಾಕುವಾಗ ತಮ್ಮ ವಿರೋಧಿ ಮೌಲ್ಯಗಳಿಗೆ ಓಟ್ ಹಾಕ್ತಾರ. ಯಾಕೆ ಹಂಗೆ ಹಾಕ್ತಾರ ಅಂತ ಅನ್ನೋದು ನಮ್ದು ಇವತ್ತು ಪ್ರಧಾನ ಪ್ರಶ್ನೆ ಆಗಬೇಕು. ನನಗಿರೋದು ಇವತ್ತದು ಪ್ರಧಾನ ಪ್ರಶ್ನೆ. ಅವರ ನನಗೆ ಲೆನಿನ್ ನೆನಪಾಗ್ತಾನೆ ಈ ಸಂದರ್ಭದಲ್ಲಿ, ಹಾಗೆ ಬಸವಣ್ಣ ನೆನಪಾಗ್ತಾರೋ, ಬಾಬಾ ಸಾಹೇಬ್ ಅಂಬೇಡ್ಕರ್ ನೆನಪಾಗ್ತಾರೋ, ಹಾಗೆ ನನಗೆ ಲೆನಿನ್ ಸಹ ನೆನಪಾಗ್ತಾರೆ. ಅವ್ರೇನು ಹೇಳ್ತಾರ, ಆರ್ಥಿಕ ಪ್ರಶ್ನೆಯನ್ನು ಎತ್ಕೊಂಡು ನೀವು ಎಷ್ಟನ್ನ ಹೋರಾಟ ಮಾಡ್ರಿ ಏನು ಬದಲಾವಣೆ ಆಗಲ್ಲ. ಏನು ಮಾಡಬೇಕು ಅಂದ್ರೆ ಅವರ ಒಳಗೆ ನೀವು ರಾಜಕೀಯ ಪ್ರಜ್ಞೆಯನ್ನು ತರಬೇಕು, ವರ್ಗ ಪ್ರಜ್ಞೆಯನ್ನು ತರಬೇಕು. ಭಾರತದ ಕಾಂಟೆಸ್ಟಲ್ಲಿ ಜಾತಿ ಮತ್ತು ವರ್ಗ ಈ ಪ್ರಜ್ಞೆಗಳನ್ನು ನಾವು ಜಾತಿ ಅಂದರೆ ಅರ್ಥಾತ್ ಜಾತಿ ಅಸ್ಮಿತೆ ಅಲ್ಲ, ಜಾತಿ ಹೆಸರಿನಲ್ಲಿ ನಡೀತಾ ಇರುವಂಥ ದೌರ್ಜನ್ಯ, ಈ ಪ್ರಜ್ಞೆಗಳನ್ನು ಹುಟ್ಟುಹಾಕಿ ಜನತೆಯ ಮಧ್ಯದಲ್ಲಿ ಜಾಗೃತಿಯನ್ನು ತಂದು ಇದರ ವಿರುದ್ಧ ಅವರ ತಿಳುವಳಿಕೆಯನ್ನು ಹೆಚ್ಚು ಮಾಡುವಂಥ ಕೆಲಸ ನಾವು ಮಾಡಬೇಕಾಗ್ತದೆ. ಅದು ನಮ್ಮ ಮುಂದಿನ ಪ್ರಧಾನವಾದ ಸವಾಲು. ಈ ಇಶ್ಯೂವಿನ ಆಧರಿಸಿ ದೇಶದಾದ್ಯಂತ ಸಮಸ್ತ ಮಹಿಳಾ ಚಳವಳಿ ಐಕ್ಯತೆಯಿಂದ ಕೆಲಸ ಮಾಡ್ತಾ ಇದೆ. ಪ್ರಶ್ನೆ ಏನು ಅಂದ್ರೆ, ಇನ್ನಷ್ಟು ಐಕ್ಯತೆಯಿಂದ ಮಾಡಬೇಕು ಅಂತನ್ನೋದೇ ಪ್ರಶ್ನೆ. ಇದಕ್ಕೆ ಮತ್ತಾರಾದರೂ ಇದಕ್ಕಿಂತ ಹೆಚ್ಚು ಗೊತ್ತಿದ್ದವರಿದ್ದರೆ ಹೇಳಿ. ಮಹಿಳಾ ಸಂಘಟನೆ ಈಗ ರಿಸರ್ವೇಷನ್ ಬಿಲ್ ಸಂಬಂಧಪಟ್ಟಂಗೆ ಹೋರಾಟ ಮಾಡುವಾಗ ಎಲ್ಲ ಮಹಿಳಾ ಸಂಘಟನೆಗಳನ್ನ ಒಟ್ಟುಗೂಡಿಸಿ ಹೋರಾಟ ಮಾಡಿದ್ರು. ಹಾಗೆ ದೆಹಲಿಯಲ್ಲಿ ನಡೆದಂಥ ಅತ್ಯಾಚಾರ ಪ್ರಕರಣ, ನಿರ್ಭಯ ಪ್ರಕರಣ, ಎಲ್ಲ ಮಹಿಳಾ ಸಂಘಟನೆಗಳನ್ನ ಒಟ್ಟುಗೂಡಿಸಿ ಒಂದು ಹೋರಾಟವನ್ನು ನಡೆಸಿದ್ರು. ಸೊ ಈ ರೀತಿ ನಡೀತಿರ್ತದೆ. ಈಗ ಇನ್ನೊಂದು ಹೇಳಿದ್ರೆ ಕೊನೆಗೆ ಪ್ರಾಕ್ಟಿಕಲ್ ಕ್ವಶನ್, ಬ್ಯಾಕ್ಲಾಶ್ ಮನೆಯೊಳಗೆ ಇರ್ತದೆ. ಇಲ್ಲಿಷ್ಟು ಜನ ಗಂಡಸರು ಕೂತಿರಲ್ಲ, ಹೆಣ್ಮಕ್ಳು ಬಂದಿದ್ದೀರಿ. ಹೆಣ್ಮಕ್ಳಿಗೆ ಏನನ್ನಲ್ಲ ಅನ್ಬೇಡ್ರಿ.
ಹೆಣ್ಮಕ್ಳ ತಲೆ ಒಳಗೂ ಸಹ ಈ ಭಾರತ ದೇಶದ ಪುರುಷ ಪ್ರಧಾನ ಪಾಳೆಗಾರಿ ಜಮೀನ್ದಾರಿ ಮೌಲ್ಯಗಳೇ ಇದಾವ. ಇಲ್ಲೊಂದು ಕವನ ಓದ್ಲಿಕ್ಕೆ ಕೂತಿದ್ದೀವಿ, ಭಾಷಣ ಕೇಳಲಿಕ್ಕೆ ಕೂತಿದ್ದೀವಿ. ಎಷ್ಟು ಜನ ನಾಳೆಗೆ ಹಾಸನದಲ್ಲಿ 30ನೇ ತಾರೀಕಿಗೆ ನಡೆಯುವಂಥ ಹೋರಾಟಕ್ಕೆ ಬಂದು ಭಾಗವಹಿಸ್ತೀವಿ ಅಂದಾಗ, ಅಯ್ಯೋ 2 ದಿನ ಆಯ್ತು ರೀ ಬಂದು, ನಮ್ಮ ಮನೆಯೊಳಗೆ ಒಂದು ಮದುವೆ ಅದ ಹೋಗ್ಬೇಕ್ರಿ ಅಂತ ಪ್ರಶ್ನೆ ಬರ್ತದೆ. ನಮ್ಮ ಹೆಣ್ಮಕ್ಳಿಗೆ ವಿಶೇಷವಾಗಿ 2 ದಿನ ಇಲ್ಲಿ ಕೂತಿನಲ್ರಿ, ಮನೆಯೊಳಗೆ ಏನೋ ಆಯ್ತು. ಈ ಮನೆ ಮದುವೆ ಇವು ಎರಡನ್ನು ಎಷ್ಟೇ ಡೆಮೋಕ್ರೆಟಿಕ್ ಆಗಿ ಕಟ್ಟಿಕೊಂಡು ಮೇಲೂ ನಮ್ಮ ಹೆಣ್ಮಕ್ಕಳನ್ನು ಮಾತ್ರ ನಿಯಂತ್ರಣ ಮಾಡ್ತಾ ಇದ್ದಾವ. ಮೇ ಸಾಹಿತ್ಯ ಮೇಳ ಇದರ ಬಗ್ಗೆ ಒಂದು ನಿರ್ಣಯನೇ ಪಾಸ್ ಮಾಡಬೇಕು. ಎಷ್ಟು ಪ್ರಗತಿಪರ ಗಂಡಸರು ನಿರುಪಮ, ಎಷ್ಟು ಬಾರಿ ದೊಡ್ಡ ದೊಡ್ಡ ಎಲ್ಲ ಬಣ್ಣದ ಬಾವಟ ಹಾರಾಡಿಸಿ ಧಿಕ್ಕಾರ ಹೇಳೋರು. ಮನೆ ಒಳಗಿನ ಮಹಿಳೆಯರ ಪ್ರಶ್ನೆ ಬಂದಾಗ, ಸಮಾನತೆ ಪ್ರಶ್ನೆ ಬಂದಾಗ ಜೀವವಾಗಿ ನೋಡೋದು. ನಾವಿವತ್ತು ಕಾಮುಕರಿಗೆ ಮಾತ್ರ ಈ ಮಾತು ಹೇಳ್ತಾ ಇಲ್ಲ, ಹೆಣ್ಣನ್ನು ನೀವು ದೇಹವಾಗಿ ನೋಡಬೇಡ್ರಪ್ಪ, ಜೀವವಾಗಿ ನೋಡ್ರಿ ಅಂತ ಅವ್ರಿಗೆ ಮಾತ್ರ ಹೇಳ್ತಿದ್ದೀವ. ನಮ್ಮೇಲೆ ಅತ್ಯಾಚಾರ ಮಾಡೋರಿಗೆ ನನಗೆ ಕೇಳಿದ್ರೆ ನನ್ನ ಮನೆ ಒಳಗಿನ ಸಮಸ್ತ ಜನರಿಗೂ ಹೇಳ್ತಾ ಇದ್ದೀನಿ, ಹೆಣ್ಣನ್ನು ನೀವು ಜೀವವಾಗಿ ನೋಡ್ರಿ. ಜೀವವಾಗಿ ನೀವು ನೋಡಿದ್ರಿ ಅಂತ ಆದ್ರೆ ಒಬ್ಬ ಮಹಿಳೆ ಬಹಳ ಸರಳವಾಗಿ ಮನೆ ಕೆಲಸವೂ ಇಬ್ಬರು ಜೊತೆ ಸೇರ್ಕೊಂಡು ಮಾಡ್ಕೊಂಡು ಹೊರಗಡೆ ಬಂದು ಸಮಾಜದ ಚಟುವಟಿಕೆಯೊಂದಿಗೆ, ಸಮಾಜದ ಸಂಬಂಧದೊಂದಿಗೆ, ಉತ್ಪಾದನಾ ಪ್ರಕ್ರಿಯೆಯೊಂದಿಗೆ, ಆರ್ಥಿಕ ಸಮಾನತೆ ಮೇಲಿನ ಹಕ್ಕಿನೊಂದಿಗೆ ಆಕೆ ಕೆಲಸ ಮಾಡಲಿಕ್ಕೆ ಸಾಧ್ಯ. ಇದು ಜಟಿಲ ಪ್ರಶ್ನೆ, ನೀವು ಕೇಳಿದಷ್ಟು ಸರಳ ಪ್ರಶ್ನೆ ಅಲ್ಲ. ಎಲ್ಲೋ ಒಂದಿಷ್ಟು ಜನ ಇದ್ದಾರಪ್ಪ, ನನಗೆ ಮದುವೆ, ನನ್ನ ಗುರುಗಳು ಇಲ್ಲಿ ಕೂತಿದ್ದಾರೆ, ಕಾಶಿನಾಥ್ ಅಂಬುಲ್ಗಿ ಅವರು, ನನ್ನ ಭಾಷಣದ ಗುರುಗಳು, ತಾತ್ವಿಕ ಗುರುಗಳವರು. ನಾನು ಮದುವೆ ಆಗಬೇಕು ಅಂತ ಪ್ರಶ್ನೆ ಬಂದಾಗ ಖಂಡಿತ ಇದನ್ನು ಎದುರಿಸಿದ್ದೀವಿ. ನಮಗೆ ಕೇಳಿದ್ರು, ನೀನು ಎಲ್ಲ ಫ್ರೀ ಬಿಡುವಂತ, ನಾವೇ ಒಂದು ಹುಡುಗ ನೋಡ್ತೀವಿ ಅಂತ. ನೀವೇನು ನೋಡ್ತೀವಿ? ನಾನು ನೋಡ್ಕೊಂಡು ಹುಡುಗನು ನಾನು ಯಾವತ್ತನ ಫ್ರೀ ಬಿಟ್ಟಿಲ್ಲ ಅಂದ್ರೆ 3 ನಿಮಿಷದ ಡೈವರ್ಸ್ ಅಂದಿದ್ದು ನಾನು. ಗೊತ್ತಾಯ್ತು? 3 ನಿಮಿಷದ ಡೈವರ್ಸ್. ನನ್ನ ಕೆಲಸ ನಂದು, ನನ್ನ ಮನಸ್ಸು ನಂದು, ನನ್ನ ವಿಚಾರ ನಂದು. ನನಗೆ ಹಿಂಗೆ ಅನ್ನಿಸ್ತದೆ. ಯಾರೋ ನಮಗೆ ನಮ್ಮವ್ವಗ ಏನು ಬರೀ ಹೆಣ್ಣು ಹಾಡ್ದಿಯಲ್ಲ ಅಂತ ಬೈದವ್ರದ್ದು ನನ್ನ ತಲೆ ಒಳಗೆ ಉಳ್ಕೊಂಡು ಬಿಡ್ತದೆ. ಅವ್ರ ಕೆಲಸ 10 ಅಲ್ಲ 100 ರೊಟ್ಟಿ ಬಡ್ದೀವ್ರಿ, ಯಾರು ರೊಕ್ಕ ಕೊಟ್ಟಾರ? ಇಷ್ಟು ಜನ ಪ್ರಗತಿಪರ ಗಂಡಸರಿದ್ದೀವಿ. ನಿಮ್ಮ ಮನೆಯೊಳಗಿನ ಹೆಂಡತಿ ನೌಕರಿ ಮಾಡ್ತಿರಬಹುದು, ಆದರೆ ಮನೆಯೊಳಗೂ ಕೆಲಸ ಮಾಡಿ ನೌಕರಿ ಮಾಡ್ಯಾಳ. ನೀನು ರೊಟ್ಟಿ ಬಡ್ದು ಕೆಲಸ ಮಾಡಿ ಅಮ್ಮ, ತಗ ನಿನ್ನ ಅಕೌಂಟಿಗೆ ಇಷ್ಟು ರೊಕ್ಕ ಯಾರನ್ನ ಹಾಕಿದ? ದೊಡ್ಡ ದೊಡ್ಡ ಕವನ ಓದ್ತೀರಿ, ದೊಡ್ಡ ದೊಡ್ಡ ಭಾಷಣ ಮಾಡ್ತೀರಿ, ದೊಡ್ಡ ದೊಡ್ಡದಾಗ ಎಲ್ಲ ಕಡೆಗೆ ಹೋಗ್ತೀವಿ. ಅಯ್ಯೋ ಇಡೀ ಜೀವನ ಈ ಮನೆಗೆ ಮಾಡಿದ್ದಳಲ್ಲಪ್ಪ, ಏನಿದು ಸ್ಥಿತಿ, ತಗನಿಂದ ಹಕ್ಕು. ಇದ್ದವರಿಗೆ ನಾವು ಸನ್ಮಾನ ಮಾಡೋಣ. ಮೇ ಸಾಹಿತ್ಯ ಮೇಳದ ರೂವಾರಿಗಳಿಗೆ ಹೇಳ್ತೀನಿ, ಮುಂದಿನ ವರ್ಷ ಇಂಥ ವಿಷಯಗಳಿಗೆ ಅಡ್ರೆಸ್ ಮಾಡಿದಂಥ ಪುರುಷರು ಅಥವಾ ಮಹಿಳೆಯರು ಯಾರಾದರೂ ಇರಲಿ, ಅವರನ್ನು ಇಲ್ಲಿ ತಂದು ಸನ್ಮಾನ ಮಾಡೋಣ. ನಾ ಕೆಲವು ಸಭೆಯಲ್ಲಿ ಕೇಳ್ತೀನಿ, ಅನುಪಮ ಏನು ಕೇಳ್ತೀನಿ? ಒಂದೇ ನಿಮಿಷ ಅನುಪಮ, ಪ್ಲೀಸ್ ಒಂದೇ ನಿಮಿಷ ಹೇಳಿ ಮುಗಿಸ್ತೀನಿ. ನಂಗೆ ಗೊತ್ತು ನೀವು ಪ್ರಶ್ನೋತ್ತರ ಯಾಕೆ ಇರ್ತೀವಿ ಅಂದ್ರೆ ನಮ್ಮ ಉದ್ದಕ್ಕೆ ಭಾಷಣ ಹೋಗಬಾರ್ದು ಕಂಟ್ರೋಲ್ ಮಾಡಲಿಕ್ಕೆ ಇಟ್ಟಾರ. ಇದು ಒಂದು ತಂತ್ರವೇ, ಒಳ್ಳೇದೇ, ಇಟ್ಸ್ ಗುಡ್. ನಾವು ಆ ಸಂಘಟಕರು ಒಮ್ಮೆ ಮಾಡಬೇಕಾಗ್ತದೆ. ನಾನು ನಮ್ಮ ಮಹಿಳಾದು ಕಾರ್ಯಕ್ರಮಗೆಲ್ಲ ಬಂದಾಗ ನಮ್ಮದೇ ಸಂಘಟನೆಯಲ್ಲಿರುವ ಗಂಡಸರಿಗೆ ಪ್ರಶ್ನೆ ಮಾಡ್ತೀವಿ. ಏನಂತ? ಅಪ್ಪ ಎಷ್ಟು ಜನರಿಗೆ ರೊಟ್ಟಿ ಬಡಿಲಿಕ್ಕೆ ಬರ್ತದಪ್ಪ ಅಂತ ಕೇಳ್ತೀವಿ. ಎಷ್ಟು ಜನರಿಗೆ ರೊಟ್ಟಿ ಬಡಿಲಿಕ್ಕೆ ಬರ್ತದ ನಾನು ಕೇಳ್ತೀನಿ. ಇಲ್ಲಿ 2 ಮಾತ್ರ ಕೈ ಎತ್ತಿದಾರ. ಆದರೆ ವಾರಗಟ್ಟಲೆ ನನ್ನ ಗಂಡನೂ ಕೈ ಎತ್ತಿದ್ದಾನೆ ಅದ್ರೊಳಗೆ. ನಾನು ಗಂಡನಲ್ಲ, ಭಾಳ ಸಂಗಾತಿ ಅಂತೀನಿ, ಆಯ್ತಾ? ನನ್ನ ಅಳಿಯಗೂ ಬರ್ತದೆ, ನನಗೆ ಗೊತ್ತದು, ಆಯ್ತಾ? ನಾನು ಹೇಳೋದೇನಂದ್ರೆ, ರೆಗ್ಯುಲರ್ ರೊಟ್ಟಿ ಬಡಿಯೋದು, ರೆಗ್ಯುಲರ್ ಕಸ ಹೊಡಿಯೋದು, ಮುಂಜಾನೆ ಎದ್ದು ಕೂಡಲೇ ಅಡಿಗೆ ಮನೆ ಒಳಗಿನ ಕೆಲಸ ಮಾಡೋದು, ಆ ರೆಗ್ಯುಲಾರಿಟಿ ಅದಲ್ಲ, ಆ ಶ್ರಮ ಅದಲ್ಲ, ಅದಕ್ಕಾಗಿ ಹಾಕುವ ಸಮಯ ಅದಲ್ಲ, ಅದಕ್ಕಾಗಿ ನಿಗದಿ ಮಾಡಬೇಕಾದ ಬೆಲೆ ಅದಲ್ಲ. ಇವತ್ತಿಗೂ ಆ ಬೆಲೆ ನಮಗೆ ಇಲ್ಲ. ಮಹಿಳಾ ಚಳುವಳಿಯನ್ನು ನಾವು ಅಡ್ರೆಸ್ ಮಾಡ್ತಿದ್ದೀವಿ ಅಂದ್ರೆ ನನ್ನ ಒಳಗೆ ವೈಯಕ್ತಿಕವಾಗಿಯೂ ನಮ್ಮ ಅನೇಕ ಸಂಗಾತಿಗಳು, ಅಯ್ಯೋ ಉದ್ಯೋಗ ಖಾತ್ರಿಗೆ ಜನ ಬರ್ತಾರ, 350 ರೂಪಾಯಿ ಕೊಡಿಸ್ತೀವಿ ಅಂತ ಬರ್ತಾರ. ಆದರೆ ಅದೇ ಹೆಣ್ಮಗಳು ಮನೆಯೊಳಗೆ ಹೋಗಿ, ಎಲ್ಲೋ ನಿನಗೆ ಬಂದು 350 ಸಾರಾಯಿ ಅಂಗಡಿಗೆ ಹಾಕಿದಿ, ನಾನು ತಂದು ಮನೆ ನಡೆಸ್ಲತ್ತೀನಿ, ಮಾಡಿ ಮಗನೇ ನೀ ಮನೆ ಕೆಲಸ ಅಂತ ಹೇಳಲಿಕ್ಕೆ ಸಾಧ್ಯ ಆಗಿಲ್ಲ. ಗೊತ್ತಾಯ್ತಲ್ಲ? ಸೊ ನಾನು ಹೇಳಿದೆ, ಬಟ್ ಅದನ್ನು ಕೂಲಿ ಕಾರ್ಮಿಕರ ಮಧ್ಯದಲ್ಲಿ ಅದ. ಅವಾಗ ಎಷ್ಟೋ ಸರ್ತಿ ಜಗಳ ಮಾಡಿದ್ರೆ, ಏನು ಹಚ್ಚಿಯೋ ನೀ ನಡೆಸಿ, ಏನೋ ನಾನು ಬದುಕ ನಾನು ನಡೆಸಿನಿ, ನಿನ್ನ ಅವ್ವ ಅಪ್ಪಗೆ ನಾನು ಮಾಡಿ ಹಾಕ್ತೀನಿ, ತಗೋ ಇದು ಚಾರಣಿ ತಾಳಿ, ನಾನು ತಾಳಿ ಕಟ್ಕೊಡಲ್ಲ, ಹಿಂಗೆ ತೆಗೆದ್ರು ಬೀಸಾಡಿದ್ರು, ತಗ ಹೋಗು ಅಂಥೇಳಿ. ಆದ್ರೆ ನಮಗೆ ಪ್ರಶ್ನೆ ಇರೋದೇನಂದ್ರೆ, ಒಬ್ಬ ಮಹಿಳೆಯ ಪ್ರಜ್ಞೆ, ಅದು ವರ್ಗ ಪ್ರಜ್ಞೆ, ಸಾಮಾಜಿಕ ಪ್ರಜ್ಞೆ, ರಾಜಕೀಯ ಪ್ರಜ್ಞೆ, ಸಮಾನತೆಯ ಪ್ರಜ್ಞೆ ಹುಟ್ಟುಕೊಳ್ತು ಅಂದ್ರೆ ಮೊದಲು ಬೆಂಕಿಯ ಕಿಡಿ ಹುಟ್ಟುಕೊಳ್ಳೋದು ಎಲ್ಲಿ ಗೊತ್ತಾ? ಎಲ್ಲಿ? ಮನೆ ಒಳಗೆ. ಮನೆ ಮತ್ತು ಮದುವೆ 2 ಸಂಸ್ಥೆಗಳು ಮಹಿಳೆಯರನ್ನ ನಿಯಂತ್ರಣ ಮಾಡಲಿಕ್ಕಾಗಿ ಹುಟ್ಟುಕೊಂಡಂಥ ಈ
ಜಮೀನ್ದಾರಿ, ಪಾಳೆಗಾರಿ, ಊಳಿಗಮಾನ್ಯ ವ್ಯವಸ್ಥೆಯ ಈ ಸಂಸ್ಥೆಗಳು ನಮ್ಮನ್ನ ಇವತ್ತಿಗೂ ನಿಯಂತ್ರಣ ಮಾಡ್ತಾ ಇದ್ದಾವೆ. ಹಾಗಿದ್ರ ನಾವು ಇದನ್ನ ಸ್ವೇಚ್ಛೆಯ ಬದುಕು ಅಥವಾ ಸ್ವಾತಂತ್ರ್ಯದ ಬದುಕು ಅಂತಿದ್ದಾಗ ನಮ್ಮ ಫ್ಯಾಮಿಲಿಗಳನ್ನ ಒಂದೇ ಸರ್ತಿ ನಮಗೇನೋ ಮಾಡ್ಲಿಕ್ಕೆ ಆಗಲ್ಲ ಅಂತ ಆದ್ರೆ ನನಗಿರೋದು ನಮ್ಮ ಫ್ಯಾಮಿಲಿಯನ್ನ ವೈಚಾರಿಕ ತಾತ್ವಿಕ ನೆಲೆಯಲ್ಲಿ ಡೆಮೊಕ್ರೆಟಿಕ್ ಫ್ಯಾಮಿಲಿಯಾಗಿ ನಾವು ಕಟ್ಕೋಬೇಕಾಗ್ತದೆ. ಮತ್ತು ನಮ್ಮ ಅಸ್ತಿತ್ವ ಅಸ್ಮಿತೆಯ ಪ್ರಶ್ನೆಯನ್ನು ಬಂದಾಗ ಆ ಡೆಮೊಕ್ರೆಟಿಕ್ ಫ್ಯಾಮಿಲಿಯನ್ನು ನಾವು ಏನಂತೀವಿ ಧಿಕ್ಕರಿಸಬೇಕಾದಂಥ ಪ್ರಮೇಯವು ಬರ್ತದೆ. ನಾವು ನಿಜವಾದ ಸಮಾನತೆ ಪ್ರಶ್ನೆ ಬಂದಾಗ ಹಂಗಂತ ನೀಲ ಅವರು ಕುಟುಂಬವನ್ನು ಧಿಕ್ಕರಿಸಿ ಅಂದ್ರಿ ಅಂತ ಯಾರು ದಯವಿಟ್ಟು ಅಪಪ್ರಚಾರ ಮಾಡಬೇಡ್ರಿ. ಆದರೆ ನಾನು ಹೇಳೋದು ಇಷ್ಟೇ ಏನಂದ್ರೆ ನಾವು ಇದ್ದ ನೆಲೆಯ ಕುಟುಂಬದ ಒಳಗಡೆ ಈ ಡೆಮೊಕ್ರೆಟಿಕ್ ಅಂಶಗಳನ್ನು ನಾವು ಜಾರಿ ಮಾಡಲಿಲ್ಲ ಅಂತ ಆದ್ರೆ ನನ್ನ ಸಹವರ್ತಿಯನ್ನು ನಾನು ಜೀವವಾಗಿ ಪರಿಗಣಿಸಲಿಲ್ಲ, ಭಾರಿ ದೊಡ್ಡ ದೊಡ್ಡ ಮಾತಾಡ್ತೀನಿ ಅಂದ್ರೆ ಅದು ಮುಖವಾಡ ಅಷ್ಟೇ. ಮುಖವಾಡವನ್ನು ಎಷ್ಟು ಹಂತದಲ್ಲಿ ಕಳಿಸಬೇಕು ಭಾರತ ದೇಶದಲ್ಲಿ. ಜಾತಿ ಪ್ರಶ್ನೆ ಬಂದಾಗ ಮುಖವಾಡ ಕಳಿಸಬೇಕು, ಮಹಿಳೆಯದ ಹಕ್ಕಿನ ಪ್ರಶ್ನೆ ಬಂದಾಗ ಮುಖವಾಡ ಕಳಿಸಬೇಕು, ಮತ್ತು ಇನ್ನೊಂದು ಪ್ರಶ್ನೆ ಬಂದಾಗ ಮುಖವಾಡವನ್ನು ಕಳಿಸಬೇಕಾಗ್ತದೆ. ಈ ಎಲ್ಲ ಮುಖವಾಡಗಳನ್ನು ಕಿತ್ತು ಹಾಕಿ ಒಂದು ಶೋಷಣೆ ರಹಿತ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕಾಗಿ ಸಮಸ್ತ ಮಹಿಳೆಯರು ತೊಡಗಬೇಕಾದಂಥ ಅನಿವಾರ್ಯತೆ ಅವಶ್ಯಕತೆ ನಮ್ಮ ಮುಂದೆ ಅದ ಅನ್ನೋ ಮಾತನ್ನು ಹೇಳ್ತೀನಿ. ಥ್ಯಾಂಕ್ ಯು. ನೀಲಾ ಮೇಡಮಿಗೆ ಧನ್ಯವಾದ. ನಾವೇನು ಭರವಸೆ ಕಳ್ಕೊಳ್ಳೋದು ಬೇಡ. ಮೇ ಸಾಹಿತ್ಯ ಮೇಳದ ಸಂಗಾತಿಗಳು ಇವತ್ತೆಲ್ಲ ಬಂದಿದ್ದಾರಲ್ಲ, ಅವ್ರು ಇವತ್ತೇ ಪ್ರತಿಜ್ಞೆ ತಗೊಂತಾರೆ. ಮುಂದಿನ ತಿಂಗಳಿಂದ ಅವ್ರ ಹೆಂಡತಿ ಅಕೌಂಟಿಗೆ ರೊಟ್ಟಿ ಬಡಿದಿದ್ದಕ್ಕೆ, ಈರುಳ್ಳಿ ಹೆಚ್ಚಿದ್ದಕ್ಕೆ, ಬಟ್ಟೆ ತೊಳೆದಿದ್ದಕ್ಕೆ, ನೀಲಿ ಹಾಕಿದ್ದಕ್ಕೆ ಅಕೌಂಟಿಗೆ ದುಡ್ಡು ಹಾಕ್ತಾರೆ. ಅಲ್ಲ ಅಣ್ಣ, ಹಾಕ್ತಿರಲ್ಲ ಅಣ್ಣ? ಮತ್ತು ನೀಲಾ ಮೇಡಮಿಗೆ ಕೈ ಎತ್ತು ತೋರಿಸಿ ಎಷ್ಟು ಮಂದಿ ಹಾಕ್ತಿರಂತ. ಹೆಂಡತಿ ಅಕೌಂಟಿಗೆ ದುಡ್ಡು ಹಾಕಬೇಕು. ಆಮೇಲೆ ನಿಮಗೆ ರೊಟ್ಟಿ ಪಡ್ಯಾಕೆ ಬರ್ದಿದ್ದು, ಅಕ್ಕ ನೀವು ಬಿಡಬೇಡ್ರಿ, ನೀವು ಕೇಳಬೇಕು ಹಾಕ್ರಿ ಅಂತ. ಓಸು ಹೆಂಡತಿ ಕೈಗೆ ಕೊಡ್ಬೇಕಂತ. ಓಕೆ, ಇದೇ ಹೆದರಿಕೆ ಗಂಡಸರಿಗೆ. ಇವರಿಗೆ ಸ್ವಲ್ಪ ಕೊಟ್ಟರೆ ಪೂರ್ತಿ ಕಿಸೆಗೆ ಕೈ ಹಾಕ್ಬಿಡ್ತಾರೆ ಕೊನೆಗೆ. ಅದೇ ಹೆದರಿಕೆ ಅವರಿಗೆ, ಎಲ್ಲ ಪ್ರಶ್ನೆ ಎತ್ತು ಬಿಡ್ತಾರೆ ಅಂತ. ಮತ್ತು ಅಟ್ಲೀಸ್ಟ್ ಒಂದು ಸ್ವಲ್ಪ ಜನನಾರು ಈರುಳ್ಳಿ ಹೆಚ್ಚಕ್ಕೆ, ರವೆ ಹುರಿಯೋಕ್ಕೆ, ಪಾತ್ರೆ ತೊಳೆಯೋಕ್ಕೆ, ಗುಡ್ಸೋಕ್ಕೆ ಅಂತ ಕೆಲಸ. ರೊಟ್ಟಿ ಬಡಿಯೋಕ್ಕೆ ಬರ್ದಿದ್ರೆ ಬೇಡ, ಬಡಿದ್ರೇನು ಇವತ್ತು ಆಸ್ಟ್ರೇಲಿಯಾ ಆಫ್ರಿಕಾ ಆದರೆ ನಾಳೆ ಭೂಗೋಳ ಥರ ರೌಂಡಿಗೆ ಬರುತ್ತೆ, ತೊಂದರೆ ಇಲ್ಲ. ಸೊ ಅದನ್ನಾರು ಮಾಡಬೇಕು ಅಂತ ಮೇ ಮೇಳದಲ್ಲಿ ಯಾರು ನಿರ್ಧಾರ ಮಾಡಿದರೆ ದಯವಿಟ್ಟು ಗ್ರೂಪಲ್ಲಿ ಹಾಕ್ರಿ ನಮ್ಮ ಅಣ್ಣಂದರು. ಅದು ನಿಜವಾದ ಟ್ರಿಬ್ಯೂಟ್ ಅಂತ ಹೇಳ್ತಾ, ನೀಲಕ್ಕ ಥ್ಯಾಂಕ್ ಯು ವೆರಿ ಮಚ್. ನಿಮಗೆ ಪ್ರಶ್ನೆ ಮುಗಿದಿಲ್ಲ, ಭಾಳ ಮಂದಿ ಹತ್ರ ಪ್ರಶ್ನೆ ಇದೆ. ನಮಗೆ ಸಮಯ ಸಿಕ್ಕರೆ ಸಂವಾದ ಮಾಡೋಣ. ನಮ್ಮ ಮುಂದಿನ ಮಾತು ಅಪ್ಪಗೆರೆ ಸೋಮಶೇಖರ್ ಅವರದ್ದು. ಇದು ದಲಿತ ಮತ್ತು ಆದಿವಾಸಿ ಚಳುವಳಿ. ಇದು ಒಂದು ಎಂಥ ದೊಡ್ಡ ಟಾಪಿಕ್ ಅಂದರೆ ಒಂದು ಇಡೀ ದಿವಸ ಮಾತಾಡ್ಬೋದು. ದಲಿತ ಮೂಮೆಂಟ್ ಬಗ್ಗೆನೇ ಇಡೀ ದಿವಸ ಮಾತಾಡ್ಬೋದು, ಆದಿವಾಸಿ ಮೂಮೆಂಟ್ ಬಗ್ಗೆನೇ ಇಡೀ ದಿವಸ ಮಾತಾಡ್ಬೋದು. ಅದರದ್ದು ಎರಡನ್ನೂ ತುಂಬ ಸಂಕ್ಷಿಪ್ತವಾಗಿ ಅಪ್ಪಗೆರೆ ಅವರು ನಮ್ಮ ಮುಂದೆ, ನಿಮ್ಗಲ್ಲೇ ಆ ಮೈಕೆ ತಗೊಳ್ಳಿ, ಮೇಡಮ್ ಮೈಕ್ ತಗೊಳ್ಳಿ, ಅದನ್ನು ಮಂಡಿಸ್ತಾರೆ ಅಂತ ಹೇಳ್ತಾ ಅಪ್ಪಗೆರೆ ಅವರ ಒಂದು ಸಣ್ಣ ಪರಿಚಯ ಮಾಡೋಕ್ಕೆ ಇಷ್ಟಪಡ್ತೀನಿ. ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನ ಅಪ್ಪಗೆರೆಯರಾಗಿರುವಂತಹ ಸೋಮಶೇಖರ್ ಅವರು ಡಾಕ್ಟರ್ ಸಿದ್ಧಲಿಂಗಯ್ಯ ಅವರ ಜೀವನ ಮತ್ತು ಸಾಹಿತ್ಯದ ಬಗ್ಗೆ PhD ಮಾಡಿ ಡಾಕ್ಟರೇಟನ್ನು ಪಡ್ಕೊಂಡಿದ್ದಾರೆ ಮೈಸೂರು ವಿಶ್ವವಿದ್ಯಾಲಯದಿಂದ. ಇದುವರೆಗೆ 14 ಕೃತಿಗಳನ್ನು ಮತ್ತು ತಮ್ಮ ಸಂಶೋಧನಾ ಪ್ರಬಂಧವನ್ನು ಪ್ರಕಟ ಮಾಡಿದ್ದಾರೆ. ಸಂಪಾದಿತ ಕೃತಿಗಳನ್ನು ಸಾಕಷ್ಟು ಪ್ರಕಟ ಮಾಡಿದ್ದಾರೆ. ಭಾರತ ದೇಶದಲ್ಲಿ ಅಷ್ಟೇ ಅಲ್ಲದೆ ಇಟಲಿ ಮತ್ತು ಐರ್ಲೆಂಡ್ಗಳಿಗೂ ಹೋಗಿ ದಲಿತ ಸಾಹಿತ್ಯ, ಸಮಾಜ ಮತ್ತು ದಲಿತ ಹೋರಾಟ ಕುರಿತಾಗಿ ಇರುವಂತಹ ಸಭೆಗಳಲ್ಲಿ ವಿಚಾರ ಮಂಡನೆಯನ್ನು ಮಾಡಿದ್ದಾರೆ. ಪ್ರಸ್ತುತ ಕಲಬುರಗಿಯಲ್ಲಿರುವಂತಹ ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯದಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿದ್ದಾರೆ. ಈಗ ಸಮಯ ಅಪ್ಪಗೆರೆ ಸೋಮಶೇಖರ್ ಅವರಿಗೆ ನಿಮಗೆ ಆರಂಭದಲ್ಲಿ ಕೇಳುವಂತಹ ಒಂದು ಪ್ರಶ್ನೆ ಅಂತಂದರೆ, ಭಾರತದಲ್ಲಿ ದಲಿತ ಚಳವಳಿ ಆರಂಭವಾಗಿರುವಂತಹ ಒಂದು ಐತಿಹಾಸಿಕ ಕಾಲ ಮತ್ತು ಐತಿಹಾಸಿಕ ಕಾರಣ. ಇದು ಬಹುತೇಕ ಇದರಲ್ಲಿ ಒಳಹೊಕ್ಕು ಹೊರಬಂದಿರೋರೇ ಇರೋದ್ರಿಂದ ತುಂಬ ಬ್ರೀಫಾಗಿ ಇದನ್ನು ನೀವು ಯಾವ ಐತಿಹಾಸಿಕ ಕ್ಷಣದಲ್ಲಿ, ಐತಿಹಾಸಿಕ ಕಾಲದಲ್ಲಿ ಇದು ಕಾರಣಕ್ಕೋಸ್ಕರ ಶುರುವಾಯಿತು ಅಂತ ಹೇಳಬೇಕು. ಅಲ್ಲೇ ಮಾತಾಡಿ. ವೇದಿಕೆ ಮೇಲಿರುವ ಹಿರಿಯರೇ, ಮುಂಭಾಗದಲ್ಲಿರುವಂತಹ ಎಲ್ಲ ಹಿರಿಯರೇ ಮತ್ತು ಆತ್ಮೀಯರೇ, ದಲಿತ ಮತ್ತು ಆದಿವಾಸಿ ಚಳುವಳಿ ಎನ್ನುವ ಈ ವಿಷಯದ ಹಿನ್ನೆಲೆಯಲ್ಲಿ HS ಅನುಪಮ ಮೇಡಮ್ ಅವರು ಒಂದು 5 ಪ್ರಶ್ನೆಗಳನ್ನು ನಮಗೆ ಕಳಿಸಿದ್ದಾರೆ.
ಆ 5 ಪ್ರಶ್ನೆಗಳ ಹಿನ್ನೆಲೆಯಲ್ಲೇ ಈ ವಿಷಯವನ್ನು ನಾನು ಪ್ರಸ್ತಾಪ ಮಾಡಲಿಕ್ಕೆ ಇಷ್ಟಪಡ್ತೇನೆ. ದಲಿತ ಮತ್ತು ಆದಿವಾಸಿ ಚಳುವಳಿಯನ್ನು ಕುರಿತು ಮಾತನಾಡುವಾಗ ಈ ಸಮ್ಮೇಳನಕ್ಕೆ ಇಟ್ಟಿರ್ತಕ್ಕಂಥ ಶೀರ್ಷಿಕೆಯನ್ನು ನಾನು ಸಂವಿಧಾನ ಭಾರತ ವರ್ಸಸ್ ಧರ್ಮ ರಾಜಕಾರಣ ಅಂತಲೇ ಯೋಚನೆ ಮಾಡ್ತೇನೆ. ನನ್ನ ವಿಷಯವನ್ನು ಸಂವಿಧಾನ ಭಾರತ ವರ್ಸಸ್ ಧರ್ಮ ರಾಜಕಾರಣ ಅಂತ ಯೋಚನೆ ಮಾಡ್ತೇನೆ. ಈ ದೇಶದ ಆದಿಮ ಮೂಲ ನಿವಾಸಿಗಳಾದಂತಹ ಬಹುಸಂಖ್ಯಾತರಾಗಿರ್ತಕ್ಕಂತಹ ದಲಿತ ಮತ್ತು ಆದಿವಾಸಿ ಚಳುವಳಿಗೆ ಬಹುದೊಡ್ಡ ಇತಿಹಾಸ ಇದೆ. ಭಾರತದ ಚರಿತ್ರೆ ಅಂದರೆ ನನ್ನ ಪ್ರಕಾರ ಅದು ಸಂವಿಧಾನ ಭಾರತ ಮತ್ತು ಮನುಧರ್ಮಶಾಸ್ತ್ರದ ನಡುವೆ ನಡೆದಿರುವ ಒಂದು ದೊಡ್ಡ ಸಂಘರ್ಷ ಅಂತಲೇ ಅನಿಸುತ್ತೆ. ಸಂವಿಧಾನ ಭಾರತ ಮತ್ತು ಮನುಧರ್ಮಶಾಸ್ತ್ರದ ನಡುವಿನ ಸಂಘರ್ಷ ನಮ್ಮ ಈ ಹೊತ್ತಲ್ಲಿ ಇನ್ನಷ್ಟು ಪ್ರಖರವಾಗಿರೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಭಾರತದಲ್ಲಿ ನಡೀತಾ ಇರತಕ್ಕಂತಹ ಈ 2 ಧೋರಣೆಗಳ ನಡುವಿನ ಸಂಘರ್ಷ ಇದೆಯಲ್ಲ, ಇದನ್ನು ನಾವು ತುಂಬ ಗಂಭೀರವಾಗಿ ಯೋಚನೆ ಮಾಡಬೇಕಾಗಿದೆ. ವರ್ತಮಾನದ ದಲಿತ ಮತ್ತು ಆದಿವಾಸಿ ಚಳುವಳಿಗಳ ಮುಂದಿರುವ ಬಹಳ ಮುಖ್ಯವಾದ 2 ಆಯ್ಕೆ ಅಂದರೆ ಸಂವಿಧಾನ ಭಾರತ ಮತ್ತು ಈ ಧರ್ಮ ರಾಜಕಾರಣ ಅಂತಾನೆ ಅನಿಸುತ್ತೆ. ಬಹುಶಃ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಚೌದರ್ಕೆರೆ ಹೋರಾಟದ ಸಂದರ್ಭದಲ್ಲೇ ಮನುಧರ್ಮಶಾಸ್ತ್ರವನ್ನು ಬಹಿರಂಗವಾಗಿ ಸುಡುವುದರ ಮೂಲಕ ಅದಕ್ಕೆ ಪರ್ಯಾಯವಾಗಿ ಆ ತರುವಾಯದಲ್ಲಿ ಭಾರತ ಸಂವಿಧಾನವನ್ನು ನೀಡುವುದರ ಮೂಲಕ ದಲಿತ ಮತ್ತು ಆದಿವಾಸಿ ಚಳುವಳಿಗಳ ಆಯ್ಕೆಯನ್ನು ಸ್ಪಷ್ಟಪಡಿಸಿದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಮನುಧರ್ಮಶಾಸ್ತ್ರವನ್ನು ಸುಡುವ ಆ ಹೊತ್ತಲ್ಲಿ ಅದೇ ವೇದಿಕೆಯಲ್ಲಿ ಬ್ರಾಹ್ಮಣ ಸಮುದಾಯದ ಹಿನ್ನೆಲೆಯಿಂದ ಬಂದ ಸಹಸ್ರ ಬುದ್ಧಿ ಇದ್ರು. ಅವರು ಹೇಳ್ತಾರೆ, ನನ್ನದೇ ಜಾತಿ ಸಮುದಾಯದವರು ಬರೆದಿರುವ ಜಾತಿವಾದಿ, ಮಹಿಳಾ ವಿರೋಧಿ, ಅಸ್ಪೃಶ್ಯತೆಯನ್ನು ಆಚರಿಸುವ ಮನುಧರ್ಮಶಾಸ್ತ್ರವನ್ನು ಬಾಬಾ ಸಾಹೇಬರು ಸುಟ್ಟಿರುವುದರಲ್ಲಿ ಅರ್ಥವಿದೆ ಅಂತ. ಹೀಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ದಲಿತ ಮತ್ತು ಆದಿವಾಸಿ ಚಳುವಳಿಗೆ ಒಂದು ಸ್ಪಷ್ಟ ಆಯ್ಕೆಯನ್ನು ನಮ್ಮ ಚರಿತ್ರೆಯ ಒಳಗಡೆ ಕಂಡುಕೊಟ್ಟಿದ್ದಾರೆ. ದಲಿತ ಮತ್ತು ಆದಿವಾಸಿ ಚಳುವಳಿಯ ಇತಿಹಾಸವನ್ನು ನಾವು ಸೂಕ್ಷ್ಮವಾಗಿ ಗಮನಿಸ್ತಾ ಹೋದರೆ ದಲಿತ ಸಮುದಾಯದ ಒಳಗಡೆ ಇರುವ 101 ಕುಲ ಸಮುದಾಯಗಳಂತ ನಾವು ಏನನ್ನ ಕರಿತೀವೋ, ಹೊಲೆಯ, ಮಾದಿಗ, ಕೊರಚ, ಕೊರಮ, ಬೋವಿ, ಲಂಬಾಣಿ, ಕೊರಗ, ಹೀಗೆ ಆ ಎಲ್ಲ ಸಮುದಾಯಗಳನ್ನು ಒಳಗೊಂಡ ಹಾಗೆ ಸೋಲಿಗ, ಎರವ, ಬೆಟ್ಟಕುರುಬ, ಜೇನುಕುರುಬ, ಸಂತಾಲ, ಹಾಲಕ್ಕಿ, ಕುಣುಬಿ, ಮುಕ್ರಿ, ಹೀಗೆ ಅನೇಕ ಆದಿವಾಸಿಗಳ ಚರಿತ್ರೆಯನ್ನೂ ಕೂಡ ನಾವು ಗಮನಿಸ್ತಾ ಏಕಲವ್ಯ ಮತ್ತು ಸಂಭೂಕರ, ಚಾರ್ವಾಕರ, ಬುದ್ಧರಾದಿಯಾಗಿ ಮಾದಾರ ಚೆನ್ನಯ್ಯ ಅಥವಾ ಜೇಡರ ದಾಸಿಮಯ್ಯ ಮತ್ತೆ ಬಸವಾದಿ ಶರಣರ, ದಲಿತ ವರ್ಗದ ಶರಣರ ಹಿನ್ನೆಲೆಯಲ್ಲಿ ನಾವು ಅದನ್ನು ಗಮನಿಸ್ತಾ ಆ ನಂತರದಲ್ಲಿ ಬಂದಂತಹ ಮಂಟೇಸ್ವಾಮಿ ಇರಬಹುದು, ಮಹದೇಶ್ವರ ಇರಬಹುದು, ಮೈಲಾರಲಿಂಗ, ತಿಪ್ಪೇಸ್ವಾಮಿ, ಗಾದ್ರಿಪಾಲ ನಾಯಕ, ಜಗಳೂರು ಪಾಪನಾಯಕ, ಕನಕದಾಸ, ಈ ಎಲ್ಲ ಚಳುವಳಿಗಳ ಹಿನ್ನೆಲೆಯಲ್ಲೇ ನಾವು ದಲಿತ ಮತ್ತೆ ಆದಿವಾಸಿ ಚಳುವಳಿಯ ಈ ಹೊತ್ತಿನ ನಡೆಗಳನ್ನು ಮರು ಅರ್ಥೈಸ್ಕೊಳ್ಬೇಕಾಗಿದೆ ಅಂತ ಅನಿಸುತ್ತೆ. ಬಹಳ ಮುಖ್ಯವಾಗಿ ರಾಮಾನುಜಾಚಾರ್ಯರು ದಲಿತರಿಗೆ ದೇವಾಲಯ ಪ್ರವೇಶದ ಅವಕಾಶಗಳನ್ನು ತೆರೆದ ಆ ಸಂದರ್ಭಗಳನ್ನು ವಚನ ಚಳುವಳಿಗಿಂತಲೂ ಪೂರ್ವದಲ್ಲೇ ಅವ್ರು ಮಾಡಿರಬಹುದಾದ ಚಳುವಳಿಯ ಸಂದರ್ಭಗಳನ್ನು ಕೂಡ ನಾವು ಮರು ನೆನಪಿಸಿಕೊಳ್ಬೇಕಾಗುತ್ತೆ ಅಂತ ಅನಿಸುತ್ತೆ. ಬಿರ್ಸಾ ಮುಂಡಾ, ಭೋಟೆ ಮುಂಡಾ, ಮುಂಡಾ ದುಃಖೀಯ, ಕೊಮುರಂ ಭೀಮು ಇಂತಹ ಅನೇಕ ಆದಿವಾಸಿ ಹೋರಾಟಗಾರರು ಈಗಾಗಲೇ ನಮಗೆ ಚಳುವಳಿಯ ಪಾಠಗಳನ್ನು ಬಿಟ್ಟು ಹೋಗಿದ್ದಾರೆ. ಆ ಹಿನ್ನೆಲೆಯಲ್ಲಿ ಕೋರೆಗಾವಿನ ಸಿದ್ದನಾಯಕ 500 ಜನ ಮಹಾರ್ ರೆಜಿಮೆಂಟಿನ ಆ ಹೋರಾಟಗಾರರ ಚರಿತ್ರೆಯನ್ನ ನಾವು ಗಮನಿಸದೆ ವರ್ತಮಾನದ ದಲಿತ ಮತ್ತು ಆದಿವಾಸಿ ಚಳುವಳಿಗಳನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯವಿಲ್ವೇನೋ ಅಂತ ಅನ್ಸುತ್ತೆ. ಜ್ಯೋತಿಬಾ ಫುಲೆ, ಸಾವಿತ್ರಿಬಾಯಿ ಫುಲೆ ದೇವಾಲಯಗಳು ಗ್ರಂಥಾಲಯಗಳಾಗಬೇಕು, ವಿದ್ಯಾರ್ಥಿ ನಿಲಯಗಳಾಗಬೇಕು ಅಂತ ಹೇಳಿದ ಕೇರಳದ ನಾರಾಯಣಗುರು, ಹೆಣ್ಣು ಮಕ್ಕಳ ಎದೆ ಕವಚವನ್ನ ತೊಡಬೇಕಾದ್ರೆ ನೀವು ತೆರಿಗೆ ಕಟ್ಟಬೇಕೆನ್ನುವ ಆ ಅನಿಷ್ಟ ಪದ್ಧತಿಯ ವಿರುದ್ಧ ದಂಗೆ ಎದ್ದ ಅಯ್ಯನ್ ಕಾಳಿಯ ಹೋರಾಟಗಳನ್ನ ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕು.
ಮಹಾರಾಷ್ಟ್ರದ ಗಾಡ್ಗೆ ಮಹಾರಾಜ್, ತಮಿಳುನಾಡಿನ ಪೆರಿಯಾರ್, ಅಯೋಧ್ಯದಾಸ್, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗಿಂತ ಮುಂಚೆ ಬೌದ್ಧ ಚಳುವಳಿಯನ್ನ ದಕ್ಷಿಣ ಕರ್ನಾಟಕದ ದಕ್ಷಿಣ ಭಾರತದ ಸಂದರ್ಭದಲ್ಲಿ ಪ್ರಖರವಾಗಿ ಕಟ್ಟಿದ ಅಯೋಧ್ಯದಾಸ್ ಒಂದು ಪೈಸೆ ತಮಿಳನ್ ಅನ್ನುವ ಪತ್ರಿಕೆಯ ಮೂಲಕ ಇಡೀ ದಕ್ಷಿಣ ಭಾರತದಲ್ಲಿ ಬೌದ್ಧ ಚಿಂತನೆಯನ್ನ ವಿಸ್ತರಿಸಿದವರು. ಕೋಲಾರದಲ್ಲೂ ಕೂಡ ಅವರ ಸಂಸ್ಥೆಯನ್ನ ತೆರೆದಿದ್ರವರು. ಬಾಬಾ ಸಾಹೇಬರಿಗಿಂತ ಮುಂಚೆ ಈ ದೇಶದ ಅಸ್ಪೃಶ್ಯರು, ಮೂಲ ನಿವಾಸಿಗಳು, ಬೌದ್ಧರು ಅನ್ನುವ ಬಹಳ ಪ್ರಖರವಾದ ಚಿಂತನೆಯನ್ನ ಕಟ್ಟಿದ ಅಯೋಧ್ಯದಾಸ್ ನಮಗೆ ಮುಖ್ಯ ಆಗಬೇಕಾಗಿದೆ. ಬಾಬಾ ಸಾಹೇಬರಿಗಿಂತ 2 ವರ್ಷ ಹಿರಿಯವರಾದ ದೇವರಾಯ ಇಂಗಳೆ, ಕರ್ನಾಟಕಕ್ಕೆ ಬಾಬಾ ಸಾಹೇಬರನ್ನ ಪರಿಚಯಿಸಿದ ದೇವರಾಯ ಇಂಗಳೆ, ಬ್ರಾಹ್ಮಣ ಸಮುದಾಯದ ಕುದ್ಮಲ್ ರಂಗರಾವ್, ಮಂಗಳೂರಿನಲ್ಲಿ ದಲಿತ ಪರವಾದ ಆಲೋಚನೆಗಳನ್ನು ಕಟ್ಟಿದ ಕುದ್ಮಲ್ ರಂಗರಾವ್, ದಲಿತ ಕೇರಿಗಳಿಗೆ ಹೋಗಿ ದಲಿತರಿಗೆ ಸಂಸ್ಕೃತವನ್ನ ಹೇಳ್ಕೊಡ್ತಾ ಇದ್ದಂತ ಅದೇ ಬ್ರಾಹ್ಮಣ ಸಮುದಾಯದ ಬಿಜಾಪುರದ ಕಾಕಾ ಕಾರ್ಖಾನೀಸ್, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರಿಗೆ ಒಂದು ತಳ ಸಮುದಾಯದ ವಿವೇಕದ ಪಾಠ ಹೇಳಿದ ಬ್ರಾಹ್ಮಣ ಸಮುದಾಯದ ಆರ್ ಗೋಪಾಲ್ ಸ್ವಾಮಿ ಅಯ್ಯರ್, ಒಕ್ಕಲಿಗ ಸಮುದಾಯದ ತಲಕಾಡು ರಂಗೇಗೌಡ, ದಲಿತರಿಗೆ ಮೊಟ್ಟ ಮೊದಲಿಗೆ ಮೈಸೂರು ಸಂಸ್ಥಾನದಲ್ಲಿ ದಲಿತರಿಗೆ ಪಾಠ ಹೇಳಿದ ತಲಕಾಡು ರಂಗೇಗೌಡ ಅವರ ಆ ಹೋರಾಟಗಳು ನಮಗೆ ನೆನಪಾಗಬೇಕಾಗಿದೆ. ದಲಿತ ಚಳುವಳಿ ಕರ್ನಾಟಕದಲ್ಲಿ ಮೈದಾಳುವ ಮುಂಚೆ ಇದೇ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಭೀಮಸೇನೆ ಸಂಘಟನೆಯನ್ನು ಕಟ್ಟಿದ ಬಿ ಶ್ಯಾಮ್ ಸುಂದರ್ ನಮಗೆ ನೆನಪಾಗಬೇಕಾಗಿದೆ ಸ್ನೇಹಿತರೆ. ಹಾಗೇನೆ ಕರ್ನಾಟಕದ ದಲಿತ ಚಳುವಳಿ ಮತ್ತು ದಲಿತ ಸಾಹಿತ್ಯದ ಹುಟ್ಟಿಗೆ ಬಹುದೊಡ್ಡ ಬೀಜರೂಪವಾದ ಬಿ ಬಸವಲಿಂಗಪ್ಪ ಅವರ ಬೂಸಾ ಚಳುವಳಿಗಳು ನಮಗೆ ಪಾಠವಾಗಬೇಕಾಗಿದೆ ಅಂತ ಅನ್ಸುತ್ತೆ. ಹಾಗಂತ ಈ ಚಳುವಳಿಯನ್ನು ರೂಪಿಸುವಲ್ಲಿ ನಮ್ಮ ಪ್ರಭುತ್ವದ ಚರಿತ್ರೆಗಳು ಕೂಡ ಕೆಲಸ ಮಾಡಿದ್ದಾವೆ. ಬಹುಶಃ ಸ್ವಾತಂತ್ರ್ಯ ಪೂರ್ವದಲ್ಲೇ, ಸಂವಿಧಾನ ಜಾರಿಯಾಗುವ ಪೂರ್ವದಲ್ಲೇ ಡೆಮಾಕ್ರೆಟಿಕ್ ಮೌಲ್ಯಗಳನ್ನ ಚಳುವಳಿಗಳಲ್ಲಿ ಅನುಷ್ಠಾನಕ್ಕೆ ತಂದಿದ್ದು ಶಾಹು ಮಹಾರಾಜ್, ಸಯಾಜಿರಾವ್ ಗಾಯಕ್ವಾಡ್, ನಾಲ್ವಡಿ ಕೃಷ್ಣರಾಜ ಒಡೆಯರ್. ಇವರ್ಯಾರು ದಲಿತರಲ್ಲ. ಈ ದೇಶದ ಹಿಂದುಳಿದ ವರ್ಗದವರು, ಈ ದೇಶದ OBC ಸಮುದಾಯಗಳು ಶಾಹು ಮಹಾರಾಜರನ್ನ, ಸಯ್ಯಾಜಿರಾವ್ ಗಾಯಕ್ವಾಡ್ ಅವರನ್ನ ಅಥವಾ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರನ್ನ ತಮ್ಮ ಸಾಂಸ್ಕೃತಿಕ ನಾಯಕರನ್ನಾಗಿ ಮಾಡಿಕೊಂಡಿದ್ದರೆ ಇವತ್ತು ಭಾರತ ಸಂವಿಧಾನಕ್ಕೆ ಧರ್ಮ ರಾಜಕಾರಣ ಎದುರಾಗ್ತಾ ಇರಲಿಲ್ಲ ಅಂತ ಅನ್ಸುತ್ತೆ. ಈ ದೇಶದ ಹಿಂದುಳಿದ ವರ್ಗದವರಿಗೆ ನಾವು ಶಾಹು ಮಹಾರಾಜರ, ಸಯ್ಯಾಜಿರಾವ್ ಗಾಯಕ್ವಾಡ್ ಅವರ, ನಾಲ್ವಡಿ ಅವರ, ದಲಿತರಲ್ಲದ ಹೂವಾಡಿಗ ಸಮುದಾಯದ ಪುಲೆದಂಪತಿಗಳ ವಿವೇಕವನ್ನ ಹೇಳಬೇಕಾಗಿದೆ ಅಂತ ಅನ್ಸುತ್ತೆ. ಯಾವುದೋ ಹೊರದೇಶದಿಂದ ಕ್ರೈಸ್ತ ಧರ್ಮವನ್ನ ಪ್ರಚಾರ ಮಾಡಲಿಕ್ಕೆ ಈ ದೇಶಕ್ಕೆ ಬಂದ ವೇರಿಯರ್ ಎಲ್ವಿನ್ ನಮಗೆ ವಿವೇಕವಾಗಬೇಕಾಗಿದೆ. ಮಹಾಶ್ವೇತಾದೇವಿ ಬಹಳ ದೊಡ್ಡ ಶ್ರೀಮಂತ ಕುಟುಂಬದ ಹಿನ್ನೆಲೆಯಿಂದ ಬಂದ ಹೆಣ್ಣು ಮಗಳು. ಯಾಕೆ ಪಶ್ಚಿಮ ಬಂಗಾಳದ ಆ ಬುಡಕಟ್ಟು ಸಮುದಾಯದ ಕಾಡು ಮೇಡುಗಳಲ್ಲಿ ಅವ್ರ ಜೊತೆ ಬದುಕ್ತಾ ಅವ್ರ ಕಥನಗಳನ್ನ ಯಾರದೀ ಕಾಡು ಅನ್ನುವ ಪ್ರಶ್ನೆಗಳನ್ನ ಎತ್ಕೊಂಡು ಯಾಕೆ ಮಾತನಾಡಬೇಕಾಯ್ತು? ವೇರಿಯರ್ ಎಲ್ವಿನ್ ಭಾರತದವರಲ್ಲ, ಮಹಾಶ್ವೇತಾದೇವಿ ಬಡವರಲ್ಲ. ಅವರು ಕಟ್ಟಿರುವ ಆದಿವಾಸಿ ಚಳುವಳಿಯ ವಿವೇಕವನ್ನ ನಾವು ಮರೆತರೆ ಈ ಹೊತ್ತಿನ ದಲಿತ ಚಳುವಳಿಯನ್ನ, ಆದಿವಾಸಿ ಚಳುವಳಿಯನ್ನ ಮರುರೂಪಿಸಿಕೊಳ್ಳಿಕ್ಕೆ ಸಾಧ್ಯವಿಲ್ಲ ಅಂತ ಅನ್ಸುತ್ತೆ. ಮಹಾರಾಷ್ಟ್ರದ ದಲಿತ ಪ್ಯಾಂಥರ್ಸ್, ಕರ್ನಾಟಕದ DSS, ಆಂಧ್ರದ ದಿಗಂಬರ ಚಳುವಳಿ, ತಮಿಳುನಾಡಿನ ಪೆರಿಯಾರ್ ಚಳುವಳಿ, ಕೇರಳದ ಚಳುವಳಿ, ಪಂಜಾಬಿನಲ್ಲಿದ್ದಂತಹ ಚಳುವಳಿ, ಪಶ್ಚಿಮ ಬಂಗಾಳದ ದಲಿತ ಚಳುವಳಿಗಳನ್ನ ನಾವು ಮತ್ತೆ ವಿವೇಕದಿಂದ ಮನಗಾಣಬೇಕಾಗಿದೆ ಅಂತ ಅನ್ಸುತ್ತೆ. ಈ ಹೊತ್ತಿಗೆ ನಮ್ಮ ಮುಂದಿರುವ ಬಹಳ ಮುಖ್ಯ ಪ್ರಶ್ನೆ, ದಲಿತ ಮತ್ತು ಆದಿವಾಸಿ ಚಳುವಳಿಯ ಈ ಹೊತ್ತಿನ ಚಳುವಳಿಯ ಮುಂದಿರುವ ಪ್ರಶ್ನೆ ಏನು ಅಂದ್ರೆ, ಈವರೆಗೆ ಮಾತನಾಡಿದ ಈ ಎಲ್ಲ ಚಳುವಳಿಗಳಿಂದ ನಾವು ಕಲಿತ ಪಾಠಗಳೇನು? ಈ ಹೊತ್ತಿಗೆ ಇಷ್ಟು ಹೊತ್ತು ಸಂಕ್ಷಿಪ್ತವಾಗಿ ಮಂಡಿಸಿದ ಈ ಎಲ್ಲ ಚಳುವಳಿಗಳಿಂದ ಕಲಿಯಬೇಕಾದ ಪಾಠಗಳೇನು ಅನ್ನುವ ಆತ್ಮಾವಲೋಕನದ ಪ್ರಶ್ನೆಗಳನ್ನ ಕೇಳಿಕೊಳ್ಳದೆ ಹೋದ್ರೆ ನಾವೆಲ್ಲೋ ವಿಜೃಂಭಣೆಯಿಂದ ಹಿಂದಿನ ಚರಿತ್ರೆಗಳನ್ನೇ ವೈಭವೀಕರಿಸಿ ಮಾತನಾಡ್ತಾ ಇರ್ತೀವೇನೋ ಅಂತ ಅನ್ಸುತ್ತೆ. ಆದಿವಾಸಿ ದಲಿತ ಚಳುವಳಿಯನ್ನ ಕೋಮುವಾದಿ, ಮನುವಾದಿ ಧರ್ಮ ರಾಜಕಾರಣದ ವಿರುದ್ಧ ನಮ್ಮ ಆದಿವಾಸಿ ಮೂಲ ನಿವಾಸಿಗಳಾದ ದ್ರಾವಿಡರಾದ ನಾವು, ನಮ್ಮ ಪರಂಪರೆಯ ಪೂರ್ವಿಕರು, ಆ ಸಮುದಾಯಗಳು ತಮ್ಮದೇ ಆದ ಸಾಂಸ್ಕೃತಿಕ ಕಥನಗಳನ್ನ ಕಟ್ಟಿಕೊಂಡಿದ್ದಾರೆ. ಆ 4-5 ಕಥನಗಳನ್ನ ನಿಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ರಾಮ ಜನ್ಮಭೂಮಿ ಹೋರಾಟ ನಡೀತಾ ಇತ್ತು. ಬಾಬ್ರಿ ಮಸೀದಿಯನ್ನ ಕೆಡವಿದ್ರು. ಅಲ್ಲಿಗೆ ಬದ್ರಿನಾರಾಯಣ್, JNU ಅಂಗಳದಲ್ಲಿ ಅವರು ಲೆಕ್ಚರ್ ಮಾಡಿದಂತ ಬದ್ರಿನಾರಾಯಣ್ ಅದೇ ರಾಮ ಮಂದಿರದ ಅಯೋಧ್ಯೆಯ ಆಸುಪಾಸಿನಲ್ಲಿ ತಿರುಗಾಡುವಾಗ ಒಬ್ಬ ದಲಿತ ಭೇಟಿ ಆಗ್ತಾನೆ.
ದಲಿತನನ್ನ ಅವ್ರು ಮಾತನಾಡಿಸ್ತಾರೆ. ಆ ದಲಿತ ಬದ್ರಿನಾರಾಯಣ್ಗೆ ಒಂದು ಕತೆ ಹೇಳ್ತಾರೆ. ರಾಮನ ತಂದೆ ದಶರಥ ಒಮ್ಮೆ ವಾಯುವಿಹಾರಕ್ಕೆ ಕಾಡಿಗೆ ಹೋಗಿದ್ರು. ಜಿಂಕೆ ಮರಿ ನೋಡ್ತಾರೆ. ಈ ಜಿಂಕೆ ಮರಿ ನಾನು ತಗೊಂಡೋದ್ರೆ ನನ್ನ ಮಕ್ಕಳಾದ ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ ಅವ್ರು ಆಟ ಆಡ್ತಾರಲ್ಲ ಅಂತ ಯೋಚನೆ ಮಾಡ್ತಾರೆ. ದಶರಥ ಜಿಂಕೆ ಹಿಡಿಲಿಕ್ಕೆ ಹೋಗ್ತಾರೆ, ಸಿಗಲ್ಲ. ತನ್ನ ಬಾಣದಿಂದ ಜಿಂಕೆ ಮರಿಯನ್ನ ಕೊಲ್ತಾರೆ. ಕೊಂದ ಜಿಂಕೆ ಮರಿಯನ್ನ ಅರಮನೆಗೆ ತಂದ ದಶರಥ ಕೌಶಲ್ಯಗೆ ಕೊಡ್ತಾರೆ. ಈ ಜಿಂಕೆ ಮರಿಯನ್ನ ಚರ್ಮ ಸುಲಿಸಿ ಅದರ ಹೊಟ್ಟೆಗೆ ಒಣ ಹುಲ್ಲು ತುಂಬಿ ನಮ್ಮ ಮಕ್ಕಳಿಗೆ ಆಟ ಆಡ್ಲಿಕ್ಕೆ ಕೊಡಮ್ಮ ನೀನು ಅಂತ ಕೌಶಲ್ಯಗೆ ಕೊಡ್ತಾರೆ. ಕೌಶಲ್ಯ ಹಾಗೆ ಮಾಡ್ತಾರೆ. ತನ್ನ ಮರಿ ಕಳೆದುಕೊಂಡ ತಾಯಿ ಜಿಂಕೆ ಹುಡುಕಾಡ್ತಾ ಇರತ್ತೆ. ವಿಷಯ ಗೊತ್ತಾಗುತ್ತೆ. ಅದು ದಶರಥನ ಅರಮನೆಗೆ ಬಂದು ಕೌಶಲ್ಯನ್ನ ಕೇಳುತ್ತೆ. ಏನಂತ ಕೇಳುತ್ತೆ? ಆ ಜಿಂಕೆ ಮರಿಯನ್ನ ಕೊಡು ನನಗೆ. ಆ ಜಿಂಕೆ ಮರಿ ನೋಡದೆ ಹೋದ್ರೆ ನಾನು ಹಾಲು ಕೊಡ್ಲಿಕ್ಕೆ ಆಗಲ್ಲ, ನನಗೆ ಕೊಡು ಅಂತ ಕೇಳುತ್ತೆ ಅದು ತಾಯಿ ಜಿಂಕೆ ತನ್ನ ಮರಿ ಜಿಂಕೆಯನ್ನ. ಆಗ ಆ ಕೌಶಲ್ಯ ನಾನು ಕೊಡ್ಲಿಕ್ಕೆ ಆಗಲ್ಲ, ಯಾಕೆ ಅಂದ್ರೆ ಈ ಜಿಂಕೆ ಮರಿಯ ಚರ್ಮದಿಂದ ನಾನು ತಮಟೆ ರಚಿಸಿದ್ದೇನೆ. ಅಲೆ ಆ ಮರಿ ಜಿಂಕೆಯ ಚರ್ಮದಿಂದ ತಮಟೆ ಮಾಡಿ ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನರಿಗೆ ಕೊಟ್ಟಿದ್ದೇನೆ ಅಂತ ಹೇಳ್ತಾರೆ ಕೌಶಲ್ಯ. ಆ ಕತೆ ಹೇಳಿದ ದಲಿತ ಬದ್ರಿನಾರಾಯಣ್ಗೆ ಹೇಳ್ತಾರೆ, ನಾವು ಆ ಜಿಂಕೆಯ ವಂಶಸ್ಥರು, ದೂರದ ಅಯೋಧ್ಯೆಯಲ್ಲಿ ತಮಟೆ ಬಡಿಯುವುದನ್ನ ನಾವು ನೋಡುತ್ತಿದ್ದೇವೆ ಅಂತ. ಈ ಕಥನ ನನಗೆ ದಲಿತ ಚಳುವಳಿಯ ಬಗ್ಗೆ ವಿವೇಕ ಹೇಳುತ್ತೆ. 70ರ ದಶಕದಲ್ಲಿ ದಲಿತ ಸಂಘರ್ಷ ಸಮಿತಿ ತನ್ನ ಸಮುದಾಯದ ಅವಮಾನಕ್ಕೆ ಕಾರಣ ಯಾವುದು ಅಂದ್ರೆ ನಾವು ಬಾರಿಸುವ ತಮಟೆ, ನಾವು ನುಡಿಸುವ ಮೋರಿಗಳು ನಮ್ಮನ್ನ ಕೀಳಾಗಿ ಮಾಡಿದೆ, ನಮ್ಮನ್ನ ಅಸ್ಪೃಶ್ಯರನ್ನಾಗಿ ಅವಮಾನಿಸುವಂತೆ ಮಾಡಿದ್ದಾವೆ ಅಂತ ಹೇಳಿದ DSS 70ರ ದಶಕದಲ್ಲಿ ತಮ್ಮ ಕುಲ ಸಮುದಾಯದ ಸಾಂಸ್ಕೃತಿಕ ಚಿಹ್ನೆಗಳಾಗಿದ್ದ ತಮಟೆಗಳನ್ನ, ಮೋರಿಗಳನ್ನ ಹೊಡೆದು ಒಂದು ಚಳುವಳಿಯನ್ನ ಮಾಡಿತು. ತನ್ನ ಸಾಂಸ್ಕೃತಿಕವಾದಂತ ಮಾತುಗಳನ್ನ, ಆ ನೆನಪುಗಳನ್ನ ಮರೆತು. ಹಾಗೆ ತಮಟೆಗಳನ್ನ ಹೊಡೆದು ಹಾಕಿದ ದಲಿತ ಚಳುವಳಿಗೆ ಸಾಂಸ್ಕೃತಿಕ ಅರಿವು ಬಂದ ಮೇಲೆ ತನ್ನ ನಂತರದ ಚಳುವಳಿಯನ್ನ ತಮಟೆ ಬಾರಿಸುವ ಮೂಲಕನೇ ಉದ್ಘಾಟನೆ ಮಾಡುತ್ತೆ. ತಮಟೆಯೇ ನಿನ್ನೆಯಿಂದನೂ ಇಲ್ಲಿ ಮಾತನಾಡ್ತಾ ಇದೆ. ಅಂತಹ ತಮಟೆ ಸಮುದಾಯದ ತಮಟೆ ಪರಂಪರೆಯನ್ನ ನಾವು ಕೇಳಿಸ್ಕೋಬೇಕಾಗಿದೆ. ಚಂದ್ರಪ್ರಸಾದ್ ತ್ಯಾಗಿ ಹಾಸನದಲ್ಲಿ ದಲಿತ ಚಳುವಳಿ ಕಟ್ಟಿದ್ರು. ಹಾಸನದ ಒಂದು ಹಳ್ಳಿಯಲ್ಲಿ ಒಕ್ಕಲಿಗರು ಮತ್ತೆ ದಲಿತರ ನಡುವೆ ಜಗಳ ಆಗುತ್ತೆ. ಒಕ್ಕಲಿಗರು ದಲಿತರನ್ನ ಹೊಡಿತಾರೆ. ಆ ಹಳ್ಳಿಗೆ ಹೋದಂತ ತ್ಯಾಗಿ ನ್ಯಾಯ ಪಂಚಾಯಿತಿ ಮಾಡ್ತಾರೆ. ಒಕ್ಕಲಿಗರನ್ನ ಕೇಳ್ತಾರೆ, ಯಾಕೆ ಹೊಡೆದ್ರಿ ನೀವು ದಲಿತರಿಗೆ? ಸ್ವಾಮಿ, ಅವರು ತಮಟೆ ಹೊಡೆಯಲ್ಲ ಅಂತ ನಿರಾಕರಿಸಿದ್ರು, ಅದಕ್ಕೆ ಹೊಡೆದ್ವಿ. ದಲಿತರನ್ನ ಕೇಳ್ತಾರೆ, ಯಾಕೆ ನೀವು ತಮಟೆ ಹೊಡೆದಿಲ್ಲ? ಹೊಡಿಬೇಕಾಗಿತ್ತಲ್ಲ ಗ್ರಾಮ ದೇವತೆ ಹಬ್ಬಕ್ಕೆ. ನಾವು ಹೊಡೆಯಲ್ಲ ಸ್ವಾಮಿ, ಅದು ಅವಮಾನ ಆಗತ್ತೆ ನಮಗೆ, ಹೊಡೆಯಲ್ಲ ಅಂತ. ಆಗ ತ್ಯಾಗಿ, ದಲಿತ ಚಳುವಳಿಯ ತಾಯ್ತನದ ಸಂಕೇತವಾದ ತ್ಯಾಗಿ ಒಂದು ತೀರ್ಮಾನ ಹೇಳ್ತಾರೆ. ದಲಿತರಿಗೆ ಹೊಡೆದ ಒಕ್ಕಲಿಗರಿಗೆ ಪ್ರಶ್ನೆ ಮಾಡ್ತಾರೆ, ದಲಿತರು ಎಷ್ಟು ವರ್ಷಗಳಿಂದ ತಮಟೆ ಬಾರಿಸ್ತಾ ಇದ್ದಾರೆ? ತುಂಬಾ ವರ್ಷಗಳಿಂದ, ಅವ್ರ ತಾತ ಮುತ್ತಾತನ ಕಾಲದಿಂದ. ನೀವೇನ್ ಮಾಡ್ತಾ ಇದ್ದೀರಿ? ಅವ್ರು ತಮಟೆ ಬಾರಿಸ್ತಾರೆ, ನಾವು ನೃತ್ಯ ಮಾಡ್ತೀವಿ ಅಂತ ಒಕ್ಕಲಿಗರು ಹೇಳ್ತಾರೆ. ಅವತ್ತು ತ್ಯಾಗಿ ತೀರ್ಮಾನ ಹೇಳ್ತಾರೆ, ದಲಿತರು ತಾತ ಮುತ್ತಾತನ ಕಾಲದಿಂದ ತಮಟೆ ಬಾರಿಸಿದ್ದಾರೆ, ನೀವು ನಿಮ್ಮ ತಾತ ಮುತ್ತಾತನ ಕಾಲದಿಂದ ನೃತ್ಯ ಮಾಡಿದ್ದೀರಿ. ಇದು ಡೆಮೊಕ್ರೆಟಿಕ್ ಇಂಡಿಯಾ, ಇದು ಭಾರತ ಸಂವಿಧಾನ ಚಾಲ್ತಿಯಲ್ಲಿರುವ ಭಾರತ. ಇನ್ನು ಮುಂದೆ ಒಕ್ಕಲಿಗರಾದ ನೀವು ತಮಟೆ ನುಡಿಸ್ರಿ, ದಲಿತರು ನೃತ್ಯ ಮಾಡಲಿ ಅಂತ ಅವತ್ತು ತೀರ್ಮಾನ ಹೇಳ್ತಾರೆ. ಹಾಗಾಗಿ ಆ ಕೌಶಲ್ಯ ತನ್ನ ಮಕ್ಕಳಿಗೆ ಮರಿಜಿಂಕೆಯ ಚರ್ಮ ಸುಲಿದು ಮಾಡಿದ ತಮಟೆಗುವೆ, ದಲಿತ ಚಳುವಳಿಯ ಈ ತಮಟೆ ಕಥನಕ್ಕುವೆ ಸಾಕ್ಷಿ ಇದೆ ಅಂತ ಅನ್ಸುತ್ತೆ. ಅಯೋಧ್ಯೆಯಲ್ಲಿ ರಾಮ ಮಂದಿರವನ್ನ ಕೆಡವಿದಾಗ KR ನಾರಾಯಣ್ ರಾಷ್ಟ್ರಪತಿ ಮಾತನಾಡಿದ್ರು. ಏನಂತ? ಇಡೀ ಜಗತ್ತಿನ ಎದುರು ಭಾರತ ತಪ್ಪಿತಸ್ಥವಾಗಿ 2 ಸಾರಿ ತಲೆ ತಗ್ಗಿಸಿದೆ ನಾಚಿಕೆಯಿಂದ. ಒಂದು ಸಾರಿ ಗಾಂಧೀಜಿಯನ್ನ ಕೊಂದು, ಮತ್ತೊಂದು ಸಾರಿ ನಮ್ಮ ಸಹಧರ್ಮೀಯರ ಪ್ರಾರ್ಥನಾ ಮಂದಿರವನ್ನ ಕೆಡವಿ ನಾವು ನಾಚಿಕೆಯಿಂದ ತಲೆ ತಗ್ಗಿಸಿದ್ದೇವೆ ಅಂತ ಅವತ್ತು KR ನಾರಾಯಣ್ ಮಾತನಾಡಿದ್ರು. ಇದು ಸಾಂಸ್ಕೃತಿಕ ಕಥನ ಅಂತ ಅನ್ಸುತ್ತೆ. ದಲಿತ ರಾಜ ಇದೇ ಪಾಯಿಂಟಲ್ಲೇ ಸ್ವಲ್ಪ ಪ್ರಶ್ನೆನ ಬೇರೆ ರೀತಿ ತಗೋಬಹುದು ಅಂತ ಅನ್ಸುತ್ತೆ. ಅದೇ ನೀವು ಹೇಳಿದ್ರಲ್ಲ,
ಈ ಧರ್ಮ ರಾಜಕಾರಣ ಅನ್ನೋದು ಈ ಮಸೀದಿನ ಕೆಡವಿದ ಮೇಲೆ ದಲಿತ ಚಳವಳಿಯಲ್ಲಿ ಇದು ಬೇರೆ ರೀತಿ ಹಸ್ತಕ್ಷೇಪನ ಶುರು ಮಾಡಿದೆ. ಈಗ ನಾವು ಆದಿವಾಸಿಗಳ ಮಧ್ಯೆ ವನವಾಸಿ ಕಲ್ಯಾಣ ಸಮಿತಿನ ನೋಡ್ಬೋದು, ಅಥವಾ ನಾರ್ತ್ ಈಸ್ಟ್ ಇವತ್ತು ಯಾಕೆ ಹೊತ್ತುರಿತಾ ಇದೆ ಅಂದರೆ ಕ್ರೈಸ್ತ ಧರ್ಮದವರು ಹಿಂದೂ ಧರ್ಮದಿಂದ ಮತಾಂತರ ಮಾಡ್ತಿದ್ದಾರೆ ಅಂತ ಅವರನ್ನು ಎಳಿತಾ ಇರೋದಿರ್ಬೋದು, ಅಥವಾ ದಲಿತ ರಾಜಕಾರಣದ ಒಳಗೆ ಜಾತಿಯನ್ನು ತಂದಾಕಿ ಹೊಡಿತಾ ಇರೋದಿರ್ಬೋದು. ಗುಲ್ಬರ್ಗದ ನಾವು ಸೆನ್ಸಸ್ಸನ್ನು ನೋಡ್ಕೊಂಡ್ರೇನೆ 1991 2001 ಸೆನ್ಸಸ್ಸಲ್ಲಿ ಬರೀ ಗುಲ್ಬರ್ಗದಲ್ಲಿ 2.25 ಲಕ್ಷ ಬೌದ್ಧರಿದ್ದರು. 2011ನೇ ಇಸ್ವಿ ಸೆನ್ಸಸ್ಸಲ್ಲಿ 96,000 ಬೌದ್ಧರಿದ್ದಾರೆ. ಅಂದರೆ ಜಾತಿ ಧರ್ಮನ ತಂದು ಹೆಂಗೆ ಹೊಡಿತಾ ಇದ್ದಾರೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಮತ್ತೆ ಇದರ ಮುಂದುವರಿಕೆಯಾಗಿ ನೀವು ಅಂತಿಮ ಇದಕ್ಕೆ ಬರೋದಾದ್ರೆ, ಈ ಧರ್ಮವನ್ನ ಬಾಬಾ ಸಾಹೇಬರು ಅಂಟಿಸುವ ಗೋಂದಾಗಿನೂ ನೋಡಿದ್ದಾರೆ. ಇದು ಬರೀ ಒಡೆಯೋದಲ್ಲ. ಅವರು ಬೌದ್ಧ ಧರ್ಮವನ್ನ ಯಾಕೆ ಒಪ್ಕೊಂಡ್ರು ಅಂತಂದ್ರೆ, 101 ಅಂತ ಯಾವ ನಾವು ದಲಿತ ಜಾತಿಗಳನ್ನು ಕರಿತೀವೋ ಎಲ್ಲರೂ ಒಂದು ಧರ್ಮದ ಅಡಿ ಬಂದ್ರೆ ಇದು ಅಂಟಿಸುವ ಗೋಂದಾಗಿನೂ ಕಂಡಿದ್ದಾರೆ. ದಯವಿಟ್ಟು ಈ ವಿಚಾರದ ಬಗ್ಗೆ ಇದು ಹೊಸ ಯೋಚನೆಗಳಾಗಿರೋದ್ರಿಂದ ನೀವು ಮಾತಾಡಬೇಕು. ಮೇಡಮ್ ಅವರು ಹೇಳಿದ ಹಾಗೆ ಈ ಪ್ರಶ್ನೆಯನ್ನ ನಾನು ಮುಂದೆ ನನ್ನ ಮಾತುಗಳಲ್ಲೇ ಅದು ಇದಾವೆ. ಸಂವಿಧಾನ ಭಾರತದ ಮುಖಾಮುಖಿಯಾಗಿರುವ ಧರ್ಮ ರಾಜಕಾರಣ ಇದೆಯಲ್ಲ, ಈ ಧರ್ಮ ರಾಜಕಾರಣವನ್ನ ಅಥವಾ ಮನುವಾದಿ ರಾಜಕಾರಣ ಅಂತೀರಾ, ಮನುಧರ್ಮಶಾಸ್ತ್ರ ರಾಜಕಾರಣ ಅಂತೀರಾ, ಹೇಗಾದರೂ ಕರ್ಕೊಳ್ಳಿ. ಈ ಧರ್ಮ ರಾಜಕಾರಣವನ್ನ ಸಮರ್ಥವಾಗಿ ಮುಖಾಮುಖಿಯಾಗಲಿಕ್ಕೆ ನಮ್ಮ ಮುಂದೆ ಇರುವ ಪರಿಹಾರ ಮಾರ್ಗವೆಂದರೆ ಅದು ಬಾಬಾ ಸಾಹೇಬರೇ ತೋರಿಸಿದ ಧಮ್ಮ ರಾಜಕಾರಣ. ದಲಿತ ಚಳುವಳಿ ಮತ್ತೆ ಆದಿವಾಸಿ ಚಳುವಳಿ ಈ ಧರ್ಮ ರಾಜಕಾರಣವನ್ನ ಎದುರಿಸಲಿಕ್ಕೆ ಸಮರ್ಥವಾಗಿ ತಾವು ಬಳಸಿಕೊಳ್ಳಬೇಕಾದಂತ ಬಹಳ ಮುಖ್ಯವಾದ ಸಾಂಸ್ಕೃತಿಕವಾದಂತ ಶಕ್ತಿ ಯಾವುದು ಅಂದ್ರೆ ಬಾಬಾ ಸಾಹೇಬರೇ ತೋರಿಸಿದ ಧಮ್ಮ ರಾಜಕಾರಣ. ಧರ್ಮ ರಾಜಕಾರಣ ಬೇರೆ, ಧಮ್ಮ ರಾಜಕಾರಣ ಬೇರೆ. ಬಾಬಾ ಸಾಹೇಬರು ಬೌದ್ಧ ಧರ್ಮವನ್ನ ಮತಾಂತರ ಆಗ್ಲಿಕ್ಕೆ ಯಾಕೆ ನಾಗಪುರವನ್ನೇ ಆಯ್ಕೆ ಮಾಡ್ತಾರೆ? ನಾಗಪುರಕ್ಕಿಂತ ಮುಂಚೆ ಬೇರೆ ಪ್ಲೇಸ್ ಅನ್ನ ಅವರು ಗೊತ್ತು ಮಾಡಿರ್ತಾರೆ, ಆಮೇಲೆ ಅದನ್ನ ಕ್ಯಾನ್ಸಲ್ ಮಾಡಿ ನಾಗಪುರವನ್ನ ಆಯ್ಕೆ ಮಾಡ್ತಾರೆ. ನಾಗಪುರದಲ್ಲಿ RSS ನ ಪ್ರಧಾನ ಕಚೇರಿ ಇದೆ. ಅವತ್ತು ಅದು ತನ್ನ ಪತ್ರಿಕೆಯಲ್ಲಿ ಬರೆಯುತ್ತೆ, ಬಾಬಾ ಸಾಹೇಬರು ಅನಾವಶ್ಯಕವಾಗಿ ಕಾಲ್ ಕೇರ್ಕೊಂಡು ಜಗಳಕ್ಕೆ ಬರ್ತಾರೆ, ನಮಗೆ ಸುಮ್ಮನೆ ಬಂದಿಲ್ಲಿ ಸಮಾವೇಶ ಮಾಡ್ತಾ ಇದ್ದಾರೆ, ಇದು ಸರಿಯಾದ ಕ್ರಮ ಅಲ್ಲ ಅಂತ. ಆಗ ಬಾಬಾ ಸಾಹೇಬರು ಅವತ್ತಿನ ಧರ್ಮ ರಾಜಕಾರಣಕ್ಕೆ, ಅವತ್ತಿನ ಕೋಮುವಾದಿ ರಾಜಕಾರಣಕ್ಕೆ ಕೊಟ್ಟ ಉತ್ತರ ಏನು ಅಂದ್ರೆ, ನಿಮ್ ಜೊತೆ ಜಗಳ ಆಡ್ಲಿಕ್ಕೆ ನನಗೆ ಸಮಯನೂ ಇಲ್ಲ, ಅದ್ರ ಮೌಲ್ಯನೂ ಇಲ್ಲ. ನಾಗಪುರವನ್ನ ನಾನು ಯಾಕೆ ಆಯ್ಕೆ ಮಾಡ್ಕೊಂಡೆ ಅಂದ್ರೆ, ಅದು ನನ್ನ ನಾಗ ಜನಾಂಗದ ಪೂರ್ವಿಕರ ನೆಲ. ಚರಿತ್ರೆಯಲ್ಲಿ ಮರೆತು ಹೋಗಿರುವ ನಾಗ ಜನಾಂಗದ ಚರಿತ್ರೆಯನ್ನ ನನ್ನ ಸಮುದಾಯಕ್ಕೆ ಧಮ್ಮದ ರಾಜಕಾರಣ ನನ್ನ ಸಮುದಾಯಕ್ಕೆ ನೆನಪು ಮಾಡಿಕೊಡ್ಬೇಕಾಗಿದೆ. ಅದಕ್ಕಾಗಿ ನಾನು ನಾಗಪುರವನ್ನ ಆಯ್ಕೆ ಮಾಡ್ಕೊಂಡಿದ್ದೇನೆ. ನಾಗನ್ನುವ ನದಿಯ ದಂಡೆಯ ಮೇಲೆ ಈ ದೇಶದ ಮೂಲ ನಿವಾಸಿಗಳಾದ ನಾಗ ಜನಾಂಗ ದೊಡ್ಡ ನಾಗರಿಕತೆಯನ್ನ ಕಟ್ಟಿದ್ದು. ಅದಕ್ಕೆ ನೋಡ್ರಿ, ಮನುವಾದ ನಾಗ ಜನಾಂಗ ನಾಗರಿಕತೆಯನ್ನ ಕಟ್ಟಿದ ನಾಗಪುರವನ್ನೇ ಯಾಕೆ ತನ್ನ ಪ್ರಧಾನ ಕಚೇರಿಯನ್ನಾಗಿ ನೇಮಕ ಮಾಡುತ್ತೆ ಅಂದ್ರೆ, ಈ ದೇಶದ ಆದಿವಾಸಿ ಮತ್ತೆ ದಲಿತ ಸಮುದಾಯಗಳ ಸಾಂಸ್ಕೃತಿಕ ಗುರುತುಗಳನ್ನ ನಾಶ ಮಾಡ್ತಾ ಇದೆ. ಬೌದ್ಧ ಪೂರ್ಣಿಮೆಯ ದಿನವೇ ಯಾಕೆ ಅಣುಬಾಂಬನ್ನ ಅವರು ಸ್ಫೋಟಿಸ್ತಾರೆ? ಅವತ್ತೇ ಯಾಕೆ ಪರೀಕ್ಷೆ ಮಾಡ್ತಾರೆ? ಡಿಸೆಂಬರ್ 6 ಯಾಕೆ ಬಾಬ್ರಿ ಮಸೀದಿಯನ್ನ ಕೆಡುಗುವ ದಿನವನ್ನಾಗಿ ಆಯ್ಕೆ ಮಾಡ್ಕೊಳ್ತಾರೆ? ಇದು ಧರ್ಮ ರಾಜಕಾರಣ. ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ಧರ್ಮ ರಾಜಕಾರಣದ ವಿರುದ್ಧನೇ ಕಟ್ಟಿದ್ದೆ ಧಮ್ಮ ರಾಜಕಾರಣ. ಅದಕ್ಕೆ ಬಹಳ ಮುಖ್ಯವಾದ ಟೆಕ್ಸ್ಟ್ ಯಾವುದು ಅಂದ್ರೆ, ಪ್ರಾಚೀನ ಭಾರತದಲ್ಲಿ ಕ್ರಾಂತಿ ಮತ್ತು ಪ್ರತಿಕ್ರಾಂತಿ. ಬಾಬಾ ಸಾಹೇಬರು ಅಷ್ಟಕ್ಕೆ ನಿಲ್ಲಿಲ್ಲ, ತನ್ನ ಮನೆಗೆ ರಾಜಗೃಹ ಅನ್ನುವ ಹೆಸರನ್ನ ಯಾಕೆ ಇಟ್ರು? ರಾಜಗೃಹ ಬಿಂಬಸಾರ ಬೌದ್ಧರಿಗೆ ಬೌದ್ಧ ವಿಹಾರವನ್ನ ಕಟ್ಟಿಕೊಟ್ಟ ನೆಲ, ಅದು ಜಾಗ. ನನ್ನ ಸಮುದಾಯಕ್ಕೆ ನನ್ನ ಮನೆ ಹೆಸರು ನೋಡಿದ್ರೆ ಬುದ್ಧನ ನೆನಪಾಗ್ಬೇಕು, ರಾಜಗೃಹ ಇಟ್ಟಿದ್ರು. ಹಾಗೇನೆ ಮಿಲಿಂದ್ ಕಾಲೇಜ್ ಅಂತ ಔರಂಗಜೇಬ್ನಲ್ಲಿ ಕಟ್ಟಿದ ತಮ್ಮದೇ ಕಾಲೇಜ್ಗೆ ಮಿಲಿಂದ್ ಕಾಲೇಜ್ ಅಂತ ಯಾಕೆ ಇಡ್ತಾರೆ? ಮಿಲಿಂದ್ ಔರಂಗಜೇಬನ ಮೊಮ್ಮಗ, ಭಾರತಕ್ಕೆ ಬಂದಿದ್ದು, ನಾಗಸೇನನ ಜೊತೆ ಡಿಸ್ಕಸ್ ಮಾಡಿದ್ದು, ಬುದ್ಧರ ವಿಚಾರಗಳನ್ನ ತಿಳ್ಕೋಬೇಕು ಅಂತ. ಅವನು ನಾಗಸೇನರ ಮೂಲಕ ಬುದ್ಧರ ವಿಚಾರಗಳನ್ನ ತಿಳಿದುಕೊಂಡ ಮಿನಾಂಡರ್ ಬೌದ್ಧ ಧಮ್ಮಕ್ಕೆ ಶರಣಾದ. ಬಾಬಾ ಸಾಹೇಬರು ಅದನ್ನ ನೆನಪಿಸುವ ಉಳಿಸುವ ಕಾರಣಕ್ಕಾಗಿ ಮಿಲಿಂದ್ ಕಾಲೇಜ್ ಅಂತ ಇಡ್ತಾರೆ. ಆ ಕಾಲೇಜಿನ ಉದ್ಯಾನವನಕ್ಕೆ ನಾಗಸೇನ ಉದ್ಯಾನವನ ಅಂತ ಹೆಸರಿಡ್ತಾರೆ. ಯಾಕೆ ಇಡಬೇಕಾಯ್ತು? ಚರಿತ್ರೆಯಲ್ಲಿ ಮರೆಮಾಚಿ ಹೋಗಿದ್ದ ಧರ್ಮ ರಾಜಕಾರಣದ ವಿರುದ್ಧ ಧಮ್ಮ ರಾಜಕಾರಣವನ್ನ ಮೊಟ್ಟ ಮೊದಲಿಗೆ ಪ್ರತಿಪಾದಿಸಿದ ಕೋರೆಗಾಂವ್ ಚರಿತ್ರೆಯನ್ನ ಯಾಕೆ ಮತ್ತೆ ಮರು ನೆನಪಿಸಬೇಕಾಯ್ತು ಬಾಬಾ ಸಾಹೇಬರು?
ಇವೆಲ್ಲವನ್ನ ಬಹಳ ಮುಖ್ಯವಾಗಿ ನಾವು ನೆನಪಿಟ್ಕೋಬೇಕು. ದಲಿತ ರಾಜ ಲಖನೌ ಪಾಸಿ ಅಂತ, ಇದನ್ನ ಬದ್ರಿನಾರಾಯಣ್ ಉಲ್ಲೇಖ ಮಾಡ್ತಾರೆ. ಒಬ್ಬ ದಲಿತ ರಾಜ, ಅವನು ಲಖನೌ ಪಾಸಿ ಅಂತ. ಆ ದಲಿತ ರಾಜ ಆಳ್ವಿಕೆ ಮಾಡಿದ ಕಾರಣಕ್ಕಾಗಿ, ಅವನ ಹೆಸರಿನ ನೆನಪಿನ ಕಾರಣಕ್ಕಾಗಿ ಆ ಪ್ರದೇಶಕ್ಕೆ ಲಖನೌ ಅಂತ ಹೆಸರು ಬರುತ್ತೆ. ಈ ಧರ್ಮ ರಾಜಕಾರಣ ಏನ್ ಮಾಡುತ್ತೆ ಅಂದ್ರೆ, ಇಲ್ಲ ರಾಮಾಯಣದ ಲಕ್ಷ್ಮಣನ ಕಾರಣಕ್ಕಾಗಿ ಲಖನೌ ಅನ್ನುವ ಹೆಸರು ಬಂದಿದೆ ಅಂತ ಧರ್ಮ ರಾಜಕಾರಣ ಹೇಳುತ್ತೆ. ಬಾಬಾ ಸಾಹೇಬರ ಧಮ್ಮ ರಾಜಕಾರಣ ಹೇಳುತ್ತೆ ನೋ, ದಲಿತ ರಾಜ ಲಖನೌ ಪಾಸಿಯ ಮೂಲಕ ಅದಕ್ಕೆ ಲಖನೌ ಅನ್ನುವ ಹೆಸರು ಬಂದಿದೆ ಅಂತ. ದಲಿತ ಚಳುವಳಿ ಮತ್ತೆ ಆದಿವಾಸಿ ಚಳುವಳಿ, ಈ ಧರ್ಮ ರಾಜಕಾರಣ ಮರೆಮಾಚಿರುವ, ಈ ಕೋಮುವಾದ ಮರೆಮಾಚಿರುವ ನಮ್ಮ ಹಳೆಯ ಬೇರುಗಳನ್ನ ಶೋಧಿಸಬೇಕಾಗಿದೆ, ಮರುರೂಪಿಸಿಕೊಳ್ಳಬೇಕಾಗಿದೆ ಅನ್ನೋದಕ್ಕೆ ಇವೆಲ್ಲ ಸಾಕ್ಷಿ. ಮ್ಯಾಸ್ಬೇಡರ ಜಗಳೂರಜ್ಜನ ಕಾವ್ಯ ಇದೆ. ಜಗಳೂರಜ್ಜ ಆದಿವಾಸಿ ಸಮುದಾಯದ ಸಾಂಸ್ಕೃತಿಕ ನಾಯಕ. ಅವನು ತಿರುಪತಿಗೆ ಹೋಗ್ತಾನೆ, ದೇವಸ್ಥಾನದ ಒಳಗಡೆ ಹೋಗಲ್ಲ. ಸಾಕ್ಷಾತ್ ತಿರುಪತಿಯ ತಿಮ್ಮಪ್ಪನೇ ದೇವಸ್ಥಾನದಿಂದ ಹೊರಗಡೆ ಬಂದು ನಮ್ಮ ಆದಿವಾಸಿ ಜಗಳೂರಜ್ಜನಿಗೆ ದರ್ಶನ ಕೊಡ್ತಾನೆ. ನನಗನ್ಸೋದು ಮಂಟೇಸ್ವಾಮಿ 12ನೇ ಶತಮಾನದಲ್ಲಿ ಕಲ್ಯಾಣ ಪಟ್ಟಣಕ್ಕೆ ಹೋದಾಗ ಒಳಗಡೆ ಹೋಗಲ್ಲ, ಅದೇ ಬಸವಣ್ಣ ದಂಪತಿಗಳೇ ಬಂದು ಇವರನ್ನ ಇನ್ವೈಟ್ ಮಾಡಬೇಕು, ಬರ್ಬೇಕು ನೀನ್ ಇಲ್ಲಿ ಅಂತ. ಅಕಸ್ಮಾತ್ ಉಳ್ಕೊಂಡಿದ್ರೆ ಜಾತಿ ಅಹಂಕಾರ ಹೋಗ್ಲಿ ಅಂತ ತಿಪ್ಪೆ ಒಳಗಡೆ ಬಿದ್ದಿದ್ದ ಮಂಟೇಸ್ವಾಮಿಯನ್ನ ಬಸವಣ್ಣಾದಿ ದಂಪತಿಗಳು ಹೊರಗಡೆ ಬಂದು ಕರ್ಕೊಂಡು ಹೋಗಿದ್ದು ಅಲ್ವಾ. ಹಾಗೇನೆ ಕನಕ, ಉಡುಪಿಯ ದೇವಸ್ಥಾನದಲ್ಲಿ ಯಾವ ಧರ್ಮ ರಾಜಕಾರಣ ಕನಕರನ್ನ ಹೊರಗಡೆ ನಿಲ್ಲಿಸ್ತೋ, ಅದೇ ಕನಕನಿಗೆ ಕೃಷ್ಣ ಏನ್ ಮಾಡಿದ್ದು, ತಾನೇ ತಿರುಗಿ ದರ್ಶನ ಕೊಟ್ಟಿದ್ದು. ಈ ಕಥನಗಳು ನಮ್ಮ ಮುಂದೆ ಇದ್ದಾವೆ. ಮಹದೇಶ್ವರ ಧರ್ಮ ರಾಜಕಾರಣದ ಸುತ್ತೂರು ಮಠವನ್ನ ಧಿಕ್ಕರಿಸಿ ಮಹದೇಶ್ವರ ಬೆಟ್ಟಕ್ಕೆ ಹೋಗಿ ನಾಗಮಲೆಯಲ್ಲಿ ಯಾಕೆ ನಿಲ್ಲಬೇಕಾಯ್ತು? ಅಂಬೇಡ್ಕರ್ ಕಲಾರಾಮ ದೇವಸ್ಥಾನದ ಚಳುವಳಿಯನ್ನ ಯಾಕೆ ಕಟ್ಟಬೇಕಾಯ್ತು? ಕಲಾರಾಮ ದೇವಸ್ಥಾನಕ್ಕೆ ಅವತ್ತು ಬಾಬಾ ಸಾಹೇಬರು ಹೋಗುವಾಗ ಅವತ್ತಿನ ಪುರೋಹಿತರು ಕಲಾರಾಮ ದೇವಸ್ಥಾನಕ್ಕೆ ಬೀಗ ಹಾಕಿದ್ರು, ಅಸ್ಪೃಶ್ಯ ಬಂದ್ರೆ ಮೈಲಿಗೆ ಅಂತ. ಅವತ್ತು ಪುರೋಹಿತರು ಯಾರು ಬೀಗ ಹಾಕಿದ್ರೋ ಅವರ ಮರಿಮೊಮ್ಮಗ ಕಳೆದ 4-5 ವರ್ಷಗಳಲ್ಲಿ, ನಾನು ಪತ್ರಿಕೆಯಲ್ಲಿ ಓದಿದ್ದೆ ಇದನ್ನ, ಕಳೆದ 4-5 ವರ್ಷಗಳಲ್ಲಿ ಇದೇ ಮುಂಬೈನಲ್ಲಿ ಒಂದು ಪ್ರೆಸ್ ಮೀಟ್ ಮಾಡ್ತಾರೆ. ಮಹಾನ್ ಮಾನವತಾವಾದಿ ಬಾಬಾ ಸಾಹೇಬರು ಕಾಳಾರಾಮ ದೇವಸ್ಥಾನಕ್ಕೆ ಬರುವಾಗ ನನ್ನ ಮುತ್ತಜ್ಜರು ದೇವಸ್ಥಾನದ ಬಾಗಿಲಿಗೆ ಬೀಗ ಹಾಕಿ ಬಾಬಾ ಸಾಹೇಬರಿಗೆ ಅವಮಾನ ಮಾಡಿದ್ದಾರೆ. ನನ್ನ ಮುತ್ತಜ್ಜರು ಬಾಬಾ ಸಾಹೇಬರಿಗೆ ಮಾಡಿದ ಅವಮಾನಕ್ಕೆ ಅವರ ಮರಿಮೊಮ್ಮಗನಾದ ನಾನು ಬಾಬಾ ಸಾಹೇಬರಲ್ಲಿ, ಅವರ ಸಮುದಾಯದಲ್ಲಿ ಕ್ಷಮೆ ಕೋರುತ್ತೇನೆ ಅಂತ ಹೇಳ್ತಾರೆ. ಈ ಪಾಠಗಳನ್ನ ನಾವು ಧರ್ಮ ರಾಜಕಾರಣಕ್ಕೆ ಹೇಳಬೇಕಾಗಿದೆ. ಸೋಸಲೆ ಸಿದ್ದಪ್ಪ ಎಂದೆರಡು ಉದಾಹರಣೆ ಮೇಡಮ್, ಎರಡೇ ಉದಾಹರಣೆ. ಸೋಸಲೆ ಸಿದ್ದಪ್ಪ ನಂಜುಂಡೇಶ್ವರನ ದೇವಸ್ಥಾನಕ್ಕೆ ಹೋದಾಗ ಅಸ್ಪೃಶ್ಯ ಅಂತ ಹೊರಗಡೆ ನಿಲ್ಸಿದ್ರು. ಅವ್ರು ಬರೆದದ್ದು 2 ಸಾಲ ಕವಿತೆ. ನಂಜುಂಡೇಶ್ವರನ ದರ್ಶನ ಭಾಗ್ಯ ನನಗಿಲ್ಲ, ನಾನೊಬ್ಬ ಅಸ್ಪೃಶ್ಯ, ಹಾಗೇನೆ ನನ್ನ ದರ್ಶನ ಭಾಗ್ಯವೂ ಕೂಡ ನಂಜುಂಡೇಶ್ವರನಿಗೆ ಇಲ್ಲ ಅಂತ. ಇದು ಧರ್ಮ ರಾಜಕಾರಣ ಅಲ್ಲ ಅನ್ನುವಂಥದ್ದನ್ನ ಹೇಳಬೇಕು. ಶ್ರವಣ ಬೆಳಗೊಳದ ಗೊಮ್ಮಟೇಶ್ವರನ ನೋಡ್ಲಿಕ್ಕೆ ದಲಿತರಿಗೆ ಪ್ರವೇಶ ಇರಲ್ಲ. ಆ ಭಾಗದ ಮೊದಲ ತಲೆಮಾರಿನ ಡಿ ಗೋವಿಂದಾಸ್, ಏ ಗೊಮ್ಮಟೇಶ್ವರ ನೀನೆಂತ ಪಕ್ಷಪಾತಿ ಅಂತ ಧರ್ಮ ರಾಜಕಾರಣವನ್ನ ಡಿ ಗೋವಿಂದಾಸ್ ಮಾತನಾಡಿದ್ದಾರೆ. ಈ ಕಥನಗಳು ನಮ್ಮ ಮುಂದೆ ಇದೆ. ಜಗಳೂರಜ್ಜ ರಾಜನ ವಿರುದ್ಧ ಏಕಾಂಗಿಯಾಗಿ ಹೋರಾಟ ಮಾಡಿದ್ರು. ಯಾಕೆ? ಜನರ ತೆರಿಗೆಯನ್ನು ಅವನು ಹೆಚ್ಚು ಮಾಡಿದ್ದ ಅಂತ. ತಿರುಪತಿಯ ತಿಮ್ಮಪ್ಪ ಹೆಣ್ಣು ವೇಷ ತೊಡ್ಕೊಂಡು ಬಂದು ಮೋಸದಿಂದ ಜಗಳೂರಜ್ಜನನ್ನ ಕೊಲೆ ಮಾಡ. ಸಾಯುವ ಮುನ್ನ ಜಗಳೂರಜ್ಜ ಏನ್ ಹೇಳಿದ್ದು ಗೊತ್ತಾ? ನೀನೊಂದು ಹೆಣ್ಣು, ನಿನ್ನ ಮೇಲೆ ನಾನು ಬಾಣ ಪ್ರಯೋಗ ಮಾಡಲ್ಲ, ಹೆಣ್ಣಾಗಿರುವ ಕಾರಣಕ್ಕಾಗಿ ತೊಲಗು ನೀನು ಅಂತ ಹೇಳಿ ಜೀವ ಬಿಟ್ಟ ಜಗಳೂರಜ್ಜ. ಇದು ಧರ್ಮ ರಾಜಕಾರಣ. ಆದ್ರೆ ಪ್ರತ್ಯಕ್ಷನಾದ ತಿಮ್ಮಪ್ಪ ನಿನಗೇನಪ್ಪ ಹೋಗಬೇಕು ಅಂದ್ರೆ, ನನಗೇನು ಬೇಡಪ್ಪ, ಕಷ್ಟದಲ್ಲಿರುವ ನನ್ನ ಜನಾಂಗವನ್ನ, ನನ್ನ ಸಮಾಜವನ್ನ ನೀನು ಪಾರು ಮಾಡು ಅಂತ ಕೇಳಿದ ಜಗಳೂರಜ್ಜನ ಸಮಾಧಿಗೆ ಇವತ್ತು ಎಲ್ಲ ಜಾತಿಯ ಜನ ನಡೆದುಕೊಳ್ತಾರೆ. ಧರ್ಮ ರಾಜಕಾರಣ 12ನೇ ಶತಮಾನದಲ್ಲಿ ಬ್ರಾಹ್ಮಣ ಸಮುದಾಯದ ಹಿನ್ನೆಲೆಯಿಂದ ಬಂದ ಬಸವಣ್ಣ ಎಲ್ಲ ತಳ ಸಮುದಾಯಗಳನ್ನ ನಾಯಕತ್ವ ವಹಿಸ್ಕೊತಾರೆ. 12ನೇ ಶತಮಾನದ ವಚನ ಚಳವಳಿಯ ನಂತರ ಅಸ್ಪೃಶ್ಯ ಸಮುದಾಯದಿಂದ ಬಂದ ಮಾದಾರ ಮಹದೇಶ್ವರ, ಹೊಲೆಯ ನಮ್ಮ ಮಂಟೇಸ್ವಾಮಿ
ಮೇಲ್ಜಾತಿಯವರನ್ನ ತನ್ನ ಶಿಷ್ಯರನ್ನಾಗಿ ಮಾಡ್ಕೋತಾರೆ. ಇದು ನಮ್ಮ ರಾಜಕಾರಣ. ಜಾತಿಯ ಅಹಂಕಾರವನ್ನ ನಿರಾಕರಿಸ್ತಾ ಹೀಗೆ ನಮ್ಮ ರಾಜಕಾರಣ ಬೆಳೆದಿರುವಂತದ್ದನ್ನು ನಾವು ಗಮನಿಸ್ತೀವಿ. 70ರ ದಶಕದ ಭೂಸಾ ಚಳವಳಿ, ದಲಿತ ಚಳವಳಿಯನ್ನ, ದಲಿತ ಸಾಹಿತ್ಯವನ್ನ ಅದು ನಿರ್ಮಾಣ ಮಾಡಿದೆ. 73ರಲ್ಲಿ ನಡೆದ ಭೂಸಾ ಚಳವಳಿಗೆ 50 ವರ್ಷ ನಡೆದಿದೆ ಈಗಾಗಲೇ. ತಿಮ್ಮರಾಯಪ್ಪ ದಲಿತ ಕ್ರಿಯಾ ಸಮಿತಿ ಕಟ್ಟಿದ್ರು, ಸಿದ್ದಲಿಂಗಯ್ಯ ಅಂಬೇಡ್ಕರ್ ವಿಚಾರವಾದಿ ಪರಿಷತ್ತನ್ನು ಕಟ್ಟಿ ಪೆರಿಯಾರ್ ಅವರನ್ನ ಕರೆಸಿದ್ರು, ಬೆಂಗಳೂರಿನ ಕೊಳೆಗೇರಿಗಳಲ್ಲಿ ರಾತ್ರಿ ಶಾಲೆಗಳನ್ನ ನಡೆಸಿದ್ರು. ದಲಿತ ಚಳವಳಿ ಬೆಲ್ಚಿ, ಪಿಪ್ರ, ಕರಂಚೇಡು, ಬೆಂಡಿಗೇರಿ, ಚಂದ್ರಗುತ್ತಿ, ಬಾಳುಪೇಟೆ, ತಗಡೂರು ಹೋರಾಟಗಳನ್ನ ಮಾಡ್ತು. ಹೆಂಡ ಬೇಡ ವಸತಿ ಶಾಲೆ ಬೇಕು ಅಂತ ಹೇಳ್ತು. ಭೂ ಹೋರಾಟದ ಮೂಲಕ ದಲಿತ ಸಂಘರ್ಷ ಸಮಿತಿ 4 ಲಕ್ಷ ಎಕರೆಗಿಂತ ಎಲ್ಲ ಜಾತಿ ಜನರಿಗೆ ಭೂಮಿಯನ್ನು ಕೊಡಿಸಿದೆ. ಅದು ಮುಖ್ಯ. ದಲಿತ ಚಳವಳಿಯ ಈಗ ಕರಪತ್ರಗಳು, ಗೋಡೆ ಬರಹಗಳು, ಹೋರಾಟದ ಹಾಡುಗಳು, ಬೀದಿ ನಾಟಕಗಳು, ಘೋಷಣೆಗಳು, ಅಧ್ಯಯನ ಶಿಬಿರಗಳು ಇವತ್ತು ಮತ್ತೆ ಮರುಕಳಿಸಬೇಕಾಗಿದೆ ಹೊಸ ಸ್ವರೂಪದಲ್ಲಿ ಅಂತ ನನಗೆ ಅನಿಸುತ್ತೆ. ತುಂಬಾ ಮಾತುಗಳಿದ್ದಾವೆ. ಸಂವಿಧಾನ ಅನಕ್ಷರಸ್ಥ ಭಾರತ ಇವತ್ತಿನ ಭಾರತವನ್ನು ನಾನು ಸಂವಿಧಾನ ಅನಕ್ಷರಸ್ಥ ಭಾರತ ಅಂತ ಹೇಳ್ತೇನೆ. ಈ ಸಂವಿಧಾನ ಅನಕ್ಷರಸ್ಥ ಭಾರತವನ್ನ 75 ವರ್ಷದ ನಂತರ ಪ್ರಿಯಾಂಬಲ್ ಓದಲಿಕ್ಕೆ ಶುರು ಮಾಡಿದ್ವಿ ಸರ್. 75 ವರ್ಷ ಬೇಕಾಯ್ತಲ್ಲ. ಸಂವಿಧಾನದ ಪ್ರಿಯಾಂಬಲ್ ಅನ್ನ ಕಡ್ಡಾಯ ಮಾಡಲಿಕ್ಕೆ ನಿಮಗೆ 75 ವರ್ಷ ಬೇಕಾ? ಅದಕ್ಕೆ ಈ ದೇಶವನ್ನ ಸಂವಿಧಾನ ಅನಕ್ಷರಸ್ಥ ಭಾರತ, ಇದು ಮಾತು ಕೇಳದ ಭಾರತ, ಮಾತು ಕೊಂದ ಭಾರತ. ಹಾಗಾಗಿ ದಲಿತ ಮತ್ತು ಆದಿವಾಸಿ ಚಳವಳಿಯ ಮುಂದಿರುವ ಬಹುದೊಡ್ಡ ಸವಾಲು ಏನು ಅಂದ್ರೆ ಸಂವಿಧಾನ ಅನಕ್ಷರಸ್ಥ ಭಾರತವನ್ನ ಸಂವಿಧಾನ ಸಾಕ್ಷಾತ್ ಭಾರತವನ್ನಾಗೆ ಮಾಡಬೇಕಾಗಿದೆ ಅಂತ ನನಗೆ ಅನಿಸುತ್ತೆ. ತುಂಬಾ ಸಂಗತಿಗಳಿದ್ದಾವೆ. ಇನ್ನೊಂದೆರಡು ಮಾತು ಮೇಡಮ್, ಇನ್ನ 2 ಇಂಪಾರ್ಟೆಂಟ್ ಮಾತುಗಳಿದ್ದಾವೆ. ದಯವಿಟ್ಟು ಪ್ರಶ್ನೆ ಕೇಳಿದಾಗ ಮಾತಾಡ್ತೀನಿ. ತುಂಬಾ ಚೆನ್ನಾಗಿ ಮಾತಾಡಿದ್ರಿ, ವಿಚಾರ ಪ್ರಚೋದಕವಾಗಿ ಮಾತಾಡಿದ್ರಿ. ಸೊ ಪ್ರಶ್ನೆಗಳನ್ನ ಹುಟ್ಟಾಕೋ ಹಾಗೆ ಮಾತಾಡಿದ್ರಿ. ಅಬ್ಗೆರೆ ನಿಮ್ಮ ಸ್ಫೂರ್ತಿಗೆ, ನಿಮ್ಮ ಸ್ಪಿರಿಟ್ಗೆ ಒಂದು ಜೈ ಭೀಮ್ ವಂದನೆಗಳು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸಮಯಾಭಾವ ಅನ್ನೋದು ನಮ್ಮೊಂಥರ ಕಾಯಿಲೆ ಥರ, ಎಷ್ಟು ಎಲ್ಲ ಗೋಷ್ಠಿಗಳನ್ನು ಸಮಯಾಭಾವನೆ ಕಾಡೋ ಹಾಗೆ ಆಗ್ಬಿಟ್ಟಿದೆ. ನಿಜವಾಗಿ ನಿಮ್ಗೆ ಇನ್ನೂ ತುಂಬ ಮಾತುಗಳಿದ್ವು. ಆದರೆ ಒಂದೇ ಬಿಡೋಣ, ಇದೇ ಏನು ಮೊದಲನೇದು ಅಲ್ಲ, ಇದೇ ಏನು ಕೊನೆಯದು ಅಲ್ಲ. ಇದ್ರ ಬಗ್ಗೆ ಇನ್ನೂ ಮಾತಾಡೋಣ. ಮುಂದಿನ ವರ್ಷ ನಮ್ಮ ಸಾಹಿತ್ಯ ಮೇಳ ಮಾಡೋಣ. ಅವಾಗ ದಲಿತ ಚಳವಳಿ ಬಗ್ಗೆ, ಆದಿವಾಸಿ ಚಳವಳಿ ಬಗ್ಗೆ ಗೋಷ್ಠಿಗಳ ನಮ್ಮ ಮಾತುಗಳನ್ನು ಮುಂದುವರಿಸೋಣ. ಈಗ ನಮ್ಮ ಮಾತು ವಿದ್ಯಾರ್ಥಿ ಚಳವಳಿಯ ಬಗ್ಗೆ ಮಾತಾಡಲಿಕ್ಕೆ ದೂರದ ದೆಹಲಿಯ JNU ಇಂದ ಬಂದಿರುವಂತಹ ಅಭಿಜಿತ್ ಘೋಷ್ ಅವರಿಗೆ. ಅವರು ಪಶ್ಚಿಮ ಬಂಗಾಳದ ಸಿಲಿಗುರಿಯಲ್ಲಿ ಹುಟ್ಟಿದವರು, ಶಿಕ್ಷಕರ ಮಗನಾಗಿ ಹುಟ್ಟಿದವರು. ಅವರ ಆರಂಭಿಕ ವಿದ್ಯಾಭ್ಯಾಸ ಎಲ್ಲ ಸಿಲಿಗುರಿಯಲ್ಲೇ ನಡೆಯುತ್ತೆ. ರಾಮಕೃಷ್ಣ ಮಿಷನ್ನಿನ ಗಾಢ ಶಾಲೆಗಳಲ್ಲಿ ಓದಿದ್ರಿಂದ ಮತ್ತೆ ಇಡೀ ಪಶ್ಚಿಮ ಬಂಗಾಳದ ಒಂದು ವಾತಾವರಣನೇ ಆ ಥರ ಇರೋದ್ರಿಂದ ಸಮಾಜ ಸೇವೆಗೋಸ್ಕರ ಅಥವಾ ಚಳವಳಿಗೋಸ್ಕರ ತನ್ನ ತೆಗೆದುಕೊಳ್ಳೋದು ಅವರಿಗೆ ಒಂಥರ ಸಹಜವಾಗಿ ಬಂದು ಹೋಗಿತ್ತು ಅಂತ ಹೇಳ್ಬೋದು. ಅವರು ಕಲ್ಕತ್ತಾ ವಿಶ್ವವಿದ್ಯಾಲಯದಿಂದ BSc ಎಕನಾಮಿಕ್ಸ್ ಅದನ್ನು ಮುಗಿಸಿದ ನಂತರ ದೆಹಲಿಯ JNU ಹೋಗಿ ಎಕನಾಮಿಕ್ಸ್ MA ಮುಗಿಸಿದ್ದಾರೆ. ಈಗ ಸದ್ಯ ಜವಾಹರ್ಲಾಲ್ ನೆಹರು ಯೂನಿವರ್ಸಿಟಿ JNUನಲ್ಲಿ ಎಕನಾಮಿಕ್ಸ್ PhD ಮಾಡ್ತಾ ಇದ್ದಾರೆ. ನಮಗೆಲ್ಲ JNU ಅಂತಂದ್ರೆ ಅದೊಂಥರ ಐಕಾನ್ ಥರ ಆಗೋಗ್ಬಿಟ್ಟಿದೆ, ಅದೊಂದು ಸಂಕೇತದ ಥರ ಆಗೋಗ್ಬಿಟ್ಟಿದೆ. ಮುಂದಿನ ಬದಲಾವಣೆ ನಮಗೆ ಏನು ಬೇಕೋ ಅದಕ್ಕೆ ಹೋರಾಟನ ನಾವು ಹೆಂಗೆ ಮಾಡಬೇಕಪ್ಪ ಅಂದರೆ ನಾವು JNU ಕಡೆ ಹೋಗಿ ನೋಡೋ ಹಾಗಾಗೋಗಿದೆ. ಸೊ ಮೊನ್ನೆ ಇತ್ತೀಚೆಗೆ ನಡೆದಿರುವಂತಹ JNU-SU ಸ್ಟೂಡೆಂಟ್ಸ್ ಎಲೆಕ್ಷನ್ನಲ್ಲಿ ಆ ಎಲೆಕ್ಷನ್ ಎಷ್ಟೋ ಜನ ಲೋಕಸಭಾ ಎಲೆಕ್ಷನ್ ಥರ ಫಾಲೋ ಮಾಡ್ತಾ ಇದ್ದಾರೆ, ಯಾರ್ಯಾರಿಗೆ ಎಷ್ಟೆಷ್ಟು ವೋಟ್ ಬಂತು ಅಂತ. ಸೊ ತುಂಬ ನೆಕ್ ಆ್ಯಂಡ್ ನೆಕ್ ನಡೆದಿರುವಂತಹ ಎಲೆಕ್ಷನ್ನಲ್ಲಿ ಅಷ್ಟು ಫೈಟ್ ಮಾಡಿ ಅದರ ಉಪಾಧ್ಯಕ್ಷ ಆಗಿ ಅಭಿಜಿತ್ ಘೋಷ್ ಆಯ್ಕೆ ಆಗಿದ್ದಾರೆ. ಅವರಿಗೆಲ್ಲರೂ ಒಂದು ದೊಡ್ಡ ಚಪ್ಪಾಳೆ ಹೊಡೆಯಿರಿ. ಸೊ ವೈಸ್ ಪ್ರೆಸಿಡೆಂಟ್ ಆಫ್ JNU ಸ್ಟೂಡೆಂಟ್ಸ್ ಯೂನಿಯನ್. ಇವತ್ತು ಅವರು ನಮ್ಮ ಎದುರುಗಡೆ ಭಾರತದಲ್ಲಿ ವಿದ್ಯಾರ್ಥಿ ಚಳವಳಿಗಳ ಪಾತ್ರ, ವಿದ್ಯಾರ್ಥಿ ಚಳವಳಿ ಭಾರತದ ರೂಪಿಸಿರೋದ್ರಲ್ಲಿ ಮತ್ತೆ ಸದ್ಯದ ಪರಿಸ್ಥಿತಿಯಲ್ಲಿ ಅದರದ್ದು ಏನು ಅನ್ನೋದ್ರ ಬಗ್ಗೆ ಮಾತಾಡಬೇಕು. ಬಟ್ ಸಮಯಾಭಾವ ಇರೋದ್ರಿಂದ ಸ್ಟೂಡೆಂಟ್ಸ್ ಮೂವ್ಮೆಂಟಿನ ಹಿಸ್ಟ್ರಿ ಬಗ್ಗೆ ಮಾತಾಡೋದಕ್ಕಿಂತ ಪ್ರೆಸೆಂಟ್ ಡೇ ಸಿಚುಯೇಷನ್ ಮತ್ತೆ JNU ನಿಮ್ಮ ಅನುಭವಗಳು ಅದ್ರ ಬಗ್ಗೆನೇ ಮಾತಾಡೋದು ಒಳ್ಳೇದು ಅನ್ಸುತ್ತೆ. ಏನು ಅಭಿಪ್ರಾಯ ಪಡ್ತೀರಾ? ವಿದ್ಯಾರ್ಥಿ ಚಳವಳಿ ಇತಿಹಾಸ ಅಂತಂದ್ಬಿಟ್ರೆ ಅದರಲ್ಲೇ ಪಾಪ ಅವರಿಗೆ ಅರ್ಧ ಗಂಟೆ ಆಗೋಗ್ಬಿಡುತ್ತೆ. So we will leave the history part of students union behind. Not that it is unimportant, because we are running lack of time. We feel your experience in students movement and your experience
while running for the post of Vice President in JNUSU is very important. So from that point of view, we want to speak you and take up few questions. What is the present day situation of students' movement in India? And religion and politics are bothering students more than anybody else nowadays. As a candidate who contested the JNUSU election, what is your experience and opinion about this matter? And what are the challenges that students face to build an egalitarian society, and what are the ways out? So please talk about this. You want to speak in English? If you are fluent in Hindi, you can understand in Hindi. Then it doesn't need any translation. So, good afternoon, everyone. I'm Abhijit Ghosh, and firstly, I would like to thank May Sahitya Mela for giving me this opportunity to speak here in front of you. And I would like to extend my revolutionary greetings to all the speakers here and all of you people. तो जैसे कि हम सब जानते हैं कि स्टूडेंट मूवमेंट एक बहुत ही इम्पॉर्टेंट चीज़ है देश को बनाने के लिए और देश को आगे बढ़ाने के लिए। हम जानते हैं कि स्टूडेंट मूवमेंट का बहुत बड़ा रोल रहा है, इम्पॉर्टेंट रोल रहा है इंडिया के फॉर्मेशन में। इंडिया जब से इंडिपेंडेंट हुआ है उससे पहले से स्टूडेंट मूवमेंट रहा है। इंडिपेंडेंस स्ट्रगल में स्टूडेंट यूथ ऑर्गेनाइज्ड हुए हैं इंडिपेंडेंस स्ट्रगल में। उसके बाद जो भी फोर्सेस थे उपनिवेशवाद का, इंपीरियलिस्टिक फोर्सेस, उसके खिलाफ लड़ने के लिए स्टूडेंट कम्युनिटी के जो भी इश्यूज है उसके लिए लड़ने के लिए स्टूडेंट ऑर्गेनाइज्ड हुए हैं। 1936 में पहली बार जो ऑल इंडिया लेवल पे स्टूडेंट ऑर्गेनाइजेशन हुआ। उसके बाद जो भी तमाम देश में मूवमेंट हुए हैं स्टूडेंट मूवमेंट बहुत इम्पॉर्टेंट है देश को, जिस तरह से देश का जो इकोनॉमिक स्ट्रक्चर है, पॉलिटिकल फ्रेमवर्क है, उसको आगे बढ़ाने के लिए, देश में प्रोग्रेसिव फोर्सेस को और स्ट्रेंथन करने के लिए स्टूडेंट ऑलवेज हैज प्लेड रोल, बिग इम्पॉर्टेंट रोल। हम जानते हैं कि आज का जो ये टॉपिक है कि कॉन्स्टिट्यूशनल इंडिया में जो रिलीजन और पॉलिटिक्स हर एक मूवमेंट को कैसे इम्पैक्ट करता है, हर एक मूवमेंट को कैसे डिफरेंट एंगल में आगे बढ़ाता है या उसको पीछे ढकेलता है। हम जानते हैं कि हर एक मूवमेंट में, जैसे कि हमारा देश है कॉन्स्टिट्यूशनली वी आर सेकुलर एंड वी आर मूविंग, वी आर एम टू मूव टुवर्ड्स सोशलिस्ट कंट्री। पर हम जानते हैं कि हमारे देश में जैसे विभिन्न भाषा भाषी के लोग, विभिन्न रिलीजन के लोग, विभिन्न जनजाति के लोग रहते हैं और इंडिया जैसे है कि एक यूनिटी इन डाइवर्सिटी, एक देश ऐसा है जिसमें इतने विभिन्न लोग रहते हैं एक हार्मनी बना करके। लेकिन इसके खिलाफ कुछ ऐसे फोर्सेस हैं जो फंडामेंटली रिलीजियन को एज अ पॉलिटिकल टूल यूज करते हैं, देश के लोगों में विभेद को बढ़ावा देते हैं जाति के नाम पे, धर्म के नाम पे, भाषा के नाम पे। और इसके खिलाफ प्रोग्रेसिव मूवमेंट को जो भी इश्यूज हैं हमारे जीवन के लिए ज़रूरी, चाहे वो छात्र हो, महिलाएं हो, जितने भी लोग पिछड़े क्षेत्र से आते हैं, श्रमिक वर्ग से आते हैं, कृषक वर्ग से आते हैं, उन सभी के जो असली मुद्दे हैं उन सभी मुद्दे को आगे बढ़ाने के लिए पीपल्स मूवमेंट बहुत ज़्यादा ज़रूरी है। वैसे ही छात्रों की जो भी मुद्दे हैं उसको सामने रखते हुए उसके जो भी डिमांड्स है उसको हासिल करने के लिए, उसको उस लड़ाई को और मजबूत करने के लिए स्टूडेंट मूवमेंट हमेशा ज़रूरी रहा है। हम जानते हैं कि देश में जो भी ताकतें रही हैं, ये जो देश की आज़ादी के बाद भी जो लैंडलॉर्ड फ्यूडलिज्म, जनजाति के नाम पे भेद करना, ये जो सत्ता में बैठे हैं हमेशा कोशिश किए हैं कि धर्म को आधार बना के, जाति को आधार बना के देश को बांटना।
लेकिन स्टूडेंट का जो असली मुद्दा है कि फ्री अफोर्डेबल एजुकेशन, यूनिवर्सिटी कैंपस में डेमोक्रेसी, राइट टू एजुकेशन हमें मिलना चाहिए, सस्ती से सस्ती शिक्षा हमें मिलना चाहिए। और ये सरकार का दायित्व है कि वो देश के हर एक पिछड़े क्षेत्र से आने वाले छात्र को, चाहे वो दलित हो, आदिवासी हो, ओबीसी हो, महिला वर्ग हो या किसी भी क्षेत्र से आने वाले छात्र को वो सुविधाएं दे। और इसके लिए जो मूवमेंट हम लड़ते हैं वही ज़रूरी है कि हमारे जो राइट्स है उसको हम छीन के ले इस सरकार से। तो जैसे कि हम जानते हैं कि देश में बहुत सारे दुविधाएं हैं और उसके लिए स्टूडेंट्स जो है यूनाइट होके लड़ते हैं ऑर्गेनाइज तरीके से। और इसके लिए जो चीज़ें हो रही हैं देश में, हम जानते हैं कि देश में जो करंट रिजीम है, बीजेपी आरएसएस का सत्ता अभी देश में लगातार 10 साल से चल रहा है और अभी जो लोकसभा का चुनाव भी हो रहा है। तो ये बहुत ज़रूरी है कि सोचना और समझना कि ये 10 साल कैसे गुजरे, जो स्टूडेंट्स को कैसे ये सरकार कैसे एंटी स्टूडेंट पॉलिसीज़ लगातार लाती गई है और उसके लिए कैसे स्टूडेंट्स को अफेक्ट किया है। हम जैसे अगर शुरू करें कि प्रेजेंट सिचुएशन कैसे है कि देश में जो जीडीपी है उसका लगभग 3% से भी कम एजुकेशन पे खर्चा होता है। बजट का 2% से भी कम देश के एजुकेशन के लिए खर्चा होता है। जबकि हम अगर देश की उन्नति की बात करें तो ये बहुत ज़रूरी है कि बजट का एटलीस्ट 10% एजुकेशन सेक्टर में खर्चा हो, हेल्थ सेक्टर में खर्चा हो। उसके बाद अगर हम देखते हैं कैसे प्राइवेटाइजेशन को 1991 के बाद से प्राइवेटाइजेशन को, लिबरलाइजेशन को, ग्लोबलाइजेशन को ऐसे बढ़ावा दिया गया है और उसी तरह देश के जो पॉलिसीज़ हैं विभिन्न क्षेत्र के साथ साथ शिक्षा के क्षेत्र में भी, एजुकेशन सेक्टर में भी कैसे प्राइवेटाइजेशन को बढ़ावा दिया गया है। जहां देश के सरकार का ये दायित्व है कि हर एक यूनिवर्सिटी, स्कूल्स वो सरकारी हो और उसमें हर एक बच्चा फ्री और अफोर्डेबल एजुकेशन मिल पाए। लेकिन हम देखते हैं कि कैसे 1986 में न्यू एजुकेशन पॉलिसी लाया जाता है, उसमें देश के स्कूल को प्राइवेटाइज करने की बात करते हैं और उसके खिलाफ स्टूडेंट अपने आंदोलन करते हैं। और उसके साथ हम देखते हैं कि करंट में 2020 में न्यू एजुकेशन पॉलिसी लाया गया, जहां सरकार का ये प्लान है कि वो सारे जो कॉलेजेस है, यूनिवर्सिटी है, उसको प्राइवेटाइज करे। और कैसे प्राइवेटाइज करेगी? जो यूजीसी होता है, यूनिवर्सिटी ग्रांट कमीशन, वो हर एक कॉलेज, यूनिवर्सिटीज़ को फंड देती है। लेकिन ये न्यू एजुकेशन पॉलिसी के चलते हुए हर एक कॉलेज, यूनिवर्सिटी को इकोनॉमिक ऑटोनोमस स्टेटस दिया जाएगा और जिसके बदले में ये होगा कि हर एक कॉलेज, यूनिवर्सिटी को फंड कम मिलेगा और वो जो फंड ज़रूरी होता है वो हासिल करने के लिए हर एक कॉलेज, यूनिवर्सिटीज़ को फीस बढ़ाना पड़ेगा। और ये फीस बढ़ेगी तो जो भी पिछड़े क्षेत्र से आने वाले छात्र छात्री हैं उनको उच्च शिक्षा से पीछे धकेल दिया जाएगा, क्योंकि हम जो पिछड़े क्षेत्र से आते हैं, हमारे जो इकोनॉमिक स्टेटस है वो ये हमें क्षमता नहीं देती कि हम उच्च फीस दे, हायर फीस अफोर्ड कर पाए। उसके साथ हम देखते हैं कि जो भी पॉलिसीज़ हो रही है लगातार कि करंट प्रेजेंट सिचुएशन में, जैसे स्कॉलरशिप्स, SC, ST, OBC स्कॉलरशिप्स कम हो रहे हैं। जो माइनॉरिटी स्कॉलरशिप होता था, मौलाना आज़ाद नेशनल फेलोशिप, जो कि मौलाना आज़ाद फाउंडेशन के चलते मिलता था, ये करंट जो सरकार है बीजेपी आरएसएस, ये रिलीजियन को एजुकेशन सेक्टर में ऐसे लाया कि माइनॉरिटी स्टूडेंट्स को हायर एजुकेशन से पीछे धकेल देने के लिए एक ऐसी स्कॉलरशिप जो बहुत ज़रूरी होती थी, MANF, उसको स्क्रैप कर दिया। उसके साथ हम देखते हैं कि कैसे जो भी चीज़ें ज़रूरी होती है एक स्टूडेंट को, साइंटिफिक टेम्परमेंट प्रोवाइड करना, हमारे जो कोर्स करिकुलम होते हैं उसको कैसे ये सरकार जो प्रेजेंट स्ट्रक्चर है कैसे अटैक करता है। हम देख रहे हैं कि कैसे डिफरेंट सब्जेक्ट्स में, चाहे वो हिस्ट्री हो, चाहे वो साइंसेस हो, कैसे कोर्स करिकुलम में साइंटिफिक टेम्परमेंट को हटा के डिफरेंट टाइप्स ऑफ प्रोपेगेंडा उसको फैलाना,
झूठ उसको सब्जेक्ट की तरह पहराना, ये सब जो हो रही है, इतिहास को तोड़ मोड़ के हमारे सामने लाना, इतिहास को बदलने की कोशिश करना, ये भाजपा आरएसएस की सरकार जो पॉलिटिक्स इसकी तरह एजुकेशन सेक्टर में भी लाई है, ये बहुत ज़्यादा खतरनाक होगा आने वाले जनरेशन्स में। हमारी जो एजुकेशन का जो एम है कि साइंटिफिक टेम्परमेंट को प्रमोट करके सोसाइटी को प्रोग्रेसिव के तरीके के लेके जाना, इसके लिए बहुत ज़्यादा खतरनाक है। हम देख रहे हैं कि हर एक यूनिवर्सिटी में कैसे सरकार की तरफ से जो अटैक है, खास तौर के जो भी यूनिवर्सिटीज़ में लेफ्ट प्रोग्रेसिव स्टूडेंट्स यूनियन रहा है, उसका इतिहास रहा है, लेगेसी रहा है, उस यूनिवर्सिटीज़ को अटैक करना, मैलाइन करना, जैसे कि जेएनयू में हम जानते हैं कि 2016 से कैसे ये भाजपा आरएसएस सरकार लगातार यूनिवर्सिटीज़ को फंड कट हुए हैं, इंफ्रास्ट्रक्चर में गिरावट आई है, और उसी के साथ एक प्रोपागेंडा, नेशनल लेवल प्रोपागेंडा चलाना कि जेएनयू में इंटरनेशनल कार्रवाई होती है, स्टूडेंट्स जो है टुकड़े टुकड़े देश को बांटना चाहते हैं राजनीति करके, जेएनयू में जो है पढ़ाई लिखाई नहीं करते। लेकिन उसी तरह हम देखते हैं कि जेएनयू अभी भी एक पहली स्तर पे एक यूनिवर्सिटी है। हम देखते हैं कि कैसे जेएनयू के खिलाफ लगातार डिफरेंट प्रोपागेंडा फिल्म, कश्मीरी फाइल से लेके जहांगीर नेशनल यूनिवर्सिटीज़ बनती है, स्टूडेंट को प्रोटेस्ट करने से रोका जाता है, सीट कट होता है, और ये जो स्टूडेंट मूवमेंट है उसको एक घंघोर चोट पहुंचाती है। हम देखते हैं कि जेएनयू में लगातार ये सरकार जो हमला करती है, हम देखते हैं कि कोविड पीरियड में 4 साल जो है स्टूडेंट यूनियन इलेक्शन नहीं होता, और स्टूडेंट यूनियन इलेक्शन बहुत ज़्यादा ज़रूरी है कैंपस को डेमोक्रेटिक बनाने में, कैंपस में स्टूडेंट रिप्रेजेंटेटिव, स्टूडेंट रिस्पॉन्सिबिलिटी जो है उसको बढ़ावा देने में स्टूडेंट यूनियन इलेक्शन का बहुत ज़्यादा हाथ है। लेकिन हम देखते हैं कि देश के बहुत सारे राज्य हैं ऐसे हैं, जैसे हरियाणा, राजस्थान, उसके साथ बंगाल, और ऐसे बहुत सारे स्टेट्स हैं जहां स्टूडेंट कॉलेजेस, यूनिवर्सिटीज़ में स्टूडेंट यूनियन इलेक्शन नहीं होते, मतलब कैंपस डेमोक्रेसी को तोड़ मोड़ के रख दिया है, और इसके खिलाफ स्टूडेंट हर एक लेवल में जो है लड़ रही है, जो उसका राइट्स है उसको छीनने के लिए लगातार लड़ाई लड़ रही है। जेएनयू में भी यही हुआ है कि 4 साल से यूनियन इलेक्शन नहीं हुआ था, उसके कारण स्टूडेंट्स का जो असली मुद्दा है वो सामने नहीं आ रहा था। एडमिनिस्ट्रेशन लगातार जो है एंटी स्टूडेंट पॉलिसीज़ जारी कर रही थी, यूनिवर्सिटी में प्रोटेस्ट करने से लोगों को फाइन आ रहे थे, स्टूडेंट्स को फाइन आ रहे थे, लेकिन इसके खिलाफ स्टूडेंट यूनाइट हुए। कैंपस में जो भी कम्युनल एजेंडा आरएसएस का जो स्टूडेंट विंग है, एबीवीपी, लगातार वायलेंस करने की कोशिश करना, उसके खिलाफ जेएनयू में स्टूडेंट कम्युनिटी यूनाइटेड हुई, और इलेक्शन जो जेएनयू में होता आ रहा है उसको रीइंस्टेट किया, और 4 साल बाद यूनियन इलेक्शन हुआ। और उसमें हम देखते हैं कि कैसे यूनियन इलेक्शन में जो भी स्टूडेंट के इश्यूज को बात करते हैं, जो भी इंफ्रास्ट्रक्चर के बात करते हैं, जो कि स्टूडेंट के कोर्स करिकुलम के ऊपर बात करते हैं, और वो फोर्सेस जो लेफ्ट प्रोग्रेसिव फोर्स हैं वो यूनियन में चुन के आई। तो इसका सीधा सीधा जो रिजल्ट है, इसका सीधा सीधा जो रिपरकशन है वो हम समझते हैं कि स्टूडेंट्स जो है आज भी धर्म के नाम पे, जाति के नाम पे अगर कोई फोर्सेस जैसे आरएसएस, एबीवीपी अगर बांटने की कोशिश भी करते हैं, लेकिन अगर प्रोग्रेसिव फोर्सेस अगर स्ट्रांग हो और अगर हम छात्रों के मुद्दे पे बात करें, उसके ऊपर राजनीति करें, तो छात्र हमेशा उस फोर्सेस को सपोर्ट करेंगे। तो ये बहुत हमें मोटिवेशन देती है। और उसी के साथ हम देखते हैं कि देश में लगातार जो भी प्रोटेस्ट हो रहे हैं, चाहे वो किसान अपने हक के लिए कर रहे हों, चाहे वो लेबर्स अपने जब लेबर लॉ डाइल्यूट होते हैं, आरएसएस सरकार जब बीजेपी सरकार जो लेबर लॉज को डाइल्यूट करने की कोशिश करते हैं, पार्लियामेंट जो डेमोक्रेटिक डिस्कशन का एक प्लेस है, उस पार्लियामेंट को जब मजाक बना के रख देता है, तब कैसे डिफरेंट लेवल्स पे पीपल ऑर्गेनाइज होते हैं लोग, वो स्टूडेंट्स के लिए बहुत ज़्यादा इंस्पिरेशनल है। तो उस इंस्पिरेशन को लेके हम स्टूडेंट्स पे हर एक मुद्दे पे बात करते हैं, डिबेट करते हैं, डिस्कशन करते हैं, चाहे वो लोकल इश्यूज़ हो, स्टेट लेवल इश्यूज़ हो, नेशनल इश्यूज़ हो, उन सब इश्यूज़ पे बात करते तभी हम मूवमेंट को आगे बढ़ा सकते हैं। अभी देश में जो करंट प्रेजेंट सिचुएशन यही है कि लगातार देश को बांटने की कोशिश ये भाजपा आरएसएस सरकार धर्म और जाति के नाम पे कर रही है। लेकिन छात्र जो
प्रेजेंट सिचुएशन में पढ़ाई लिखाई करना उसका सबसे बड़ा दायित्व है, लेकिन जो समाज को बदलने का सपना हम देखते हैं और उसके लिए जब हम काम करते हैं तो हमारा यही आने वाले समय पे यही काम होगा कि हम ये कम्युनल एजेंडा को डिफीट करें, यूनाइटेड मूवमेंट खड़ा करें और आने वाले समय पे ये भाजपा आरएसएस का जो प्रोपेगेंडा है उसको डिफीट कर पाए। यही करंट सिचुएशन में मूवमेंट है जो दलित को, आदिवासी, ओबीसी को, स्टूडेंट्स को जो मार्जिनलाइज सेक्शन से आ रहे हैं उसको जो पीछे धकेल दे रहे हैं हायर एजुकेशन से, उसके खिलाफ लड़ना, उन तक पहुंचना, चाहे ऑल इंडिया लेवल जो चेंजेस हो रहे हैं पॉलिसी में, न्यू एजुकेशन पॉलिसी में, चाहे वो अंडर ग्रेजुएट लेवल पे हो, पोस्ट ग्रेजुएट लेवल पे हो, पीएचडी पे हो, हम देख रहे हैं कि एंट्रेंस एग्जाम के पैटर्न को चेंजेस कर दे रहे हैं। एक कोचिंग कल्चर प्राइवेटाइजेशन को बढ़ावा दिया जा रहा है और इससे जो होगा कि स्टूडेंट्स जो पिछले तबके से आ रहे हैं वो उच्च शिक्षा से और पीछे हो जाएंगे। हम जानते हैं कि आप सब शायद सुने होंगे कि CUET, सेंट्रल एंट्रेंस यूनिवर्सिटी टेस्ट, जो यूजी पे, अंडर ग्रेजुएशन पे हो, पोस्ट ग्रेजुएशन पे हो, अभी लागू किया गया है और इसका जो फीस है बहुत ज़्यादा हो रहा है। तो नेशनल एजुकेशन पॉलिसी जो एजुकेशन सेक्टर को डिविसिव बना रहा है उसके खिलाफ एक बहुत बड़ा मूवमेंट हमें खड़ा करना है और उसके लिए हर एक यूनिवर्सिटी कैंपस में कोऑर्डिनेशन बनाना, यही हमारा आने वाले समय पे एम होगा। जो JNU में हुआ है कि स्टूडेंट्स को अपने इश्यूज पे बात करके, पॉलिटिक्स करके कम्युनल एजेंडा को डिफीट करना, हर एक यूनिवर्सिटी में इस पॉलिटिक्स को और बढ़ाना है, स्ट्रेंथन करना है, स्टूडेंट इश्यूज पे बात करके स्टूडेंट मूवमेंट को ऑल इंडिया लेवल पे और इंक्रीज करना है, यही हमारा एम है। और जो चैलेंजेस अभी सामने हैं, चैलेंजेस यही है कि सबसे पहले कम्युनल एजेंडा को डिफीट करना, जो साइंटिफिक टेम्परमेंट को हटाने की कोशिश कर रही है, जो पिछले तबके को शिक्षा से दूर करने की कोशिश कर रही है, उन सभी को लेके बातचीत करके, इश्यूज पे बात करके एक स्ट्रेंथन मूवमेंट करना। क्योंकि हम देखे हैं कि स्टूडेंट मूवमेंट जब होता है, सरकार बदली है, ऐसा पिछले अगर हम हिस्ट्री में देखेंगे, चाहे वो नेशनल इंडिपेंडेंस मूवमेंट हो, चाहे वो इमरजेंसी के दौरान हो, चाहे वो डिफरेंट स्टेट का जो पुलिस का जो मारपीट है उसके खिलाफ हो, स्टूडेंट हमेशा अपने राइट्स के लिए यूनाइट हुए हैं, स्ट्रगल किए हैं। तो इसी स्ट्रगल को इस समय पे भी हमें बरकरार रखना है और मजबूत करना है। तो यही बात करके मैं अपनी बात खत्म करूंगा। लाल सलाम, इनकलाब जिंदाबाद, जय भीम। ಅವಿಜಿತ್ಗೆ ಏನಾದರೂ ಪ್ರಶ್ನೆಗಳಿದ್ರೆ, ಸ್ಟೂಡೆಂಟ್ಸ್ ಸುಮಾರು ಜನ ಇದ್ದೀರಾ, ಊಟದ ಹೊತ್ತಿಗೆ ಸಿಗ್ತಾರೆ, ಅವರ ಹೋಗೋದು ತಡ ಇದೆ, ಆಮೇಲೂ ಸಿಗ್ತಾರೆ, ಅವರಿಗೆ ಕೇಳ್ಬೋದು. ಸೊ ಇವಾಗೇನು ಪ್ರಶ್ನೋತ್ತರದ ಸೆಷನ್ಗಳಿಲ್ಲ. ಅವಿಜಿತ್ ಏನು ಹೇಳಿದ್ರು ಅಂತ ಬಹುಪಾಲು ಜನರಿಗೆ ಅರ್ಥ ಆಗ್ಬೋದು ಅಂತ ನಾನು ಭಾವಿಸಿದ್ದೀನಿ. ಆದ್ರೂ ಸಹ ಅವರು